പകലും പരിശുദ്ധാത്മാവ് നമ്മളോട് കൃത്യമായി ഇടപെടേണ്ടതിനായി ഈ വേളയിൽ കർത്തന ആത്മന ನಮ್ಮ ಜೊತೆ ಸ್ಪಷ್ಟವಾಗಿ ಮಾತನಾಡುವುದಕ್ಕಾಗಿ ദൈവ സാന്നിധ്യം കൊണ്ട് ദൈവം നമ്മെ നിറയ്ക്കേണ്ടതിനായി ಆತನ ಸಾನ್ನಿಧ್ಯದಿಂದ ನಮ್ಮೆಲ್ಲರನ್ನು ತುಂಬಿಸುವಂತೆ 717ാമത്തെ ദിവസം ഒരു വലിയ വിടുതലായി തീരും. ಈ 717ನೇ ದಿನ ಇವತ್ತು ದಿನವು ಬಹಳ ಬಿಡುಗಡೆ ಆಗಿರುವಂತೆಯೂ പകൽക്കാലം നമ്മുടെ ആവശ്യങ്ങൾ അറിഞ്ഞു ദൈവം നമ്മളോട് ശക്തമായി ഇടപെടേണ്ടതിനായി ನಮ್ಮ ಅಗತ್ಯಗಳನ್ನು ತಿಳಿದಿರುವಂತ ದೇವರು ನಮ್ಮ ಮಧ್ಯದಲ್ಲಿ ಶಕ್ತವಾಗಿ ಕಾರ್ಯ ಮಾಡುವುದಕ್ಕಾಗಿ ನಾವೆಲ್ಲರೂ ಸಹ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವ. നിമിഷം അതരങ്ങൾ തുറന്ന് പ്രാർത്ഥിച്ചു. ನಾವೆಲ್ಲರೂ ಒಂದು ನಿಮಿಷ ನಮ್ಮ ಬಾಯಿಗಳನ್ನು ತೆರೆದು ಆ ತಂದೆಯನ್ನು ನೋಡಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸುವ. അതരങ്ങൾ തുറന്ന് പ്രാർത്ഥിക്കുമ്പോൾ ಎಲ್ಲ ಬಾಯಿಗಳನ್ನು ತೆರೆದು ನಾವು ಪ್ರಾರ್ಥಿಸುವಾಗ സ്തോത്രങ്ങളുടെ ശബ്ദം ഇന്ന് പകൽ ഇതിനകത്ത് ഉയരുമ്പോൾ ಸ್ತುತಿ ಸ್ತೋತ್ರದ ಶಬ್ದಗಳು ಇದರ ಮಧ್ಯದಲ್ಲಿ ಅದು ಹೊರಡುವಾಗ ഇന്ന് പകൽ ചില തടസ്സങ്ങൾ വഴി മാറേണ്ടത്. ಈ ಬೆಳಗಿನ ವೇಳೆಯಲ್ಲಿ ಕೆಲವೊಂದು ತಡೆಗಳು ನೀಗಲ್ಪಡುವುದಕ್ಕಾಗಿ വെല്ലുവിളികൾ അഴിഞ്ഞു മാറേണ്ടത്. ಕೆಲವೊಂದು ಸವಾಲುಗಳು ಬಿಟ್ಟು ಹೋಗುವುದಕ್ಕಾಗಿ രോഗങ്ങൾ വിടുതലായി മാറേണ്ടത്. ಕೆಲವೊಂದು ರೋಗಗಳು ನಮ್ಮನ್ನು ಬಿಟ್ಟು ಹೋಗುವ ಹಾಗೆ ആത്മീക മണ്ഡലങ്ങൾക്കകത്ത് ദൈവശക്തി വ്യാപരിക്കണം. ಆತ್ಮಿಕವಾದಂತ ಮಂಡಲಗಳಲ್ಲಿ ದೈವಿಕವಾದಂತ ಶಕ್ತಿಗಳು ಪ್ರಕಟವಾಗುವ ಹಾಗೆ പകൽ പരിശുദ്ധാത്മാവിന്റെ സാന്നിധ്യം നമ്മുടെ അനുഭവിച്ചറിയേണ്ടതിനാണ്. ಈ ಬೆಳಗಿನ ವೇಳೆಯಲ್ಲಿ ದೈವಿಕವಾದಂತ ಸಾನ್ನಿಧ್ಯ ಪರಿಶುದ್ಧಾತ್ಮನ ಸಾನ್ನಿಧ್ಯವನ್ನು ನಾವೆಲ್ಲರೂ ತಿಳಿದುಕೊಳ್ಳುವ ಹಾಗೆ ഒരുമിച്ച് ഇന്ന് പകൽ ദൈവത്തോട് പ്രാർത്ഥിക്കാം. ನಾವೆಲ್ಲರೂ ಒಂದಾಗಿ ಸೇರಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವ. എല്ലാ അതരങ്ങളും തുറന്ന് ಎಲ್ಲ ಬಾಯಿಗಳು ಆ ನನ್ನ ಕರ್ತನನ್ನು ನೋಡಿ ಸ್ತುತಿಸಲಿ. ಬಾಯಿಗಳನ್ನು ತೆರೆದು ನಾವು ಪ್ರಾರ್ಥಿಸುವ. ഇന്ന് പകൽ വേറൊന്നും കാണുവാനായിട്ട് നമ്മൾ വന്നിട്ടില്ല. ಈ ಬೆಳಗಿನ ವೇಳೆಯಲ್ಲಿ ಬೇರೆ ಯಾವುದನ್ನು ಕಾಣುವುದಕ್ಕಾಗಿ ನಾವು ಕರ್ತನ ಸನ್ನಿಧಿಯಲ್ಲಿ ಬರಲಿಲ್ಲ. ಬೇರೆ ಯಾವುದಕ್ಕೋಸ್ಕರವಾಗಿ ನಾವು ಹಂಬಲಿಸಿ ಬಂದವರಲ್ಲ. സർവശക്തനായ ദൈവത്തിന്റെ മുൻപിൽ അടുത്ത് വരുന്നത്. ಈ ಬೆಳಗಿನ ವೇಳೆಯಲ್ಲಿ ನಾವು ಸರ್ವಶಕ್ತನಾದಂತ ದೇವರ ಸನ್ನಿಧಾನದಲ್ಲಿ ಬರುವಂತದ್ದು. ദൈവ സാന്നിധ്യം ഇന്ന് പകലൊന്ന് അനുഭവിച്ചറിയുക. ಆ ದೇವರ ಸಾನ್ನಿಧ್ಯವನ್ನು ನಾವೆಲ್ಲರೂ ತಿಳಿದುಕೊಳ್ಳುವ ಹಾಗೆ ഇന്ന് പകൽ നമ്മുടെ ശരീരത്തെ മേലൊന്ന് വ്യാപരിക്കുക. ಆ ಶಕ್ತಿಯು ದೇವರ ಶಕ್ತಿಯು ನಮ್ಮ ಶರೀರದ ಮೇಲೆ ವ್ಯಾಪರಿಸುವ ಹಾಗೆ നമ്മുടെ വിഷയങ്ങളുടെ മേൽ ദൈവശക്തി വ്യാപരിക്കുക. ನಮ್ಮ ವಿಷಯಗಳ ಮೇಲೆ ದೈವಿಕವಾದಂತ ಶಕ್ತಿ ಪ್ರಕಟವಾಗುವ ಹಾಗೆ കുടുംബങ്ങളിൽ ദൈവശക്തി വ്യാപരിക്കുക. ನಮ್ಮ ಕುಟುಂಬಗಳ ಮಧ್ಯದಲ್ಲಿ ದೈವಿಕವಾದಂತ ಶಕ್ತಿ ಪ್ರಕಟವಾಗುವ ಹಾಗೆ ആലയത്തിനകത്ത് ദൈവശക്തി വ്യാപരിക്കുക. ನಮ್ಮ ಆಲಯದಲ್ಲಿ ದೈವಿಕವಾದಂತ ಶಕ್ತಿ ಪ್ರಕಟ ಆಗುವ ಹಾಗೆ ദേശത്തിന്റെ നടുവിൽ ദൈവശക്തി ನಮ್ಮ ದೇಶದಲ್ಲಿ ದೈವಿಕವಾದಂತ ಶಕ್ತಿ ಪ್ರಕಟ ಆಗುವ ಹಾಗೆ നമുക്ക് ഒരുമിച്ച് ಈ ಬೆಳಗಿನ ವೇಳೆ ನಾವೆಲ್ಲರೂ ಒಂದೇ ಸೇರಿ ಪ್ರಾರ್ಥಿಸುವ. ನಾವೊಂದಾಗಿ ಪ್ರಾರ್ಥಿಸುವ. വചനത്തിന്റെ വിടുതൽ ഇന്ന് പകൽ സംഭവിക്കണം. ವಾಕ್ಯದ ಬಿಡುಗಡೆ ಈ ಬೆಳಗಿನ ವೇಳೆಯಲ್ಲಿ ಸಂಭವಿಸಲಿ. വചനമായി വെളിപ്പെട്ടു ವಾಕ್ಯವಾಗಿ ಇಲ್ಲಿ ಪ್ರಕಟವಾಗಲಿ. വചനത്തിന്റെ ശക്തി ഇന്ന് പകൽ വ്യാപരിക്കേണ്ടതിനായി ವಾಕ್ಯದ ಶಕ್ತಿ ಈ ಬೆಳಗಿನ ವೇಳೆಯಲ್ಲಿ ಪ್ರಕಟವಾಗಲಿ. പകൽ വചനം കൃത്യമായി നമ്മളോട് ಈ സംസാരിക്കേണ്ടതിനായി ಬೆಳಗಿನ ವೇಳೆಯಲ್ಲಿ ವಾಕ್ಯವು ನಮ್ಮ ಜೊತೆ ಸ್ಪಷ್ಟವಾಗಿ ಮಾತನಾಡಲಿ. നമ്മുടെ ജീവിതത്തിന് അതൊരു വിടുതലായി തീരേണ്ടതിനായി ನಮ್ಮ ಜೀವಿತದಲ್ಲಿ ಅದು ಬಿಡುಗಡೆಯಾಗಿ തീರಲಿ. നമ്മുടെ തലമുറകൾക്ക് വിടുതലായി ನಮ್ಮ തീരേണ്ടതിനായി ಮಕ್ಕಳಿಗೆ ಅದು ಬಿಡುಗಡೆಯಾಗಿ ಬರಲಿ. അല്ലല്ലോ കുടുംബങ്ങൾക്ക് അത് ನಮ್ಮ വിടുതലായി ಕುಟುಂಬಗಳಿಗೆ ಅದು ಬಿಡುಗಡೆಯಾಗಿ ಬರಲಿ. ഈ പകൽ നമുക്ക് ഒരുമിച്ച് ദൈവത്തോട് ಈ പ്രാർത്ഥിക്കാം. ಬೆಳಗಿನ ವೇಳೆ ನಾವೆಲ್ಲರೂ ಒಂದಾಗಿ ಸೇರಿ ಅಪ್ಪನ ಹತ್ರ ಕೇಳುವ. ഇന്ന് പകൽ ഞങ്ങളെ രണ്ടുപേരെയും ദൈവം ശക്തമായി ഉപയോഗിക്കേണ്ടതിനായി ಈ ಬೆಳಗಿನ ವೇಳೆಯಲ್ಲಿ ನಮ್ಮಿಬ್ಬರನ್ನು ಕರ್ತನ ಶಕ್ತವಾಗಿ ಉಪಯೋಗಿಸುವ ಹಾಗೆ ക്രൂശിന്റെ മറവിൽ ദൈവം ഞങ്ങളെ നിർത്തേണ്ടതിനായി ಶಿಲುಬೆಯ ನೆರಳಿನಲ್ಲಿ ನಮ್ಮನ್ನು ಆತನ ಅಡಗಿಸುವ ಹಾಗೆ പ്രയോജനമുള്ളതൊന്നും മറയാകാതെ ಪ್ರಯೋಜನ ಆಗಿರುವಂತ ಯಾವುದೊಂದು ಮರೆಯಾಗಿರದೆ ಎಲ್ಲವೂ ಪ್ರಕಟವಾಗಿ ಬರುವ ಹಾಗೆ ശക്തമായി ഞങ്ങളുടെ ശബ്ദത്തോടൊപ്പം ദൈവ സാന്നിധ്യം ഇരിക്കേണ്ടതിനായി ಶಕ್ತವಾಗಿ ದೇವರ ಸಾನ್ನಿಧ್ಯವು ನಮ್ಮ ಶಬ್ದದ ಮೂಲಕವಾಗಿ ಹೊರಬರುವ ಹಾಗೆ ഞങ്ങളെ കൂടെ ചേർത്ത് പ്രാർത്ഥിച്ചാൽ ಈ ಬೆಳಗಿನ ವೇಳೆಯಲ್ಲಿ ನಮ್ಮನ್ನು ಸಹ ನೆನೆಸಿದವರಾಗಿ ನೀವು ಪ್ರಾರ್ಥಿಸಬೇಕಾಗಿ ನಾವು ಬೇಡಿಕೊಳ್ಳುತ್ತೇವೆ. ನಾವೆಲ್ಲರೂ ಒಂದಾಗಿ ಸೇರಿ ಕರ್ತನ ಸನ್ನಿಧಿಯಲ್ಲಿ ಬಾಯಿಗಳನ್ನು ತೆರೆದು ಪ್ರಾರ್ಥಿಸುವ. അൻപുള്ള ദൈവമേ സ്വർഗീയ നല്ല പിതാവേ, ನಮ್ಮ ಪ್ರೀತಿಯ ಪರಲೋಕದ ಪರಿಶುದ್ಧ ತಂದೆಯಾದ ದೇವರೇ, ಒಳ್ಳೆ ನಿಮಿಷಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ. കർത്താവേ, ഇത്രത്തോളം നടത്തിയ ദൈവത്തിന് നന്ദി പറയുന്നു ಕರ್ತನೇ. ಇಲ್ಲಿಯವರೆಗೂ ನೀವು ನಡೆಸಿದಂತ ಎಲ್ಲಾ ಕೃತ್ಯಗಳಿಗಾಗಿ ನಾನು ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ. ಕರ್ತನೇ, ನಾವು ಬಂದದಲ್ಲಪ್ಪ, ನಾವು ನಡೆದದಲ್ಲ, ഞങ്ങളെ ഇവിടം വരെ കൊണ്ടുവന്നതാ. ಕರ್ತನೇ, ಇಲ್ಲಿಯವರೆಗೂ ನೀ ನಮ್ಮನ್ನು ನಡೆಸಿಕೊಂಡು ಬಂದಿದ್ಯಪ್ಪ. അങ്ങയുടെ വിശ്വസ്തതയ്ക്കായി നന്ദി പറയുന്നു കർത്താവേ. ನಾವು ಒಂದು ನಂಬಿಗಸ್ತಿಕೆಗಾಗಿ ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ. ഈ യാത്രയിൽ പലരും പട്ടുപോയി കർത്താവേ. ಕರ್ತನೇ, ಈ ಪ್ರಯಾಣಗಳಲ್ಲಿ ಅನೇಕರು ಕರ್ತನೇ ಸೋತು ಹೋಗಿದ್ದಾರೆ. പലരും അല്ലല്ലേ ഭൂമിയുടെ പരപ്പിൽ നിന്ന് മാറ്റപ്പെട്ടു കർത്താവേ. ಅನೇಕರು ಈ ಲೋಕದಿಂದಲೇ ಕಿತ್ತು ಹಾಕಿದ್ದಾರೆ ಸ್ವಾಮಿ. പലരുടെയും അല്ലല്ലേ ശാരീരിക സ്ഥിതികൾക്ക് അല്ലല്ലേ മാറ്റങ്ങൾ വന്നു കർത്താവേ. ಅಪ್ಪ, ಅನೇಕರ ಶಾರೀರಿಕವಾದಂತ ಸ್ಥಿತಿಗಳಿಗೆ ಬದಲಾವಣೆಗಳು ಬಂದಿದೆ ಸ್ವಾಮಿ. പലരും രോഗികളായി മാറി കർത്താവേ. ಅನೇಕರು ರೋಗಿಗಳಾಗಿ ಬದಲಾಗಿದ್ದಾರೆ. പിന്മാറ്റത്തിലേക്ക് പോയി. ಅನೇಕರು ಹಿಂಜಾರಿ ಹೋಗಿದ್ದಾರೆ ಸ್ವಾಮಿ. ലോകത്തിന്റെ മോഹങ്ങളിൽ അകപ്പെട്ടു. ಅನೇಕರು ಲೋಕದ ಮೋಹಗಳಲ್ಲಿ ಹೋಗಿದ್ದಾರೆ. ഞങ്ങളെ ഇവിടം വരെ കൊണ്ടുവന്ന ദൈവത്തിന്റെ സാന്നിധ്യത്തിനായി സ്തോത്രം. ಇಲ್ಲಿಯವರೆಗೂ ನಮ್ಮ ನಂಬಿಗಸ್ತರಾಗಿ ನಡೆಸಿಕೊಂಡು ಬಂದ ನಿನ್ನ ನಂಬಿಗಸ್ತಿಕೆಗಾಗಿ ಸ್ತೋತ್ರ ಅಪ್ಪ. തോന്നിയ സ്നേഹത്തിനും കരുതലിനുമായി സ്തോത്രം ചെയ്യുന്നു കർത്താവേ. ನಮ್ಮ ಮೇಲೆ ಇಟ್ಟಿರುವಂತ ಆ ಒಂದು ಪ್ರೀತಿಗಾಗಿ ನಾನು ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ. വിശ്വസ്തതയ്ക്കായി നന്ദി പറയുന്നു കർത്താവേ. ಆ ನಂಬಿಗಸ್ತಿಕೆಗಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ഞങ്ങൾ ഒരുമിച്ച് അടുത്ത് വരുന്നു. ಈ ಸಮಯದಲ್ಲಿ ನಾವೆಲ್ಲರೂ ಒಂದಾಗಿ ಸೇರಿ ಬರ್ತಿದ್ದೇವೆ. ಕರ್ತನ ವಾಕ್ಯದಲ್ಲಿ ಇರುವಾಗ വചനമായി തന്നെ ഞങ്ങൾക്ക് വെളിപ്പെടേണ്ടതിനായി ವಾಕ್ಯವು ವಾಕ್ಯವಾಗಿ ನಮ್ಮ ಮಧ್ಯದಲ್ಲಿ ಪ್ರಕಟವಾಗಿ ಬರಲಿ ಸ್ವಾಮಿ. തടസ്സങ്ങളായി നിൽക്കുന്ന സകല ഇരുളിന്റെ വ്യാപാരങ്ങളെ സ്വർഗ്ഗം അഴിച്ചു മാറ്റണം. ಕರ್ತನೆ, ತಡೆಯಾಗಿರುವಂತ ಎಲ್ಲಾ ಕತ್ತಲೆ ಶಕ್ತಿಯ ಬಲಗಳು ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ ಎಂದು ಪ್ರಾರ್ಥಿಸುತ್ತೇನೆ. പകൽ മേഘസ്തംഭമായി, ಬೆಳಗಿನ ವೇಳೆಯಲ್ಲಿ ಮೇಘಸ್ತಂಭವಾಗಿ, അല്ലെങ്കിൽ രാത്രി അഗ്നിത്തൂണായി, ರಾತ್ರಿ ಸ್ತಂಭದಲ್ಲಿ ಅಗ್ನಿ ಸ್ತಂಭವಾಗಿ,
തന്റെ ജനത്തിന് മുൻപടയായി പിൻപടയായി ഇറങ്ങി വന്ന ദൈവ സാന്നിധ്യം ತನ್ನ ಜನರ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ಹಿಂಭಾಗವಾಗಿ ಮುಂಭಾಗವಾಗಿ ನಿನ್ನ ದೈವಿಕವಾದ ಸಾನ್ನಿಧ್ಯ ಪ್ರಕಟವಾಯಿತು ಅದೇ ಪ್ರಕಾರವಾಗಿ ಆರಾಧನೆಗತ್ತು ಇറങ്ങಿ വരുന്നതിനായി ಸ್ತೋತ್ರ. ಈ ಬೆಳಗಿನ ವೇಳೆಯಲ್ಲಿ ನಮ್ಮ ಆರಾಧನೆ ಮಧ್ಯದಲ್ಲಿ ಇಳಿದು ಬರಲು ಹೋಗುತ್ತೀವಿ, ಅದಕ್ಕಾಗಿ ಸ್ತೋತ್ರ. ಶುಶ್ರೂಷೆಗತ್ತು ಅದು ಚಲಿക്കുന്നതിനായി ಸ್ತೋತ್ರ. ಕರ್ತನೇ ಬೆಳಗಿನ ವೇಳೆಯಲ್ಲಿ ನಮ್ಮ ಸೇವೆ ಮಧ್ಯದಲ್ಲಿ ಅದು ಚಲಿಸುತ್ತಾ ಇರುವುದಕ್ಕಾಗಿ ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ. ಬಿಡುಗಡೆಗಳು ಸಂಭವಿക്കുന്നതിനായി ಸ್ತೋತ್ರ. ಈ ಬೆಳಗಿನ ವೇಳೆಯಲ್ಲಿ ಕೆಲವೊಂದು ಬಿಡುಗಡೆಗಳು ನಮ್ಮ ಮಧ್ಯದಲ್ಲಿ ಚಲಿಸಲು ಹೋಗುತ್ತದೆ, ಅದಕ್ಕಾಗಿ ಸ್ತೋತ್ರ. ಶಕ್ತಿಯೋടെ ദൈവം ഉപയോഗിക്കുന്നതിനായി ಸ್ತೋತ್ರ. ಕರ್ತನೇ ನಮ್ಮಿಬ್ಬರನ್ನು ಸ್ವಾಮಿನ ದೈವಿಕವಾದಂತಹ ಹಸ್ತದ ಮೂಲಕವಾಗಿ ನೀವು ಉಪಯೋಗಿಸಿಕೊಳ್ಳಲು ಹೋಗುತ್ತೀವಿ, ಅದಕ್ಕಾಗಿ ಸ್ತೋತ್ರ. അങ്ങയുടെ ഉള്ളംകരത്തിൽ ഞങ്ങളെ രണ്ടുപേരെയും വഹിക്കുന്നതിനായി ಸ್ತೋತ್ರ. ಕರ್ತನೇ ಅಪ್ಪ ನಿನ್ನ ಅಂಗೈಯಲ್ಲಿ ಕರ್ತನೇ ನಮ್ಮನ್ನು ಹೊತ್ತುಕೊಂಡು ಹೋಗಲು ಹೋಗುದು, ನಮ್ಮನ್ನು ಕರ್ತನೇ ನಿಲ್ಲಿಸುತ್ತೆ, ಅದಕ್ಕಾಗಿ ಕೋಟಿ ಸ್ತೋತ್ರ. ഞങ്ങളെ രണ്ടുപേരെയും ക്രൂശിന്റെ മറവിൽ മറയ്ക്കുന്നതിനായി ಸ್ತೋತ್ರ. ನಮ್ಮನ್ನು ಕರ್ತನೇ ನಿಮ್ಮ ರಕ್ತದಲ್ಲಿ ಸ್ವಾಮಿನ ಶಿಲ್ಬೆಯ ನೆರಳಲ್ಲಿ ಮರೆಮಾಚಿಕೊಳ್ಳುತ್ತಲು ಹೋಗುತ್ತೆ, ಅದಕ್ಕಾಗಿ ಸ್ತೋತ್ರ. ഞങ്ങളുടെ അതരത്തിൽ പുറപ്പെടുന്ന ആത്മാവിന് തീയായി മാറുന്നതിനായി ಸ್ತೋತ್ರ. ಕರ್ತನೇ ಬಾಯಿಂದ ಬರುವಂತ ಒಂದೊಂದು ಮಾತುಗಳು ಕರ್ತನೇ ಬೆಂಕಿಯೋ ಪಾದಿಲ ಹೊರಬರಲಿ, ಅದಕ್ಕೋಸ್ಕರವಾಗಿ ಸ್ತೋತ್ರ. ಅದು ಜನത്തിന് വിടുതലായി തീരുന്നതിനായി ಸ್ತೋತ್ರ. ಅದು ಜನರಿಗೆ ಒಂದು ಬಿಡುಗಡೆ ಆಗಿ ಬದಲಾಗಲು ಹೋಗುತ್ತದೆ, ಅದಕ್ಕಾಗಿ ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ. അത്ഭുതം ചെയ്യുന്നതിനായി ಸ್ತೋತ್ರ. ದೇವರೇ ನೀವು ಒಂದು ಅದ್ಭುತವನ್ನು ಮಾಡಲು ಹೋಗುತ್ತೆ, ಅದಕ್ಕಾಗಿ ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ. ഞങ്ങളോടൊപ്പം ഇറങ്ങി നിൽക്കുന്നതിനായി ಸ್ತೋತ್ರ. ಕರ್ತನೇ ನಿಮ್ಮ ಸಾನ್ನಿಧ್ಯ ನಮ್ಮ ಜೊತೆಯಲ್ಲೇ ಇರುವುದಕ್ಕಾಗಿ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ. ಕರ್ತನೇ ನಿಮ್ಮ ಮಹತ್ವದಲ್ಲಿ ಚಲಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕರ್ತಾವಿന്റെ അൻപുള്ള നാമത്തിൽ തന്നെ ಯೇಸುವಿನ ಅಧಿಕಾರದ ನಾಮದಲ್ಲಿ ತಂದೆಯೇ, ಆಮೆನ್. ಯೆಶಾಯ ಪ್ರವಚനം 6-ാം അധ്യായം, ಯೆಶಾಯನು ಬರೆದ ಗ್ರಂಥ 6ನೇ ಅಧ್ಯಾಯ, അതിന്റെ 8ാമത്തെ ವಾಕ್ಯ, ಅದರ 8ನೇ ವಾಕ್ಯ. ಆಗ ಯಾವನನ್ನು ಕಳುಹಿಸಲಿ, ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಹೀಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೆನು. അനന്തരം ഞാൻ ആരെ അയക്കേണ്ടു, ആർ നമുക്ക് വേണ്ടി പോകും എന്ന് ചോദിക്കുന്ന കർത്താവിൻ്റെ ശബ്ദം കേട്ടിട്ട് അടിയനെ അയക്കണമേ എന്ന് ഞാൻ പറഞ്ഞു. അനുഗ്രഹിക്കപ്പെട്ട നല്ല പകൽ വേളയ്ക്കാൻ ഞാൻ ദൈവത്തിന് സ്തോത്രം ചെയ്യുന്നു. അനുഗ്രഹിക്കപ്പെട്ട ഈ വെളിಗಿನ ವೇಳೆ ನೆನೆಸಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ഒരിക്കൽ കൂടെ നിങ്ങളുടെ നടുവിൽ തിരുവെഴുത്തുമായിട്ട് നിൽക്കുവാൻ സർവശക്തനായ ദൈവം ഒരുക്കി തന്ന നല്ല നിമിഷത്തിനായി ഞാൻ ദൈവത്തിന് സ്തോത്രം ചെയ്യുന്നു. ಇನ್ನೊಂದು ಸಾರಿ ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹೇಳುವಂತೆ ಕರ್ತನು ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟದನ್ನು ನೆನೆಸಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಶಾರೀರಿಕമായി അല്പമല്ലാത്ത ക്ലേശങ്ങളുണ്ട്. ಶಾರೀರಿಕವಾಗಿ ಅನೇಕ ಬಲಹೀನತೆಗಳನ್ನು ನಾನು ಅನುಭವಿಸುತ್ತಾ ಇದ್ದೇನೆ. ശബ്ദത്തിന് കുറച്ച് പ്രശ്നങ്ങളുണ്ട്. ಶಬ್ದಕ್ಕೆ ಬಹಳ ತೊಂದರೆ ಇದೆ. എങ്കിലും ഇന്ന് പകൽ ദൈവം നിർത്തുന്ന എല്ലാ വിധങ്ങളെ ഓർത്ത് ഞാൻ ദൈവത്തിന് സ്തോത്രം ചെയ്യുന്നു. ಆದರೂ ಸಹ ದೇವರು ನಿಲ್ಲಿಸಿರುವಂತಹ ಆ ಒಂದು ನಂಬಿಗಸ್ತಿಕೆಯನ್ನು ನೆನೆಸಿದವನಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ഇന്ന് പകൽ ഇവിടെ ശുശ്രൂഷിക്കാൻ നിൽക്കുമോ എന്ന് പോലും ഞാൻ ഭയപ്പെട്ട നിമിഷം എൻ്റെ മുൻപിലുണ്ടായി. ಅಯ್ಯೋ, ನಾನು ಈ ಬೆಳಗಿನ ವೇಳೆಯಲ್ಲಿ ನಾನು ಸೇವೆ ಮಾಡುತ್ತೇನೋ ಎಂಬ ಭಯ ನನ್ನಲ್ಲಿತ್ತು. അത്രയ്ക്കും ശാരീരികമായ ക്ലേശങ്ങളുണ്ട്. ಅಷ್ಟು ಶಾರೀರಿಕವಾದ ಬಲಹೀನತೆಗಳನ್ನು ನಾನು ಅನುಭವಿಸುತ್ತಾ ಇದ್ದೇನೆ. ഇന്ന് പകൽക്കാലം വചനത്താലുള്ള വിടുതൽ നമ്മുടെ നടുവിൽ സംഭവിക്കട്ടെ എന്ന് ഞാൻ ആത്മാർത്ഥമായി പ്രാർത്ഥിക്കുന്നു. ಆದರೆ ದೇವರ ವಾಕ್ಯದ ಆ ಒಂದು ಬಿಡುಗಡೆಯು ನಮ್ಮೆಲ್ಲರನ್ನು ಆವರಿಸಿಕೊಂಡು ಇಲ್ಲಿ ಕಾರ್ಯಗಳನ್ನು ಮಾಡಲಿ ಅಂತ ನಾನು ಯಥಾರ್ಥವಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. വിടുതൽ നിങ്ങൾക്ക് മാത്രമല്ല ശുശ്രൂഷിക്കുന്ന ഞങ്ങൾക്കും ഒരുപോലെ സംഭവിക്കട്ടെ എന്ന് ഞാൻ പ്രാർത്ഥിക്കുന്നു. ಬಿಡುಗಡೆ ನಿಮಗೆ ಮಾತ್ರವಲ್ಲ, ಬಿಡುಗಡೆ ನಮಗೂ, ಇಲ್ಲಿ ಸೇವೆ ಮಾಡುವಂತ ನಮಗೂ ಸಹ ಒಂದೇ ರೀತಿಯಲ್ಲಿ ಬಿಡುಗಡೆ ಮಾಡಲಿ ಅಂತ ಹೇಳಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ഇവിടെ ഇരിക്കുന്ന ദൈവമക്കൾക്കും ദൂരതയിലുള്ളവർക്കും ഒരുപോലെ ദൈവപ്രവൃത്തിയായി മാറട്ടെ എന്ന് ഞാൻ പ്രാർത്ഥിക്കുന്നു. ಇಲ್ಲಿರುವಂತವರಿಗೂ ದೂರದಲ್ಲಿರುವಂತ ಪ್ರತಿಯೊಬ್ಬರಿಗೂ ಸಹ ಒಂದು ಬಿಡುಗಡೆ ಆಗಿರಲಿ ಅಂತ ಹೇಳಿ ನಾನು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ. പകൽ വളരെ പ്രാർത്ഥനയോടെ ചില മിനിറ്റുകൾ ദൈവപാദപീഠത്തിലായിരിക്കാം. ಈ ಬೆಳಗಿನ ವೇಳೆಯಲ್ಲಿ ಬಹಳ ಗಂಭೀರವಾಗಿ ಪ್ರಾರ್ಥನೆಯೊಂದಿಗೆ ಕರ್ತನ ಸನ್ನಿಧಾನದಲ್ಲಿ ನೀವೆಲ್ಲರೂ ಕಾಣಿಸಿಕೊಳ್ಳಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. പറയുന്ന ഒരു പദമുണ്ട്. ನಾನು ಹೇಳುವಂತ ಒಂದು ಮಾತು, ಯಾವಾಗ ನಾನು ಹೇಳುವಂತ ಒಂದು ಮಾತಿದೆ. മാനുഷികമായ ശബ്ദമല്ല നമ്മൾക്ക് ആവശ്യം. ಮಾನುಷಿಕವಾದಂತಹ ಶಬ್ದವಲ್ಲ ನಮಗೆ ಅಗತ್ಯವಾಗಿ ಬೇಕಾಗಿರುವಂತದ್ದು. ബുദ്ധിയുടെ വാക്കുകളല്ല നമുക്ക് ആവശ്യം. ಮಾನುಷಿಕವಾದಂತಹ ಬುದ್ಧಿಯ ಮಾತುಗಳೆಲ್ಲ ನಮಗೆ ಅಗತ್ಯವಾಗಿ ಬೇಕಾಗಿರುವಂತದ್ದು. കേൾവിയല്ല നമുക്ക് ആവശ്യം. ಕೇಳುವಂತ ಮಾತುಗಳೆಲ್ಲ ನಮಗೆ ಅಗತ್ಯವಾಗಿ ಬೇಕಾಗಿರುವಂತದ್ದು. ആവശ്യമായിരിക്കുന്ന സ്വർഗീയ ശബ്ദമാ. ನಮಗೆ ಈ ಬೆಳಗಿನ ವೇಳೆಯಲ್ಲಿ ಅಗತ್ಯವಾಗಿ ಬೇಕಾಗಿರುವಂತದ್ದು ನಮ್ಮ ಸ್ವರ್ಗೀಯ ಆ ಒಂದು ಮಾತುಗಳಾಗಿದೆ. ദൈവ ശബ്ദം നമ്മുടെ കാതിൽ മുഴങ്ങാമെങ്കിൽ, ದೇವರ ಶಬ್ದಗಳು ನಮ್ಮ ಕಿವಿಗೆ ಬೀಳುವಾಗ, ദൈവ ശബ്ദം ഇന്ന് പകൽ നമ്മുടെ നടുവിൽ വെളിപ്പെടാമെങ്കിൽ, ಈ ಬೆಳಗಿನ ವೇಳೆಯಲ್ಲಿ ದೇವರ ಶಬ್ದದಲ್ಲಿ ಪ್ರಕಟವಾಗುವುದಾದರೆ നിർജീവമായി കിടക്കുന്നതൊക്കെ ജീവൻ പ്രാപിക്കാൻ തുടങ്ങും. ನಿರ್ಜೀವವಾಗಿ ಬಿದ್ದಿರುವುದೆಲ್ಲವೂ ಜೀವವಾಗಿ ಬದಲಾಗುತ್ತದೆ. ಆಮೆನ್. വിശ്വസിക്കുന്ന ദൈവമക്കൾക്കായി സ്തോത്രം ചെയ്യുക. ನಂಬುವಂತ ದೇವರ ಮಕ್ಕಳಿಗೋಸ್ಕರವಾಗಿ ನೆನೆಸಿನ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. തിരുവഴുത്തിനകത്ത് ഇങ്ങനെ ഒരു തിരുവഴുത്ത് കിടപ്പുണ്ട്. ಸತ್ಯವೇದದಲ್ಲಿ ಈ ರೀತಿಯಲ್ಲಿ ವಾಕ್ಯವಿದೆ. ഈ നദി ഒഴുകി ചെല്ലുന്നിടത്ത്, ಈ ನದಿ ಎಲ್ಲೆಲ್ಲಿ ಹರಿದು ಹೋಗುತ್ತದೋ അവിടെ ചലിക്കുന്ന പ്രാണികളുണ്ടാകും. ಅಲ್ಲೆಲ್ಲ ಚಲಿಸುವಂತ ಪ್ರಾಣಿಗಳು ಉಂಟಾಗುತ್ತದೆ. അർത്ഥം എന്താന്ന് ചോദിച്ചാൽ, ಅದರ ಅರ್ಥ ಏನಂತ ಹೇಳಿ ಕೇಳುವುದಾದರೆ, മറ്റു കിടക്കുന്നതിനകത്ത്, ಚಲನೆ ಇಲ್ಲದೆ ಇರುವಂತಹವುಗಳಲ್ಲಿ, ജീവൻ ഇല്ലാത്തതിനകത്ത്, ಜೀವ ಇಲ್ಲದೆ ಇರುವವುಗಳ ಮಧ್ಯದಲ್ಲಿ, ನಿರ್ಜೀವವಾಗಿರುವಂತಹವುಗಳ ಮಧ್ಯದಲ್ಲಿ പരിശുദ്ധാത്മാവിന്റെ നദി ഒഴുകുമ്പോൾ, ಪರಿಶುದ್ಧಾತ್ಮನ ಆ ನದಿ ಚಲಿಸುವಾಗ, ശബ്ദം ഇറങ്ങി വരുമ്പോൾ, ದೇವರ ಶಬ್ದ ಇಳಿದು ಬರುವಾಗ, വചനത്തിന്റെ ശബ്ദം ചലിക്കുമ്പോൾ, ವಾಕ್ಯದ ಶಬ್ದದಲ್ಲಿ ಪ್ರಕಟವಾಗಿ ಬರುವಾಗ, ഇതുവരെ കണ്ടിട്ടില്ലാത്ത, ಇಲ್ಲಿಯವರೆಗೂ ಕಾಣದಿರುವಂತಹವುಗಳು
ഇതുവരെ വെളിപ്പെടാത്ത, ಇಲ್ಲಿಯವರೆಗೂ ಪ್ರಕಟವಾಗದೇ ಇರುವಂತದ್ದು ഒരു ചലനം അതിനകത്ത് സംഭവിക്കാൻ തുടങ്ങും. ಒಂದು ಚಲನೆ ಅದರ ಮಧ್ಯದಲ್ಲಿ ಉಂಟಾಗುತ್ತದೆ. അങ്ങനെയെങ്കിൽ ഇന്ന് പകൽക്കാലം ಆಗಿರುವುದಾದರೆ ಬೆಳಗಿನ ವೇಳೆಯಲ್ಲಿ ദൈവ വചനം നമ്മുടെ നടുവിൽ ഒരു ചലനമായി മാറട്ടെ. ದೇವರ ವಾಕ್ಯವು ಒಂದು ಚಲನೆಯಾಗಿ ಇಲ್ಲಿ ಬದಲಾಗಲಿ. നമ്മുടെ നിർജീവമായി കിടക്കുന്ന വിഷയങ്ങൾക്കകത്ത്, ನಮಗೆ ನಿರ್ಜೀವವಾಗಿರುವಂತಹ ಕೆಲವೊಂದು ವಿಷಯಗಳ ಮೇಲೆ, മറുപടികളില്ലാത്ത വിഷയത്തിനകത്ത്, ಆಯಾ ಉತ್ತರವೇ ಸಿಗುವುದಿಲ್ಲ ಎಂಬುವಂತ ವಿಷಯಗಳ ಮಧ್ಯದಲ್ಲಿ വചനഘോഷണം, ಈ ಬೆಳಗಿನ ವೇಳೆಯಲ್ಲಿ ವಾಕ್ಯದ ಆ ಒಂದು ಘೋಷಣೆಗಳು അതൊരു വിടുതലായി ചലിക്കേണ്ടത്, ಅದನ್ನು ಒಂದು ಬಿಡುಗಡೆಯಾಗಿ ಸಂಭವಿಸಲಿ ಎಂದು, ചലനമായി മാറേണ്ടത്, ಅದನ್ನು ಚಲನೆಯಾಗಿ ಬದಲಾಗಲಿ ಎಂದು, അതൊരു ഉയർപ്പായി മാറേണ്ടത്, ಅದನ್ನು ಉನ್ನತಿಯಾಗಿ ಬರಲಿ ಅಂತ ಹೇಳಿ, അതൊരു സ്തോത്രത്തിന് ആഴമായ ഒരു ദൈവിക പദ്ധതിയായി മാറേണ്ടത്, ಅದೊಂದು ಆಳವಾದಂತ ದೈವಿಕವಾದಂತ ಕ್ರಿಯೆಯಾಗಿ ಬದಲಾಗಲಿ ಎಂದು പകൽ നമുക്ക് വളരെ പ്രാർത്ഥനയോടെ ಬೆಳಗಿನ ವೇಳೆಯಲ್ಲಿ ಬಹಳ ಪ್ರಾರ್ಥನೆಯೊಂದಿಗೆ ನಾವು ಕರ್ತನ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವ ಪ್ರಿಯರೇ. വളരെ സുപരിചിതമായ ഒരു തിരുവെഴുത്ത ഇന്ന് പകൽ വായിച്ചത്, ಬಹಳ ಗೊತ್ತಿರುವಂತಹ ಒಂದು ವಾಕ್ಯವನ್ನು ನಾವು ಓದಿರುತ್ತೇವೆ. എല്ലാവർക്കും അറിയാവുന്ന ഒരു തിരുവെഴുത്ത്, ಎಲ್ಲರಿಗೂ ಸಹ ಪ್ರಸಿದ್ಧವಾಗಿರುವಂತಹ, ಎಲ್ಲರಿಗೂ ಪರಿಚಯವಾಗಿರುವಂತಹ ಒಂದು ವಾಕ್ಯವಾಗಿದೆ. വളരെ അനുഗ്രഹിക്കപ്പെട്ട ഒരു തിരുവെഴുത്ത, ಬಹಳ ಆಶೀರ್ವದಿಸಲ್ಪಟ್ಟ ದೇವರ ವಾಕ್ಯವಾಗಿದೆ. യെശയ്യാ പ്രവാചകൻ, ಯೆಶಾಯ ಪ್ರವಾದಿ താൻ എഴുതുമ്പോൾ ತಾನು ಬರೆಯುವಾಗ തന്നോട് ചോദിക്കുന്ന ഒരു ചോദ്യത്തിന്റെ മറുപടി താൻ പറയുക. ತನ್ನಲ್ಲಿ ಕೇಳಿದಂತ ಒಂದು ಪ್ರಶ್ನೆಗೆ ಅದು ಉತ್ತರವಾಗಿ ಆತನು ಇಲ್ಲಿ ಬರೆಯುತ್ತಿದ್ದಾನೆ. നമുക്ക് വേണ്ടി പോകും, ಯಾರು ನಮಗೋಸ್ಕರವಾಗಿ ಹೋಗುತ್ತಾರೆ, ആരെ ഞാൻ അയക്കേണ്ടു, ಯಾರನ್ನು ನಾನು ಕಳಿಸಲಿ എന്ന ചോദിക്കുന്ന ചോദ്യത്തിന് മുൻപാകെ, ಆ ಒಂದು ಕೇಳುವಂತ ಪ್ರಶ್ನೆಗೆ ಮುಂದೆ മറ്റൊരുത്തനെ നോക്കാതെ, ಬೇರೊಬ್ಬರನ್ನು ನೋಡದೆ, മറ്റൊരുത്തനെ അനുവാദമില്ലാതെ, ಬೇರೊಬ್ಬರ ಅನುವಾದವಿಲ್ಲದೆ, കുടുംബത്തോട് ചോദിക്കാതെ, ಕುಟುಂಬದಲ್ಲಿ ಕೇಳದೆ, സുഹൃത്തുക്കളോട് ചോദിക്കാതെ, ಬೇರೆ ಯಾರಲ್ಲಿ ಸಹ ಕೇಳದೆ, ആരുടെയും അനുവാദമില്ലാതെ, ಯಾರ ಅನುವಾದ ಇಲ್ಲದೆ ആ മനുഷ്യൻ ആ ചോദ്യത്തിന് ഒരു മറുപടി പറയുക. ಆ ಮನುಷ್ಯನು ಆ ಒಂದು ಪ್ರಶ್ನೆಗಳಿಗೆ ಒಂದು ಉತ್ತರವನ್ನು ಕೊಡುತ್ತಿದ್ದಾನೆ. ಸರ್ವಶಕ್ತನಾದಂತ ದೇವರೇ, മറ്റൊരുത്തനെ അന്വേഷിക്കണ്ട, ಅಪ್ಪ ಬೇರೆ ಯಾರನ್ನು ಸಹ ನೀನು ಅಪೇಕ್ಷಿಸಬೇಡ, വേണ്ടി പോകുവാൻ, ನಿನಗೋಸ್ಕರವಾಗಿ ಹೋಗುವುದಕ್ಕಾಗಿ, വേണ്ടി ഒരു തീയായി മാറാൻ, ನಿನಗೋಸ್ಕರವಾಗಿ ಒಂದು ಬೆಂಕಿಯಾಗಿ ಮಾರ್ಪಡುವುದಕ್ಕಾಗಿ, ശബ്ദമായി മാറാൻ, ನಿನ್ನ ಶಬ್ದವಾಗಿ ಮಾರ್ಪಡುವುದಕ್ಕಾಗಿ, ಕರ್ತನೇ ನಿನ್ನ ಒಂದು ಪ್ರವಾದನೆಯಾಗಿ ಮಾರ್ಪಡುವುದಕ್ಕಾಗಿ ಇನ್ನೊಬ್ಬ ಬೇರೆ ಯಾರನ್ನು ಸಹ ನೀನು ಅಪೇಕ್ಷಿಸಬೇಡ. ನಾನು ತಯಾರಾಗಿದ್ದೇನೆ, ഞാൻ തയ്യാറാണ്, ನಾನು ತಯಾರಾಗಿದ್ದೇನೆ. പകൽ എത്ര ദൈവമക്കൾ തയ്യാറാകുന്നു, ಈ ಬೆಳಗಿನ ವೇಳೆಯಲ್ಲಿ ಯಾವ ವಿಷಯಕ್ಕೋಸ್ಕರವಾಗಿ ನೀವು ತಯಾರಾಗಿದ್ದೀರಿ, എത്ര പേര് അതിനു വേണ്ടി ഉറപ്പോടെ നിൽക്കുന്നു, ಎಷ್ಟು ಜನ ಆ ಒಂದು ಅದಕ್ಕೋಸ್ಕರವಾಗಿ ಸಿದ್ಧವಾಗಿ ನಿಂತಿದ್ದೀರಿ. പകൽ സ്വർഗ്ഗം നിങ്ങളെ അയക്കാൻ പോകുകയാണ്. ಈ ಬೆಳಗಿನ ವೇಳೆಯಲ್ಲಿ ಸ್ವರ್ಗವು ನಿಮ್ಮನ್ನು ಕಳಿಸಲು ಹೋಗುತ್ತದೆ. ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ, ಹಲ್ಲೆಲೂಯಾ. ദൈവത്തിന്റെ പദ്ധതി ചെറുതല്ല, ദൈവത്തിന്റെ പദ്ധതി വലുതാണ്. ದೇವರ ಪದ್ಧತಿ ಚಿಕ್ಕದಲ್ಲ, ದೇವರ ಪದ್ಧತಿ ದೊಡ್ಡದಾಗಿದೆ. 6ാം അധ്യായം പഠിക്കുമ്പോൾ 6ನೇ ಅಧ್ಯಾಯ ನಾವು ಓದುವಾಗ യെശയ്യാ പ്രവാചകൻ ഒരു വലിയ വെളിപ്പാട് കാണുകയാണ്. ಯೆಶಾಯ ಪ್ರವಾದಿ ಒಂದು ದೊಡ್ಡ ಪ್ರಕಟಣೆಯನ್ನು ಕಾಣ್ತಾ ಇದ್ದಾನೆ. 5ാം അധ്യായം വരെ, 5ನೇ ಅಧ್ಯಾಯದವರೆಗೂ ഒരു അടഞ്ഞ അവസ്ഥ നിൽക്കുമ്പോൾ, ಅದು ಮುಚ್ಚಲ್ಪಟ್ಟಂತ ಒಂದು ಅವಸ್ಥೆಯಲ್ಲಿದ್ದಾಗ 6ാം അധ്യായത്തിലേക്ക് വരുമ്പോൾ 6ನೇ ಅಧ್ಯಾಯಕ್ಕೆ ಆತನು ಬರುವಾಗ ഒരു വലിയ വെളിപ്പാട് കാണുകയാണ്. ಆತನು ದೊಡ್ಡ ಪ್ರಕಟಣೆಯನ್ನು ಕಾಣುತ್ತಾ ಇದ್ದಾನೆ. വെളിപ്പാടെന്ന് ಏನಾಗಿದೆ ಆ ಪ್ರಕಟಣೆ? അല്ലല്ലോ, ഉസിയാ രാജാവ് മരിച്ച ആണ്ടിൽ ಉಜ್ಜಿಯ ರಾಜನ ಸತ್ತ ನಂತರವಾಗಿ കർത്താവ് ഉയർന്നും പൊങ്ങിയുമുള്ള സിംഹാസനത്തിൽ ഇരിക്കുന്നത് ಕರ್ತನು ಆ ಒಂದು ಸಿಂಹಾಸನದಲ್ಲಿ ಇರುವುದನ್ನು ಆತನು ಕಂಡನು. യെശയ്യാവ് ಯೆಶಾಯನು അല്ലല്ലോ വെളിപ്പാടിൽ കാണുകയാണ്, ಪ್ರಕಟಣೆಯಲ್ಲಿ ಕಾಣುತ್ತಾ ಇದ್ದಾನೆ. തന്റെ വെളിപ്പാടിനകത്ത് ಆ ಒಂದು ಪ್ರಕಟಣೆಯ ಮಧ್ಯದಲ್ಲಿ അവൻ കാണുന്ന ഒരു കാഴ്ച ഇതാ. ಆತನು ನೋಡುವಂತ ದೃಶ್ಯ ಇದಾಗಿತ್ತು. സർവശക്തനായ ദൈവം, ಸರ್ವಶಕ್ತನಾದಂತ ದೇವರು, ഉയർന്നും പൊങ്ങിയുമുള്ള, ಉನ್ನತವಾಗಿ അല്ലല്ലേ സിംഹാസനത്തിൽ ഇരിക്കുന്നതും, ಸಿಂಹಾಸನದಲ್ಲಿ ಇರುವಂತದ್ದು, അല്ലല്ലേ അവന്റെ വസ്ത്രത്തിന്റെ തൊങ്ങൽ, ಆತನ ವಸ್ತ್ರದ ಆ ಒಂದು ಹಂಗಿ, മന്ദിരത്തെ നിറച്ചിരിക്കുന്നതും, ಅದೆಲ್ಲವೂ ಧೂಪದಿಂದ ತುಂಬಲ್ಪಟ್ಟಿರುವಂತದ್ದು, ಆಲಯದಲ್ಲಿ ತುಂಬಲ್ಪಟ್ಟಿರುವಂತದ್ದು. അവന്റെ വെളിപ്പാടിൽ, അവന്റെ ദർശനത്തിനകത്ത് അവൻ കാണുകയാണ്. ಆತನ ದರ್ಶನದಲ್ಲಿ ಆತನು ಕಾಣುತ್ತಾ ಇದ್ದಾನೆ. ഞാൻ ഇന്ന് പകൽക്കാലം ആ ഭാഗം ഇങ്ങനെ പഠിച്ചപ്പോ, ನಾನು ಈ ಬೆಳಗಿನ ವೇಳೆಯಲ್ಲಿ ಆ ಒಂದು ಭಾಗವನ್ನು ನಾವು ಓದಿದಾಗ ഒരു കാര്യം എനിക്ക് മനസ്സിലായി. ಒಂದು ಕಾರ್ಯ ನನಗೆ ಸ್ಪಷ್ಟವಾಗಿ ತಿಳಿಯಿತು. ദൈവത്തിന് ആവശ്യമുള്ളവൻ, ದೇವರಿಗೆ ಅಗತ್ಯವಾಗಿ ಬೇಕಾಗಿರುವವನು, ദൈവത്താൽ പ്രയോജനപ്പെടേണ്ടവൻ, ದೇವರಿಂದ ಪ್ರಯೋಜನವಾಗುವವನು എവിടെ ഉണ്ടോ ಎಲ್ಲಿ ಇರ್ತಾನೋ അവിടെ ഒരു വെളിപ്പാട് വെളിപ്പെടാറുണ്ട്. ಅಲ್ಲಿ ಒಂದು ಪ್ರಕಟಣೆಯು ಪ್ರಕಟವಾಗಲಿಕ್ಕೆ ಇದೆ. ಹಲ್ಲೆಲೂಯಾ. ദൈവത്തിന് ആവശ്യമുള്ളവൻ, ದೇವರಿಗೆ ಅಗತ್ಯವಾಗಿ ಬೇಕಾಗಿರುವವರು, നിയോഗിക്കപ്പെട്ടവൻ, ದೇವರಿಂದ ಯೋಚನೆಗೆ ಒಳಗಾದವರು എവിടെ ഉണ്ടോ ಎಲ್ಲಿ ಇದ್ದಾರೋ അവിടെ ദൈവശബ്ദം മുഴങ്ങാറുണ്ട്. ಅಲ್ಲಿ ದೇವರ ಶಬ್ದವು ಕೇಳಲ್ಪಡುತ್ತದೆ. പകൽക്കാലം ಈ ಬೆಳಗಿನ ವೇಳೆಯಲ್ಲಿ നമ്മുടെ നടുവിലും ನಮ್ಮ ಮಧ್ಯದಲ್ಲಿ ദൈവത്താൽ നിയോഗിക്കപ്പെട്ടവർ, ದೇವರಿಂದ ನಿಯೋಗಿಸಲ್ಪಟ್ಟವರು, ದೇವರಿಂದ ಹೊರಡುವವರು, ദൈവിക ശുശ്രൂഷയ്ക്കകത്ത് ചുവടുറപ്പിക്കേണ്ടവർ ದೇವರ ಸೇವೆಗೋಸ್ಕರವಾಗಿ ಉಷ್ಣತೆಯನ್ನು ಕೊಡುವವರು ಈ ಬೆಳಗಿನ ವೇಳೆ ನಮ್ಮ ಮಧ್ಯದಲ್ಲಿ ಇರುವುದಾದರೆ, പകൽക്കാലം ನನ್ನ ದೇವರು ಈ ಬೆಳಗಿನ ವೇಳೆಯಲ್ಲಿ അവരോട് ചിലത് സംസാരിപ്പാനുണ്ട്. ಅವರ ಸನ್ನಿಧಾನ ಕೆಲವೊಂದನ್ನು ಮಾತನಾಡಲು ಹೋಗುತ್ತಾನೆ. എല്ലാരോടും സംസാരിച്ചില്ലേലും ಈ ಬೆಳಗಿನ ವೇಳೆ ಎಲ್ಲರ ಜೊತೆ ದೇವರು ಮಾತನಾಡಲಿದ್ದಾರೆ ಸಹ. ദൈവത്തിന് ഇടപെടാനില്ലെങ്കിലും ಈ ದೇವರ ಸನ್ನಿಧಾನ ದೇವರ ಎಲ್ಲರ ಮಧ್ಯದಲ್ಲಿ ಆತನು ചിലരോട് ദൈവത്തിന് സംസാരിപ്പാനുണ്ട്. ಕೆಲವೊಬ್ಬರಲ್ಲಿ ದೇವರು ಮಾತನಾಡಲಿಕ್ಕಿದ್ದಾನೆ. അവരിൽ ഒരുവനാക്കി, ಅದರಲ್ಲಿ ಒಬ್ಬನಾಗಿ, അവരിൽ ഒരുവളാക്കി, ಅವರಲ್ಲಿ ಒಬ್ಬಳಾಗಿ
ವಿರುದ್ಧವಾಗಿ ഇന്ന് പകൽ ഞാനും നിങ്ങളും ഉണ്ടെങ്കിൽ ಈ ಬೆಳಗಿನ ವೇಳೆಯಲ್ಲಿ ನಾನು ಮತ್ತೆ ನೀವು ಇರುವುದಾದರೆ ഈ പകൽ ദൈവത്തോട് നമ്മോട് ಈ സംസാരിക്കാനുണ്ട്. ಬೆಳಗಿನ ವೇಳೆಯಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಮಾತನಾಡಲು അത് ಹೋಗುತ್ತಾನೆ. വിശ്വസിക്കുന്നവർക്കായി സ്വോത്രം ಅದು ചെയ്യുന്നു. ನಂಬುವವರಿಗೋಸ್ಕರವಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ഹല്ലേലൂയ. ಹಲ್ಲೆಲೂಯಾ ഹല്ലേലൂയ. ಹಲ್ಲೆಲೂಯಾ ഹല്ലേലൂയ. ഞാൻ എന്റെ ദൈവത്തിന് നന്ദി പറയുക. ನಾನು ನನ್ನ ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. അവൻ കണ്ട കാഴ്ച, ಆತನು ಕಂಡಂತ ದೃಶ್ಯ, അല്ലെങ്കിൽ സർവശക്തനായ ദൈവം ಸರ್ವಶಕ್ತನಾದಂತ ದೇವರು ഉയർന്നും പൊങ്ങിയുമുള്ള സിംഹാസനത്തിൽ ഇരിക്കുന്നു. ಉನ್ನತೋನ್ನತ ಸಿಂಹಾಸನದಲ್ಲಿ ಇರುವಾಗ ഹല്ലേലൂയ. ಹಲ್ಲೆಲೂಯಾ അവന്റെ വസ്ത്രത്തിന്റെ തൊങ്ങൽ ಆತನ ವಸ್ತ್ರದ ಆ ಒಂದು ಅಂಚುಗಳು ആലയത്തെ നിറച്ചിരിക്കുന്നു. ಆಲಯದಲ್ಲಿ ಆವರಿಸಿಕೊಂಡಿತ್ತು. ഒന്നുകൂടെ ഇറങ്ങി പറഞ്ഞാൽ ಪುನಃ ಸ್ಪಷ್ಟವಾಗಿ ನಾ ಹೇಳುವುದಾದರೆ ದೇವರಿರುವಂತ ಸನ್ನಿಧಾನದಲ್ಲಿ ദൈവത്തിന്റെ സാന്നിധ്യമുണ്ടെന്നർത്ഥം. ದೇವರ ಸಾನ್ನಿಧ್ಯ ಇರುವಂತ ಸಮಯದಲ್ಲಿ ഇന്ന് പകൽ ಈ ಬೆಳಗಿನ ವೇಳೆಯಲ್ಲಿ ദൈവം ഇരിക്കുന്നിടത്ത് ದೇವರು ಇರುವಂತ ಸ್ಥಳದಲ್ಲಿ ദൈവത്തിന്റെ സാന്നിധ്യം ഉണ്ടെന്നർത്ഥം. ದೇವರ ಸಾನ್ನಿಧ್ಯ ಇದೆ ಅಂತ ಹೇಳಿ ಅರ್ಥ. സ്തോത്രം ചെയ്യുന്നു. ಸ್ತೋತ್ರ ಹೇಳುತ್ತೇನೆ. അങ്ങനെയെങ്കിൽ ಹಾಗಿರುವುದಾದರೆ രണ്ടോ മൂന്നോ പേർ കൂടുന്നിടത്ത് ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಇರುತ್ತಾರೋ അവർ വാഗ്ദത്ത പ്രകാരം ഐക്യമത്യപ്പെട്ട് കൂടിയാൽ ಅವರು ವಾಗ್ದಾನದ ಪ್ರಕಾರವಾಗಿ ಐಕ್ಯಮತ್ಯಾಗಿ ಒಂದೇ ಮನಸ್ಸಿನಿಂದ ಕೂಡುವುದಾದರೆ ചെയ്തിട്ടുണ്ടെങ്കിൽ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಅಂತೇಳಿ ಆತನು ಹೇಳಿರುವುದಾದರೆ പകൽക്കാലം ಈ ಬೆಳಗಿನ ವೇಳೆಯಲ್ಲಿ 3 പേര് കൂടുതൽ ഇവിടെ കൂടിയിട്ടുണ്ട്. 3ಕ್ಕಿಂತ ಅಧಿಕ ಜನರು ಎಲ್ಲಿ ಕೂಡಿದ್ದಾರೆ. ಹಾಗಿರುವುದಾದರೆ പകൽ നമ്മുടെ നടുവിലും ആ ദൈവ സാന്നിധ്യം ഇറങ്ങി നിൽപ്പുണ്ട്. ಈ ಬೆಳಗಿನ ವೇಳೆಯಲ್ಲಿ ಈ ನಮ್ಮ ಮಧ್ಯದಲ್ಲಿ ಸಹ ದೇವರ ಸಾನ್ನಿಧ್ಯವು ಇಲ್ಲಿ ತುಂಬಲ್ಪಟ್ಟಿದೆ. വിശ്വസിക്കുന്ന ദൈവമക്കൾ, ಅದು ನಮ್ಮಂತ ದೇವರ ಮಕ್ಕಳು, ആത്മാവിൽ തിരിച്ചറിയുന്ന ദൈവമക്കൾ, ಅದನ್ನು ಆತ್ಮದಲ್ಲಿ ತಿಳಿದುಕೊಳ್ಳುವಂತ ದೇವರ ಮಕ್ಕಳು, അനുഭവിക്കുന്ന ദൈവമക്കൾ, ಅದನ್ನು ಅನುಭವಿಸುವಂತ ದೇವರ ಮಕ್ಕಳು പകൽ ഉറപ്പിക്കുക. ಈ ಬೆಳಗಿನ ವೇಳೆಯಲ್ಲಿ ದೃಢವಾಗಿದೆ. ദൈവ സാന്നിധ്യത്തിനകത്ത് ಈ ಒಂದು ದೇವರ ಸಾನ್ನಿಧ್ಯ ಮಧ್ಯದಲ್ಲಿ ಈ ಬೆಳಗಿನ ವೇಳೆಯಲ್ಲಿ എനിക്കുള്ള ഒരു മറുപടി കിടപ്പുണ്ട്. ನನಗೋಸ್ಕರವಾಗಿ ಒಂದು ಸದುತ್ತರವು ಇದೆ. വിശ്വസിക്കുന്നവർക്കായി സ്തോത്രം. ನಮ್ಮವರಿಗೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಹಲ್ಲೆಲೂಯಾ ഹല്ലേലൂയ. ಹಲ್ಲೆಲೂಯಾ. രണ്ടോ മൂന്നോ പേർ എന്റെ നാമത്തിൽ എവിടെ കൂടി വന്നാലും ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ അവരുടെ നടുവിൽ ഞാനുണ്ട്. ಅವರ ಮಧ್ಯದಲ್ಲಿ ನಾನಿದ್ದೇನೆ. അതെന്റെ ദൈവം ഉറപ്പിച്ച് പറഞ്ഞത്. ಅದು ನನ್ನ ದೇವರು ದೃಢವಾಗಿ ಹೇಳಿದಂತ ಮಾತಾಗಿದೆ. ಹಾಗಿರುವುದಾದರೆ പകൽ ಈ ಬೆಳಗಿನ ವೇಳೆಯಲ್ಲಿ രാജാതി രാജാവും ರಾಜಾದಿ ರಾಜನು കർത്താതി കർത്താവും ಕರ್ತಾದಿ ಕರ್ತನು താൻ മാത്രം അമർത്തതയുള്ളവനും ಆತನು ಮಾತ್ರ ಯೋಗ್ಯನಾದವನು ആർക്കും അടുത്തുകൂടാത്ത വെളിച്ചത്തിൽ വസിക്കുന്നവനും ಯಾರಿಗೂ ಸರಿ ಸಮಾನವಾದಂತ ಬೆಳಕಿನಲ್ಲಿ ವಾಸ ಮಾಡುವವನು ഈ പകൽ നമ്മുടെ കൂടി വരവനകത്തുണ്ടെന്ന് ಈ ಬೆಳಗಿನ ವೇಳೆಯಲ್ಲಿ ನಾವಿಲ್ಲಿ ಕೂಡಿ ಬಂದಿರುವುದಾದ್ರೆ ನಮ್ಮ ಮಧ್ಯದಲ್ಲಿ ಇದ್ದಾನೆ ಅಂತ ಹೇಳಿ ഉറപ്പുള്ള ദൈവമക്കൾ ഇതിനകത്തുണ്ടെങ്കിൽ ದೃಢತೆ ಇರುವಂತ ದೇವರ ಮಕ್ಕಳು ಇದರ ಒಳಗಡೆ ಇರುವುದಾದರೆ കരങ്ങൾ ഉയർത്തി ഒരു മഹത്വം കൊടുക്കണം. ಈ ಬೆಳಗಿನ ವೇಳೆಯಲ್ಲಿ ಮಹತ್ವವನ್ನು ಕರ್ತನಿಗೆ ಕೊಡೋಣ. ಕರಗಳನ್ನು ಮೇಲೆತ್ತಿ ಮಾಡಿ ಹಲ್ಲೆಲೂಯಾ ಹಲ್ಲೆಲೂಯಾ. ನನ್ನ ദൈവത്തിന്റെ സാന്നിധ്യം ഇന്ന് പകൽ ഇതിനകത്തുണ്ട്. ನನ್ನ ದೇವರ ಸಾನ್ನಿಧ್ಯವು ಈ ಬೆಳಗಿನ ವೇಳೆಯಲ್ಲಿ ಇಲ್ಲಿ ಇದೆ. ಹಲ್ಲೆಲೂಯಾ. അവന്റെ വസ്ത്രത്തിന്റെ തൊങ്ങൽ, ಆತನ ವಸ್ತ್ರದ ಆ ಒಂದು ನೆರೆಯು, തൊങ്ങലിനെ വസ്ത്രത്തിന്റെ തൊങ്ങലിനെ കുറിച്ച് ഒത്തിരി പ്രസംഗിക്കാനുണ്ട്. ಆ ಒಂದು ವಸ್ತ್ರದ ನೆರಿಗೆಯ ಕುರಿತು ನನಗೆ ಅನೇಕ ಪ್ರಸಂಗ ಮಾಡಲಿಕ್ಕೆ ವಿಷಯಗಳಿವೆ. കാലഘട്ടത്തിൽ ಹಳೆಯ ಒಡಂಬಡಿಕೆ ಆ ಒಂದು ಕಾಲಘಟ್ಟದಲ್ಲಿ പുരോഹിതന്മാർ ಯಾಜಕರು ഒരു പ്രത്യേക രീതിയിലുള്ള വസ്ത്രമായിരുന്നു ಒಂದು ധരിച്ചുകൊണ്ടിരുന്നത്. ಪ್ರತ್ಯೇಕವಾದಂತ ಒಂದು ವಸ್ತ್ರವನ್ನು ಅವರು ಧರಿಸಿಕೊಂಡಿದ್ದರು. യാഗപീഠത്തിൽ ശുശ്രൂഷ ചെയ്യുന്ന പുരോഹിതന്മാർ ಯಜ್ಞಪೀಠದಲ್ಲಿ ಸೇವೆಯನ್ನು ಮಾಡುತ್ತಿದ್ದಂತ ಆ ಒಂದು ಯಾಜಕರು രീതിയിലുള്ള വസ്ത്രം ധരിക്കും. ಒಂದು ಪ್ರತ್ಯೇಕವಾದಂತ ವಸ್ತ್ರವನ್ನು ಅವರು ಧರಿಸಿದರು. ಆ ಒಂದು ವಸ್ತ್ರದಲ್ಲಿ പ്രത്യേക തരത്തിലുള്ള പഞ്ഞിനൂൽ പിരിച്ച് അതിന് തുങ്ങലുണ്ടാക്കിയിടും. ಅದಕ್ಕೆ ಪ್ರತ್ಯೇಕವಾದಂತಹ ಆ ಒಂದು ಹತ್ತಿ ನೂಲು ಇರುವಂತಹ ಒಂದು ಗಂಟುಗಳನ್ನು ಮಾಡಿ ಅದಕ್ಕೆ ಹಾಕುತ್ತಿದ್ದರು. പ്രസംഗ വിഷയമല്ലാത്തതുകൊണ്ട് ഞാൻ ആ ഭാഗത്തിലേക്ക് ಅದು കയറുന്നില്ല. ನನಗೆ ಪ್ರಸಂಗದ ವಿಷಯ ಇಲ್ಲದೆ ಇರುವುದರ ನಿಮಿತ್ತವಾಗಿ ಅದನ್ನು ಅಲ್ಲಿಗೆ ಬಿಡುತ್ತೇನೆ. തൊങ്ങലിന് പ്രത്യേകത കിടപ്പുണ്ട്. ಅದರಲ್ಲಿ ಸಹ ಕೆಲವೊಂದು ಪ್ರತ್ಯೇಕತೆ ಇದೆ. അതെല്ലാ വസ്ത്രത്തിനകത്തും തുന്നിച്ചേർക്കുന്നതല്ല. ಅದು ಎಲ್ಲಾ ವಸ್ತ್ರದ ಜೊತೆಯಲ್ಲಿ ಸೇರಿ ಇರುವಂತ ವಸ್ತ್ರವಲ್ಲ. ശുശ്രൂഷ ചെയ്യുന്നവന്റെ വസ്ത്രത്തിനകത്ത് മാത്രമുള്ളതാണ്. ಅದು ಸೇವೆ ಮಾಡುವವರ ವಸ್ತ್ರದಲ್ಲಿ ಇರುವುದು ಮಾತ್ರವೇ ಆಗಿರುತ್ತದೆ. തൊങ്ങലിനൊരു പ്രത്യേകത കിടപ്പുണ്ട്. ಆ ಒಂದು ನೆರೆಗೆ ವಿಷಯದಲ್ಲಿ ಕೆಲವೊಂದು ವಿಷಯಗಳು ಅಡಕವಾಗಿದೆ. തൊങ്ങലിന്റെ പ്രത്യേകത ಏನಾಗಿದೆ ಅದರ ವಿಷಯ ಅಂತ ಹೇಳಿದರೆ, പുതിയ നിയമത്തിലേക്ക് വരുമ്പോൾ ಹೊಸ ಒಡಂಬಡಿಕೆಗೆ ಬರುವಾಗ 12 ವರ್ಷം രക്തസ്രവമായ ഒരു സ്ത്രീ, 12 ವರ್ಷದಿಂದ ರಕ್ತಸ್ರಾವವನ್ನು ಸುರಿಸಿದಂತ ಸ್ತ್ರೀ, അവൾ വൈദ്യന്മാരാൽ ഏറിയൊന്ന് സഹിച്ചു. ಅವಳು ಅನೇಕ ವೈದ್ಯರನ್ನು ತೋರಿಸಿ ಅವಳಲ್ಲಿದ್ದಂತ ಎಲ್ಲವನ್ನು ಅವಳು ಖರ್ಚು ಮಾಡಿ ഉള്ളത് മുഴുവനും വിറ്റ് വൈദ്യന്മാർക്ക് കൊടുത്തു. ಅವಳಿಗೆ ಇರುವುದೆಲ್ಲವನ್ನು ಮಾರಿ ಅವಳು ವೈದ್ಯರಿಗೆ ಕೊಟ್ಟಳು. എന്നിട്ടും അവൾക്ക് വിടുതൽ കിട്ടിയില്ല. ಆದರೂ ಸಹ ಅವಳ ಜೀವಿತದಲ್ಲಿ ಯಾವುದೇ ರೀತಿಯಾದಂತ ಬಿಡುಗಡೆಯನ್ನು ಅವಳು ಕಾಣಲಿಲ್ಲ. ಆಗಿರುವಾಗ ಅವಳು ഒരു ശബ്ദം കേട്ടു. ಅವಳು ಒಂದು ಶಬ್ದವನ್ನು ಕೇಳಿದಳು. യേശു കർത്താവ് ഇത് വഴി വരുന്നുണ്ട്. ಯೇಸು ಕ್ರಿಸ್ತನ ಈ ಮಾರ್ಗದಲ್ಲಿ ಬರುತ್ತಿದ್ದಾನೆ. ഹൃദയത്തിനകത്തൊരു തീരുമാനമെടുത്തു. ಅವಳ ಹೃದಯದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಳು. യേശുവിന്റെ അടുത്ത് ചെന്നിട്ട് ಯೇಸು ಕ್ರಿಸ್ತನ ಬಳಿಗೆ ಹೋಗಿ അവന്റെ മുഖത്ത് നോക്കി ಅವನ ಮುಖವನ್ನು ನೋಡಿ, എന്റെ സങ്കടം ബോധിപ്പിക്കാൻ എനിക്ക് പറ്റത്തില്ല. ಅಯ್ಯೋ ನನ್ನ ಸಂಕಟವನ್ನು ಹೇಳುವುದಕ್ಕೆ ನನಗೆ ಸಾಧ್ಯವಿಲ್ಲ. എന്താ കാരണമെന്ന് ചോദിച്ചാൽ, ಏನು ಕಾರಣ ಅಂತ ಹೇಳಿದರೆ, യഹൂദന്മാരുടെ നിയമം അനുസരിച്ച് ಯಹೂದ್ಯರ ಪದ್ಧತಿಯ ಪ್ರಕಾರವಾಗಿ രക്തസ്രാവമുള്ള ഒരു സ്ത്രീ ರಕ್ತಸ್ರಾವ ಇರುವಂತ ಸ್ತ್ರೀ പാളയത്തിന് പുറത്ത് പോയി താമസിക്കണം. ಪಾಳೆಯದ ಹೊರಗಡೆ ಹೋಗಿ
ಒಳಗೆ ಅವಳು ವಾಸ ಮಾಡಬೇಕಾಗಿತ್ತು. യഹൂദന്റെ മുഖത്ത് നോക്കാൻ പറ്റത്തില്ല. ಅವಳು ಯಾರ ಮುಖವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. യഹൂദന്മാരുടെ നേരെ വരാൻ പറ്റത്തില്ല. ಮನುಷ್ಯರ ಮಧ್ಯದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. അവളെ ഏറ്റവും അല്ലല്ലേ പുറകിൽ പോയി നിൽക്കണം. ಅವಳು ಯಾವಾಗಲೂ ಸಹ ಹೊರಗಡೆ ಬಹಳ ಕಡೆಯದಾಗಿ ಹೋಗಿ ನಿಲ್ಲಬೇಕಿತ್ತು. നിയമം കിടക്കുമ്പോൾ ಹಾಗೆ ಒಂದು ನಿಯಮ ಇರುವಾಗ ഈ സഹോദരി ഹൃദയത്തിൽ ചിന്തിച്ചു, ಈ ಸಹೋದರಿಯು ಹೃದಯದಲ್ಲಿ ಒಂದನ್ನು അവനെ തൊടാൻ പറ്റത്തില്ല, ಅವರನ್ನು ಮುಟ್ಟಲು ಸಾಧ್ಯವಿಲ್ಲ, അവന്റെ മുൻപിൽ ചെല്ലാൻ പറ്റത്തില്ല, ಅವರ ಮುಂದೆ ಹೋಗುವುದಕ್ಕೆ ಸಾಧ್ಯವಿಲ್ಲ. എനിക്ക് പറ്റും, ಒಂದು ಮಾತ್ರ അവന്റെ ಸಾಧ್ಯ, വസ്ത്രത്തിന്റെ തൊങ്ങലെനിക്കൊന്ന് തൊടാം. ಆತನ ವಸ್ತ್ರದ ಆ ಒಂದು ಅಂಚನ್ನು ಮುಟ್ಟುವುದಾದರೆ ಹಲ್ಲೆಲೂಯಾ, അവന്റെ വസ്ത്രത്തിന്റെ തൊങ്ങലൊന്ന് തൊട്ടാ മതി. ಆತನ ಆ ಒಂದು ವಸ್ತ್ರದ ಅಂಚನ್ನು ಮುಟ್ಟಿದರೆ ಸಾಕು. എനിക്ക് അവനെ തൊടണ്ട, ನನಗೆ ಅವನನ್ನು ಮುಟ್ಟುವುದು ಬೇಡ, അവന്റെ മുൻപിൽ ചെല്ലണ്ട, ಆತನ ಮುಂದೆ ಹೋಗುವುದು ಬೇಡ, സങ്കടം അവനോട് പറയണ്ട, ನನ್ನ ಸಂಕಟ ಆತನ ಜೊತೆ ಹೇಳುವುದು ಬೇಡ. ಅಂಚಿದರೆ ಮುಟ್ಟಿದರೆ ಸಾಕು. 12 വർഷം കൊണ്ട് 12 ವರ್ಷದಿಂದ എന്റെ മേൽ ആധിപത്യം പറഞ്ഞ, ನನ್ನ ಮೇಲೆ ಆಧಿಪತ್ಯ ಮಾಡುತ್ತಿದ್ದಂತ, ನನ್ನ ಕುಟುಂಬವನ್ನು ಸೋಲಿಸಿದಂತ, ನನ್ನ ವಾಗ್ದಾನವನ್ನು ಸೋಲಿಸಿದಂತ, ನನ್ನ ಆಶೀರ್ವಾದ ಕಟ್ಟಿರುವಂತ, ನನ್ನನ್ನು ರೋಗಿಯನ್ನಾಗಿ ಮಾರ್ಪಡಿಸಿದ ಎಲ್ಲ ವಿಷಯದ ಮೇಲೆ വസ്ത്രത്തിന്റെ തൊങ്ങൽ കൊണ്ട് ಆತನ ವಸ್ತ್ರದ ಅಂಚನ್ನು ಹಿಡಿದು വിടുതൽ വ്യാപരിക്കുമെന്ന്, ಅದು ಅದೆಲ್ಲವೂ ವ್ಯಾಪರಿಸುತ್ತದೆ ಅಂತ ಹೇಳಿ, വിടുതൽ വ്യാപരിക്കുമെന്ന് ಬಿಡುಗಡೆ ವ್ಯಾಪರಿಸುತ್ತದೆ ಅಂತ ಹೇಳಿ അവൾ ആഴമായി തിരിച്ചറിഞ്ഞു. ಅವಳು ಆಳವಾಗಿ ತಿಳಿದುಕೊಂಡಳು. ഇന്ന് പകൽ ಈ ಬೆಳಗಿನ ವೇಳೆಯಲ್ಲಿ ദൈവമക്കൾ തിരിച്ചറിയണം, ದೇವರ ಮಕ್ಕಳು ಒಂದನ್ನು ತಿಳಿದುಕೊಳ್ಳಬೇಕು. അവന്റെ വസ്ത്രത്തിന് തൊങ്ങലിന് പ്രത്യേകതയുണ്ട്. ಆತನ ವಸ್ತ್ರದ ಅಂಚಿಗೆ ಒಂದು ಪ್ರತ್ಯೇಕತೆ ಇದೆ. എന്താ പ്രത്യേകത? ಏನಾಗಿದೆ ಆ ಒಂದು ಪ್ರತ್ಯೇಕತೆ? വസ്ത്രത്തിന് തൊങ്ങലൊന്ന് തൊട്ടാ മതി, ಆ ಒಂದು ವಸ್ತ್ರದ ತುದಿಯನ್ನು ಮುಟ್ಟಿದರೆ ಸಾಕು. ಹಲ್ಲೆಲೂಯಾ. അതിലൂടെ ഒരു ശക്തി പുറത്തു വരും. ಅದರ ಮೂಲಕವಾಗಿ ಸಹ ಒಂದು ಶಕ್ತಿ ಪ್ರಕಟವಾಗಿ ಬರುತ್ತದೆ. ಹಲ್ಲೆಲೂಯಾ. യേശു തലേ കൈവെക്കണ്ട, ಯೇಸು ಕ್ರಿಸ್ತನು ತಲೆ ಮೇಲೆ ಕೈ ಇಡುವುದು ಬೇಡ, അവനൊരു വാക്ക് കൽപ്പിക്കണ്ട, ಆತನ ಒಂದು ಮಾತು ಕಲ್ಪಿಸುವುದು ಬೇಡ. പക്ഷേ ഒന്നിന്റെ പകൽ നീ തിരിച്ചറിയണം, ಒಂದನ್ನು ಮಾತ್ರ ನೀನು ಸ್ಪಷ್ಟವಾಗಿ ബോധത്തോടുകൂടി, ಅವಿಶ್ವಾಸದ ಬೋಧನೆಯೊಂದಿಗೆ, ವಿಶ್ವಾಸದೊಂದಿಗೆ, നിറഞ്ഞ മനസ്സോടെ, ತುಂಬಿದ ಹೃದಯದೊಂದಿಗೆ ഇന്ന് പകൽ അവന്റെ വസ്ത്രം തൊടാൻ തയ്യാറാകാമെങ്കിൽ, ಬೆಳಗಿನ ವೇಳೆಯಲ್ಲಿ ಆತನ ವಸ್ತುವನ್ನು ನಾವು ಒಂದು ಮುಟ್ಟಿದರೆ ಸಾಕು. വസ്ത്രത്തിന് തൊങ്ങലൊന്ന് തൊടാൻ ಆತನ തയ്യാറാകാമെങ്കിൽ, ಆ ಒಂದು ವಸ್ತ್ರದ ತುದಿಯನ್ನು ಮುಟ್ಟಿದರೆ ಸಾಕು. 12 വർഷങ്ങൾ കൊണ്ട് 12 ವರ್ಷದಿಂದ നിന്നെ ബാധിച്ച ബാധ ನಿನ್ನನ್ನು ಬಾಧಿಸಿದ ಆ ഈ ಒಂದು ಬಾಧೆ പകൽ പരിശുദ്ധാത്മ വഴിക്കുകയാണ്. ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮನ ಹೊಡೆದು ಹಾಕುತ್ತಾನೆ. വിശ്വസിക്കുന്നവർക്കായി സ്വത്രം. ನಂಬುವವರಿಗೋಸ್ಕರವಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಹಲ್ಲೆಲೂಯಾ. വൈദ്യന്മാർക്ക് പറ്റിയില്ല, ವೈದ್ಯರಿಗೆ ಅದು ಆಗಲಿಲ್ಲ. കാശില്ലാഞ്ഞിട്ടല്ല, ಹಣ ಇಲ್ಲ ಅಂತ ಹೇಳಿ ಅಲ್ಲ, വൈദ്യൻ ഇല്ലാഞ്ഞിട്ടല്ല, ವೈದ್ಯರು ಇಲ್ಲ ಅಂತ ಹೇಳಿಲ್ಲ, മരുന്നില്ലാഞ്ഞിട്ടുമല്ല, ಔಷಧಿ ಇಲ್ಲ ಅಂತ ಹೇಳಿಲ್ಲ, ഇതെല്ലാം ഉണ്ടായിട്ടും ಇದೆಲ್ಲವೂ ಇದ್ದು ಸಹ അവനെ കൊണ്ട് പറ്റിയില്ല. ಅವರಿಂದ ಇದನ್ನು ಗುಣಪಡಿಸಲು ಸಾಧ್ಯವಿಲ್ಲ. ಈ ಬೆಳಗಿನ ವೇಳೆಯಲ್ಲಿ വൈദ്യന് പറ്റാത്തത്, ವೈದ್ಯರಿಂದ ಮಾಡಲು മരുന്നിന് പറ്റാത്തത്, ಔಷಧಿಯಿಂದ ಮಾಡಲು ಸಾಧ್ಯವಿಲ್ಲ. ಈ ಬೆಳಗಿನ ವೇಳೆಯಲ್ಲಿ ക്രിസ്തുവിന്റെ വസ്ത്രത്തിന്റെ തൊങ്ങലിലൂടെ, ಕ್ರಿಸ್ತನ ವಸ್ತ್ರದ ಆ ಒಂದು ತುದಿಯಿಂದ ഈ പകൽ നിന്റെ അകത്തേക്ക് ഇറങ്ങി വരിക. ಈ ಬೆಳಗಿನ ವೇಳೆಯಲ್ಲಿ ಆ ಒಂದು ಅಂಚಲ್ಲಿ ಬರ್ಲಿಕ್ಕಿದೆ. അതിന്റെ പകൽ നിന്റെ കുടുംബത്തിനകത്തേക്ക്, ನಿನ್ನ ಕುಟುಂಬದ ಮಧ್ಯದಲ್ಲಿ ಬರ್ಲಿಕ್ಕಿದೆ, ശരീരത്തിനകത്തേക്ക്, ಶರೀರದ ಮೇಲೆ ಬರುತ್ತದೆ, ആത്മമണ്ഡലങ്ങൾക്കകത്തേക്ക് ಮಂಡಲಗಳಿಗೆ ಬರುತ್ತದೆ. പകൽ അത് വെളിപ്പെട്ട് ಈ വരിക. ಬೆಳಗಿನ ವೇಳೆಯಲ್ಲಿ ಪ್ರಕಟವಾಗಿ ಹೊರಬರಲಿ. ಅದನ್ನು ಅರ್ಥ ಮಾಡಿಕೊಳ್ಳುವವರಿಗಾಗಿ, ಅದನ್ನು ಹೊಂದಿಕೊಳ್ಳುವವರಿಗಾಗಿ ಹಾಗೆ ಸಂಭವಿಸಲಿ. ಆಮೆನ್. ರೀಬಲಬರ್ಬ ಜೂಡಾವೇದಿ ರೀಬಲಬರ್ಬ ಜೂಡಾವೇದಿ ರೀದಗಳಾದ ರೀಬಬ ರಬಲಬ ರೀಬಲಬ ದೆರಬರ್ಬ ರೀಡಬಾದ ರೀಬಬ ರಗಲ ರೀಬಬ ರೀಬಲಾದ ರೀದಗಳಾದ ರೀಬಲಬರ್ಬ ಜೂಡಾವೇದಿ ರೀದರಗ ಲಬರಬ ರಬರೆ ರೀಬಲ ಶಕಲ ಸ್ಯಾಂತೋ ರೀಬಬ ಬರಕಲೋ ರೀಬಲ ಸ್ಯಾಂತೆರೆ ರೀಬಬ ಅಡ್ಕಲಾದರೆ ರೀರಕಟ್ಟ ವೇದಿಕಾಲ ವೇದಿನ ರೀದರಾದ ರೀದರಾದ ವೇದಿನ ಲಬರಬ ಜೂಡಾವೇದಿ ರೀದರಾದ ಶೌಲ ವೇದಿನ ರೀರಕಡೆಗೆ ರೀದಗಳಾದ ರೀದಗಳಾದ ಆತ್ಮನಲ್ಲಿ ಹೊಂದಿಕೊಳ್ಳುತ್ತಿದ್ದಾರೆ, ಆತ್ಮನಲ್ಲಿ ಹೊಂದುತ್ತಿರುವವರಿಗಾಗಿ ಆತ್ಮದಲ್ಲಿ ಹೊಂದಿಕೊಳ್ಳುತ್ತಿದ್ದೀರಾ? ಈ ಬೆಳಗಿನ ವೇಳೆಯಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಆಮೆನ್. യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ ഹല്ലേലൂയ. ಹಲ್ಲೆಲೂಯಾ. എന്താ വിശ്വാസമാ, ಏನಾಗಿದೆ ವಿಶ್ವಾಸ, ನಂಬಿಕೆ, എന്തോ ഉറപ്പാ, ಎಷ್ಟು ದೃಢತೆ. സ്തോത്രം. ಸ್ತೋತ್ರ. ഞാൻ ചോദിച്ചു, സഹോദരിയെ, ನಾನು ಹೇಳ್ತೇನೆ ಸಹೋದರಿ, വൈദ്യന് പറ്റാത്തത്, ವೈದ್ಯರಿಗೆ ಆಗದೆ ಇರುವಂತದ್ದು, മരുന്നിന് പറ്റാത്തത്, ಮದ್ದಿಗೆ ಆಗದೆ ಇರುವಂತದ್ದು, യേശുവിന്റെ വസ്ത്രത്തിന് തൊങ്ങൽ കൊണ്ട് നടക്കുവോ? ಯೇಸು ಕ್ರಿಸ್ತನ ಆ ಒಂದು ವಸ್ತ್ರದ ತುದಿಯಿಂದ ಮುಟ್ಟಿದ್ರೆ ಸಾಧ್ಯ ಇದೆಯಾ? അവൾ എന്നോടൊരു മറുപടി പറഞ്ഞു. ಅವಳು ನನಗೆ ಒಂದು ಉತ್ತರ ಕೊಟ್ಟಳು. ഞാൻ കണ്ടത് വൈദ്യനെയാ, ನಾನು ಕಂಡದ್ದು ವೈದ್ಯರನ್ನು, ഞാൻ ഹല്ലേലൂയ രുചിച്ചതും കഴിച്ചതൊക്കെ മരുന്നാ, ನಾನು ರುಚಿಸಿದ್ದು ಅನುಭವಿಸಿದ್ದೆಲ್ಲವೂ ಔಷಧಿಯನ್ನು. ഇനി ഞാൻ പോകുന്നത് ಇನ್ನು ನಾನು ಹೋಗುವಂತದ್ದು വൈദ്യന്റെ അടുത്തല്ല, ವೈದ್ಯರ ಬಳಿಗೆ ಅಲ್ಲ, ഗിലെയാദിലെ വൈദ്യന്റെ അടുത്താ. ಗಿಲ್ಯಾದಿನ ಆ ಒಂದು ವೈದ್ಯನ ಬಳಿಯಲ್ಲಿ. ഹല്ലേലൂയ. ಹಲ್ಲೆಲೂಯಾ. അവിടെ വിടുതലുണ്ട്, ಅಲ್ಲಿ ಬಿಡುಗಡೆ
ಉಂಟು, അവിടെ ഔഷധമുണ്ട്, ಅಲ್ಲಿ ಔಷಧ ಉಂಟು. അവന്റെ കരത്താൽ കഴിയാത്തതൊന്നുമില്ല. ಆತನ ಹಸ್ತದಲ್ಲಿ ಆಗದೆ ಇರುವಂತದ್ದು ಯಾವುದೊಂದು ಇಲ್ಲ. എത്ര ദൈവമക്കൾ വിശ്വസിക്കുന്നുണ്ട്? ಬೆಳಗಿನ ವೇಳೆ ಎಷ್ಟು ದೇವರ ಮಕ್ಕಳು ನಂಬುತ್ತೀರಿ? അവന്റെ കരത്താൽ കഴിയാത്തതൊന്നുമില്ല. ಆತನ ಹಸ್ತದಿಂದ ಆಗದೆ ಇರುವಂತದ್ದು ಯಾವುದೊಂದು ಇಲ್ಲ. മനുഷ്യർക്ക് അസാധ്യം, ಇದು ಮನುಷ್ಯರಿಗೆ ಅಸಾಧ್ಯ, പക്ഷേ ദൈവത്താൽ സകലതും സാധ്യം. ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. സ്തോത്രം, ಸ್ತೋತ್ರ, ഹല്ലേലൂയ. ಹಲ್ಲೆಲೂಯ. പകൽ പലരോടും തൊട്ടു പറയണത് ദൈവ ശബ്ദമാ. ಈ ಬೆಳಗಿನ ವೇಳೆಯಲ್ಲಿ ಅನೇಕರನ್ನು ಮುಟ್ಟಿ ಹೇಳುವಂತ ದೇವರ ಶಬ್ದವಾಗಿದೆ. പകൽ പരിശുദ്ധാത്മ വ്യക്തമായി ഇടപെടുകയാണ്. ಬೆಳಗಿನ ವೇಳೆಯಲ್ಲಿ ದೇವರ ಆತ್ಮನು ಸ್ಪಷ್ಟವಾಗಿ ಮಾತನಾಡುತ್ತಿದ್ದಾನೆ. ആളുകൾ കൊണ്ട് കെട്ടിയ കെട്ടുന്ന പകൽ വചനം കൊണ്ട് അഴിയുക. ಕೆಲವೊಂದು ದಿನಗಳಿಂದಲೂ ವರ್ಷಗಳಿಂದ ಕಟ್ಟಿರುವಂತಹ ಕಟ್ಟುಗಳು ಈ ಬೆಳಗಿನ ವೇಳೆಯಲ್ಲಿ ವಾಕ್ಯದ ಮೂಲಕವಾಗಿ ಬಿಚ್ಚಲ್ಪಟ್ಟಿದೆ. ನಂಬುವುದಾದರೆ ഇന്ന് പകൽ ദൈവ ശബ്ദം ഏറ്റെടുത്തുകൊള്ളണം. ಈ ಬೆಳಗಿನ ವೇಳೆಯಲ್ಲಿ ದೇವರ ಶಬ್ದವನ್ನು ಹಾಗೆ ಸ್ವೀಕರಿಸಬೇಕು. ಹಲ್ಲೆಲೂಯ. ഇനിയും നിന്റെ പണം നഷ്ടമാകത്തില്ല. ಇನ್ನು ನಿನ್ನ ಹಣ ನಷ್ಟವಾಗುವುದಿಲ್ಲ. ഇനിയും ഡോക്ടർ നിന്റെ കാശ് കൊണ്ട് പോകത്തില്ല. ಇನ್ನು ನೀನು ಡಾಕ್ಟರ್ ಬಳಿಗೆ ಹಣವನ್ನು ತೆಗೆದುಕೊಂಡು ಹೋಗುವುದಿಲ್ಲ. വിശ്വസിക്കുന്നുണ്ടെങ്കിൽ ഇന്ന് പകൽ ഏറ്റെടുത്ത് സ്തോത്രം പറഞ്ഞു. ನಂಬುವುದಾದರೆ ಅದನ್ನು ಸ್ವೀಕರಿಸಿ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ. ദൈവം ചിലതിനെ കടിഞ്ഞാണിടുകയാ. ಈ ಬೆಳಗಿನ ವೇಳೆಯಲ್ಲಿ ದೇವರು ಅದಕ್ಕೆ ಕಡಿವಾಣವನ್ನು ಹಾಕುತ್ತಿದ್ದಾನೆ. ദൈവം ചിലതിനെ അതിര് വയ്ക്കുകയാ. ಈ ಬೆಳಗಿನ ವೇಳೆಯಲ್ಲಿ ದೇವರು ಕೆಲವೊಂದಕ್ಕೆ ಗೋಡೆ ಹಾಕುತ್ತಿದ್ದಾರೆ. ಅದರ ലംഘിക്കുന്നവനാർ. ದೇವರ ಆ ಒಂದು ಗೋಡೆಯನ್ನು ದಾಟುವವರು ಯಾರಿದ್ದಾರೆ? ശത്രു എത്ര പ്രബലനാണെങ്കിലും, ಶತ್ರುವಾದವರು ಎಷ್ಟೇ ಪ್ರಬಲನಾದರು, ಅವನ ಶಕ್ತಿ ಎത്ര ಪ್ರಬಲತೆಯೋടെ ಆತನ ಶಕ್ತಿ ಎಷ್ಟೇ ಪ್ರಬಲವಾದರೂ ಸಹ ദൈവം വെച്ച അതിരിനെ ದೇವರು ಹಾಕಿದಂತ ಆ ಒಂದು മറികടക്കാനാർ ಯಾರು ಅದನ್ನು ದಾಟಿ ಹೋಗುವವರಿದ್ದಾರೆ? ಸ್ತೋತ್ರ. ദൈവത്തിന്റെ അതിരിനെ മറികടക്കുന്നവനാർ. ಆ ಒಂದು ದೇವರ ಗೋಡೆಯನ್ನು ದಾಟಿ ಹೋಗುವವರು ಯಾರಿದ್ದಾರೆ? ഇന്ന് പകൽ പ്രാർത്ഥിക്കുന്നവന് വേണ്ടി, ಈ ಬೆಳಗಿನ ವೇಳೆಯಲ್ಲಿ ಪ್ರಾರ್ಥನೆ ആരാധിക്കുന്നവന് വേണ്ടി, ಆರಾಧನೆ ಮಾಡುವವನಿಗೋಸ್ಕರ, നിലവിളിക്കുന്നവന് വേണ്ടി, ಕೂಗುವವನಿಗೋಸ್ಕರವಾಗಿ പകലನ್ನು ദൈവമനെ അതിര് വയ്ക്കുകയാ. ಈ ಬೆಳಗಿನ ವೇಳೆಯಲ್ಲಿ ದೇವರು ಒಂದು ಗೋಡೆಯನ್ನು ಹಾಕುತ್ತಿದ್ದಾನೆ. മതി, ಸಾಕು. നീ കൊണ്ടുപോയത് മതി. ನೀನು ಕೊಂಡೋದದ್ದು ಸಾಕು. നീ അപകരിച്ചത് മതി. ನೀನು ಅಪಹರಿಸಿದ್ದು ಸಾಕು. ഇനി നീ കൊണ്ടുപോകത്തില്ല. ನೀ ಕೊಂಡೋಗುವುದಿಲ್ಲ. ഇനി നീ അപകരിക്കത്തില്ല. ನೀನು ಅಪಹರಿಸುವುದಿಲ್ಲ. പകൽ ഞാൻ ചിലത് മടക്കി തരികയാ. ಈ ಬೆಳಗಿನ ವೇಳೆಯಲ್ಲಿ ಕರ್ತರು ಕೆಲವೊಂದನ್ನು ಹಿಂತಿರುಗಿಸಿಕೊಳ್ಳುತ್ತಾರೆ. ചിലത് മടക്കി തരികയാ. ಈ ಬೆಳಗಿನ ವೇಳೆಯಲ್ಲಿ ದೇವರು ಕೆಲವೊಂದನ್ನು ಹಿಂತಿರುಗಿಸಿಕೊಳ್ಳುತ್ತಾರೆ. നഷ്ടപ്പെട്ട ചിലത് മടക്കി പ്രാപിക്കുക. ಬೆಳಗಿನ ವೇಳೆಯಲ್ಲಿ ನಷ್ಟವಾಗಿ ಹೋಗಿರುವುದನ್ನು ಬೆಳಗಿನ ವೇಳೆಯಲ್ಲಿ ಸ್ವೀಕರಿಸಿರಿ. വിശ്വസിക്കുന്നവർക്കായി ಸ್ತೋತ್ರ. ನಂಬುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ನನ್ನ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಸ್ತೋತ್ರ ಹೇಳುತ್ತೇನೆ. ചരിത്രകാരന്മാർ എഴുതി വെച്ചിരിക്കുന്നത്, ಚರಿತ್ರೆಯವರು ಬರೆದಿಟ್ಟುವ ಪ್ರಕಾರವಾಗಿ വേദവൻ പണ്ഡിതന്മാർ പറയുന്നതും, ವೇದ ಪಂಡಿತರು ಬರೆಯುವ ರೀತಿಯನ್ನು വസ്ത്രത്തിന്റെ തൊങ്ങലിൽ ಯೇಸು ಕ್ರಿಸ್ತನ ಆ ಒಂದು ವಸ್ತ್ರದ ಆ ಒಂದು ತುದಿಯಲ್ಲಿ വചനങ്ങൾ എഴുതി വെച്ചിട്ടുണ്ടെന്ന ವಾಕ್ಯಗಳು ಬರೆಯಲ್ಪಟ್ಟಿತ್ತು. സ്തോത്രം, ಸ್ತೋತ್ರ, സ്തോത്രം, ಸ್ತೋತ್ರ. പുരുഷാരം പോകുമ്പം ಪುರುಷರೆಲ್ಲರೂ ಗುಂಪಾಗಿ ಜನಸಮೂಹ ಹೋಗುತ್ತಿರುವಾಗ അതിന്റെ ഇടയിലൂടെ ಅದರ ಮಧ್ಯದಲ್ಲಿ ഈ സഹോദരി ഓടിച്ചെന്ന്, ಈ ಸಹೋದರಿ ಓಡಿ ಹೋಗಿ സ്തോത്രം, ശരീരത്തെ തൊടാൻ അവർക്ക് അവകാശമില്ല. ಶರೀರವನ್ನು ಮುಟ್ಟುವುದಕ್ಕೆ ಅವಳಿಗೆ ಅವಕಾಶವಿಲ್ಲ. പക്ഷേ ಆದ್ರೆ നീണ്ടു കിടക്കുന്ന ಆ ಉದ್ದವಾಗಿರುವಂತ ആ തൊങ്ങലിലേക്ക്, ಆ ಒಂದು ತುದಿಯನ್ನು എല്ലാവരുടെ ഇടയിലൂടെ ചെന്ന ಎಲ್ಲರ ಮಧ್ಯದಲ್ಲಿ ಹೋಗಿ അവളൊന്ന് തൊട്ടു. ಅವಳು ಅದನ್ನು ಮುಟ್ಟಿದಳು. സ്തോത്രം ചെയ്യുന്നു. ಸ್ತೋತ್ರ ಹೇಳುತ್ತೇನೆ. ಹಲ್ಲೆಲೂಯ. അവൾ മുട്ടിയതും, ಅವಳು ಮುಟ್ಟಿದ್ದು, ഹല്ലേലൂയ, ആ വസ്ത്രത്തിന്റെ തൊങ്ങലൊന്ന് തൊട്ടതും, ಆ ಒಂದು ವಸ್ತ್ರದ ತುದಿಯನ್ನು ಮುಟ್ಟಿದ್ದು, ഹല്ലേലൂയ, അതുവരെ അനുഭവിച്ചുകൊണ്ടിരുന്ന ಅಲ್ಲಿಯವರೆಗೂ ಅನುಭವಿಸುತ್ತಿದ್ದಂತ രക്തസ്രാവം, ಆ ಒಂದು ರಕ್ತದ ಸುರಿಯುವಂತದ್ದು സ്തോത്രം ക്ഷണത്തിൽ നിന്നു, ಕ್ಷಣದಲ್ಲಿಯೇ ನಿಂತು ಹೋಯಿತು. യേശുവിന്റെ അധികാരമുള്ള നാമത്തിൽ, ಯೇಸು ಕ್ರಿಸ್ತ ಅಧಿಕಾರವುಳ್ಳ ನಾಮದಲ್ಲಿ പകൽ ಈ ಬೆಳಗಿನ ವೇಳೆಯಲ್ಲಿ പരിശുദ്ധാത്മാവ് ഇറങ്ങി പറയുകയാണ്, ಪರಿಶುದ್ಧಾತ್ಮನು ಇಳಿದು ಹೇಳುವುದೇನೆಂದರೆ, ഹല്ലേലൂയ, നീയൊന്ന് തൊടാൻ തയ്യാറാകാമെങ്കിൽ, ನೀನೊಂದು ಮುಟ್ಟುವುದಕ್ಕೆ ತಯಾರಾದರೆ, നീയൊന്ന് അടുത്ത് വരാൻ തയ്യാറാകാമെങ്കിൽ, ನೀನೊಂದು ಹತ್ತಿರಕ್ಕೆ ಬರುವುದಕ್ಕೆ ತಯಾರಾದರೆ, ಈ ಬೆಳಗಿನ ವೇಳೆಯಲ್ಲಿ നിനക്കുള്ള പകലാക്കി ദൈവം മാറ്റുകയാണ്. ನಿನಗೆ ನಿನ್ನ ಬೆಳಗಾಗಿರುತ್ತದೆ. വിശ്വസിക്കുന്ന അത്ര ദൈവമക്കളുണ്ട്. ನಂಬುವಂತ ದೇವರ ಮಕ್ಕಳು ಎಷ್ಟು ಜನ ಇಲ್ಲಿದ್ದೀರಿ? ನಂಬುವಂತ ದೇವರ ಮಕ್ಕಳಲ್ಲಿ ಎಷ್ಟು ಜನ ಇಲ್ಲಿದ್ದೀರಿ? ಹಲ್ಲೆಲೂಯಾ, ഹല്ലേലൂയ, ಹಲ್ಲೆಲೂಯ. ഞാൻ ദൈവത്തിന് നന്ദി പറയുക. ನಾನು ನನ್ನ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. അവന്റെ വസ്ത്രത്തിന്റെ തൊങ്ങൽ തൊട്ടപ്പം, ಆತನ ವಸ್ತ್ರದ ತುದಿಯನ್ನು ಮುಟ್ಟಿದಾಗ ಕ್ಷಣದಲ್ಲಿ 12 വർഷം അനുഭവിച്ച, 12 ವರ್ಷದಿಂದ ಅನುಭವಿಸುತ್ತಿದ್ದಂತ, 12 വർഷം കൊണ്ട് കെട്ടിയ, 12 ವರ್ಷದಿಂದ ಕಟ್ಟಿದಂತ, 12 വർഷം കൊണ്ട് ബന്ധിച്ച, 12 ವರ್ಷದಿಂದ ಬಂಧಿಸಿದಂತ ಬಂಧನವನ್ನು ഒറ്റ നിമിഷം കൊണ്ട് ಒಂದೇ ಒಂದು ನಿಮಿಷದಲ್ಲಿ ദൈവം ഇല്ലാതാക്കി മാറ്റി. ನನ್ನ ದೇವರು ಇಲ್ಲದಾಗಿ ಮಾರ್ಪಡಿಸಿದನು. പകൽക്കാലത്തെ ಬೆಳಗಿನ ವೇಳೆಯ ಪ್ರಾರ್ಥನೆಯಲ್ಲಿ, പകൽത്തെ ആരാധനയ്ക്കകത്ത്, ಬೆಳಗಿನ ವೇಳೆಯ ಆರಾಧನೆಯಲ್ಲಿ ആളുകൾ കൊണ്ട് ബന്ധിച്ച ചില ಎಷ್ಟೋ ದಿನಗಳಿಂದ ಬಂಧಿಸಿದಂತ ಬಂಧನ, കൊണ്ട് ബന്ധിച്ചത്, ಎಷ್ಟೋ ದಿನಗಳಿಂದ ಬಂಧಿಸಿದ ಬಂಧನ, കെട്ടിയത്,
ಎಷ್ಟೋ ದಿನಗಳ ಬಂಧಿಸಿದ ಬಂಧನ, ಎಷ್ಟೋ ದಿನ ಅನುಭವಿಸುತ್ತಿರುವ ಆ ಬಂಧನಗಳು ಈ ಒಂದೇ ಬೆಳಗಿನಲ್ಲಿ ನನ್ನ ದೇವರ ಅದಕ್ಕೆ ಕೋಣೆಯನ್ನು ಕಟ್ಟುತ್ತಿದ್ದಾನೆ. ಆಮೆನ್. ವಿಶ್ವಾಸಿಸುವವರು ನಂಬುವವರ ಬೆಳಗಿನ ವೇಳೆಯಲ್ಲಿ ಅದನ್ನು ಸ್ವೀಕರಿಸಿರಿ. ಆಮೆನ್, ಆಮೆನ್. ಬೆಳಗಿನ ವೇಳೆಯಲ್ಲಿ ಬಿಡುಗಡೆ ಇದರ ಮಧ್ಯದಲ್ಲಿ ಸಂಭವಿಸುತ್ತದೆ. ಈ ಬೆಳಗಿನ ವೇಳೆಯಲ್ಲಿ ದೇವರ ಕ್ರಿಯೆಗಳಲ್ಲಿ ಪ್ರಕಟವಾಗುತ್ತದೆ. ಎಷ್ಟೋ ದಿನಗಳಿಂದ ಹೊತ್ತುಕೊಂಡು ಹೋಗುತ್ತಿರುವ ನಿನ್ನ ರೋಗವನ್ನು, ನಿನ್ನ ಪ್ರಯಾಸವನ್ನು, ನಿನ್ನ ಕಣ್ಣೀರನ್ನು, ನಿನ್ನ ನಿಂದೆಯನ್ನು ಬೆಳಗಿನ ವೇಳೆಯಲ್ಲಿ ಸ್ವರ್ಗವು ತೆಗೆದು ಹಾಕುತ್ತಾ ಇದೆ. ನಂಬುವುದಾದರೆ, ಸ್ವೀಕರಿಸಲು ಆಗುವುದಾದರೆ ಜೂಡಕಟ್ಟ ವೇದಿಗರಾದ ಜೂಡಕಟ್ಟ ರೀಗಸೀರ ಅರ್ಧರಾದ ರೀದಕಟ್ಟ ರೀಬನಾಕ ರಬಲಾದ ರೀದರಗ ಜಡವೇದಿ ರೀಬಲಗ ರೆಗಲೆ ಇದಮನ ಜೂಡವೇದಿ ರೀದಗರಾದ ರೀದಗರಂದ ರೆಗಲೆಸಿಯಾತು ರೋರಿರಾಪ ಶಾಲೆಕ ಸಿಯಾಂತಿರೋ. ಈ ಬೆಳಗಿನ ವೇಳೆ ದೇವರ ಆತ್ಮನೆ ಹೇಳುವುದೇನೆಂದರೆ, നാളുകൾ കൊണ്ട് ಎಷ್ಟೋ ದಿನಗಳಿಂದ അല്ലല്ലേ ಬುದ್ಧಿಮಂಡಲಗಳನ್ನು ಕಟ್ಟಿಟ್ಟಿರುವಂತಹ ಕಟ್ಟುಗಳು ಈ ಬೆಳಗಿನ ವೇಳೆಯಲ್ಲಿ ದೇವರ ಆತ್ಮ ಹೊಡೆಯುತ್ತಿದ್ದಾನೆ. ನಂಬುವುದಾದರೆ ഇന്ന് പകൽക്കാലം ഏറ്റെടുത്ത് പ്രാർത്ഥിച്ചു. ಈ ಬೆಳಗಿನ ವೇಳೆಯಲ್ಲಿ ಸ್ವೀಕರಿಸಿ മുഴങ്ങുമ്പോൾ തന്നെ, ಈ ವಾಕ್ಯವನ್ನು ಹೇಳುತ್ತಿರುವಾಗಲೇ, ശബ്ദത്തിന്റെ കാതിൽ കേൾക്കുമ്പോൾ തന്നെ, ಈ ವಾಕ್ಯವನ್ನು ನಿನ್ನ ಶಬ್ದದಲ್ಲಿ ಕೇಳುತ್ತಿರುವಾಗಲೇ വിടുതലുകൾ സംഭവിച്ചുകൊണ്ടിരിക്കുകയാണ്. ವಾಕ್ಯದ ಬಿಡುಗಡೆ ಇಲ್ಲಿ ಸಂಭವಿಸುತ್ತಾ ಇದೆ. വിടുതൽ കൂടെ സംഭവിച്ചുകൊണ്ടിരിക്കുകയാണ്. ವಾಕ್ಯದ ಬಿಡುಗಡೆಯಲ್ಲಿ ಸಂಭವಿಸುತ್ತಾ ಇದೆ. വിശ്വസിക്കുന്നവരുണ്ടെങ്കിൽ ಈ ಬೆಳಗಿನ ವೇಳೆ ನಂಬುವವರಿರುವುದಾದರೆ ദൈവത്തിന് മഹത്വം കൊടുക്കട്ടെ. ಅಯ್ಯೋ ದೇವರು ಅದನ್ನು ಸ್ವೀಕರಿಸಿ ದೇವರಿಗೆ ಮಹಿಮೆಪಡಿಸಿರಿ. ದೇವರ ಕ್ರಿಯೆಗಳನ್ನು ಮಾಡಲು ಶಕ್ತನಾದವನಾಗಿದ್ದಾನೆ. ನಾನು ಕ್ರಿಯೆಗಳನ್ನು ಮಾಡುವಂತ ದೇವರಾಗಿದ್ದೇನೆ. മഹത്വം കുറഞ്ഞിട്ടില്ല. ನನ್ನ ಹಸ್ತದ ಮಹತ್ವ ಇನ್ನು ಕಡಿಮೆ ಆಗಲಿಲ್ಲ. ಆ ಕ್ರಿಯೆಗಳನ್ನು ಮಾಡಿದ ಹಾಗೆ എന്റെ കാര്യം കുറുതായിട്ടില്ല. ನನ್ನ ಕೈ ಚಿಕ್ಕದಾಗಲಿಲ್ಲ. കേൾപ്പാൻ കഴിയാതവണ്ണം ಕೇಳದ ಹಾಗೆ എന്റെ ചെവി മന്ദമായിട്ടില്ല. ನನ್ನ ಕಿವಿ ಮಂದವಾಗಲಿಲ್ಲ. ഈ പകൽ പരിശുദ്ധാത്മാവ് ഉറപ്പിക്കുകയാണ്. ಈ ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮ ದೃಢಪಡಿಸುತ್ತಿದ್ದಾನೆ. എത്ര ദൈവമക്കൾ ഉറപ്പോടെ ആമേൻ പറയാൻ പറ്റും? ಎಷ್ಟು ದೇವರ ಮಕ್ಕಳು ದೃಢವಾಗಿ ಆಮೇನ್ ಎಂದು ಹೇಳುತ್ತೀರಿ? ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ, ಹಲ್ಲೆಲೂಯಾ. ദൈവം പ്രവർത്തിയിൽ ഭയങ്കരനാണ്. ನನ್ನ ದೇವರು ಕಾರ್ಯಗಳಲ್ಲಿ ಪ್ರಬಲನಾದವನು. ಸ್ತೋತ್ರ. ನಿಮಿಷದ ಕ್ಷಣದಲ್ಲಿಯೇ ಅವರು ತೊಂಗಲ್ ತೊಟ್ಟದು. ಆ ಒಂದು ಅಂಚನ್ನು ಮುಟ್ಟಿದ ಕೂಡಲೇ, ತುದಿಯನ್ನು ಮುಟ್ಟಿದ ಕೂಡಲೇ, ದಿನಗಳಿಂದ ಅವಳನ್ನು ಬಾಧಿಸುತ್ತಿದ್ದಂತ ಬಾಧೆಗಳು ಕ್ಷಣದಲ್ಲೇ ನಿಂತು ಹೋಯಿತು. ಈ ಬೆಳಗಿನ ವೇಳೆಯಲ್ಲಿ ನಿನ್ನನ್ನು ಬಾಧಿಸುತ್ತಿರುವಂತಹ ಕೆಲವೊಂದು ಬಾಧೆಗಳು ಕ್ಷಣದಲ್ಲಿಯೇ ನನ್ನ ದೇವರು ನಿಲ್ಲಿಸಲು ಹೋಗುತ್ತಾರೆ. ಈ ಬೆಳಗಿನ ವೇಳೆ ನಂಬುವುದಾದರೆ, ಈ ಬೆಳಗಿನ ವೇಳೆಯಲ್ಲಿ ನಂಬಿ ಸ್ವೀಕರಿಸಿ ಸೇನಾಧೀಶನಾದಂತ ದೇವರು ಆಳವಾಗಿ ಸತ್ಯವನ್ನು ನುಡಿಯುತ್ತಾ ಇದ್ದಾನೆ. ಈ ಬೆಳಗಿನ ವೇಳೆಯಲ್ಲಿ ದೇವರ ಶಬ್ದಕ್ಕೆ ಯಾವುದೇ ಬದಲಾವಣೆಗಳಿಲ್ಲ. ಇನ್ನು ನೀನು ಅದನ್ನು ಹೊತ್ತುಕೊಂಡು ಹೋಗುವುದಿಲ್ಲ. ಇನ್ನು ಅದು ಯಾವ ಕಾರಣಕ್ಕೂ ನಿನಗೆ ಭಾರವಾಗಿರುವುದಿಲ್ಲ. ದೇವರ ಬೆಳಗಿನ ವೇಳೆಯಲ್ಲಿ ಕೆಲವೊಂದು ಬಿಡುಗಡೆಯನ್ನು ಕೊಡುತ್ತಿದ್ದಾನೆ. ನಿನಗೆ ಮಾತ್ರವಲ್ಲ, ನಿನ್ನ ಕುಟುಂಬದ ಒಳಗಡೆ, ನಿನ್ನ ಕೆಲಸದ ಸ್ಥಳದಲ್ಲಿ, ನಿನ್ನ ಕೃಷಿಯ ಸ್ಥಳದಲ್ಲಿಯೂ, ನಿನ್ನ ಮೃಗ ಸಂಪತ್ತಿನ ಅಂಶದಲ್ಲಿ ದೇವರು ಕೊಟ್ಟಂತ ವಾಗ್ದಾನದ ಮೇಲೆ ಇನ್ನು ಮೇಲೆ ಅನಾವಶ್ಯಕವಾಗಿ ಯಾವುದೇ ರೀತಿಯ ನಷ್ಟಗಳು ಉಂಟಾಗುವುದಿಲ್ಲ. ಪರಿಶುದ್ಧಾತ್ಮನು ತನ್ನ ಬಲಕರವನ್ನು ತೆಗೆದು ಈ ಬೆಳಗಿನ ವೇಳೆ ಸತ್ಯವನ್ನು ದೃಢಪಡಿಸುತ್ತಿದ್ದಾನೆ. ನಾನು ಮಾತ್ರವೇ ದೇವರಾಗಿದ್ದೇನೆ. ಅದು ಒಂದು ಅದ್ಭುತಗಳಿಗೆ ಸೂಚಕ, ಅದು ಗುರುತಾಗಿರುತ್ತದೆ. ಈ ಬೆಳಗಿನ ವೇಳೆಯಲ್ಲಿ ಸ್ವರ್ಗವು ಅದನ್ನು ಮಾಡಲು ಹೋಗುತ್ತದೆ. ಪರಿಶುದ್ಧಾತ್ಮ ದೃಢಪಡಿಸುತ್ತಿದ್ದಾನೆ. ಅದನ್ನು ಸ್ವೀಕರಿಸಿರಿ, ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸಿರಿ. ನಾನು ಕ್ರಿಯೆಗಳಲ್ಲಿ ಮಾಡಲು ಭಯಂಕರನಾದಂತ ದೇವರಾಗಿದ್ದೇನೆ. ನಂಬುವಂತ ದೇವರ ಮಕ್ಕಳು ಕರಗಳನ್ನು ಮೇಲೆ ಮಾಡಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಒಂದು ನಷ್ಟವಲ್ಲ, ಇನ್ನು ಲಾಭದ ಮಾತುಗಳು ನಿಮ್ಮ ಬಾಯಿಂದ ಹೊರಟು ಬರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ഇനിയും നീ അനുഭവിക്കേണ്ടത് ಇನ್ನು ನೀ ಅನುಭವಿಸಲಿಕ್ಕಿರುವಂತದನ್ನು കണ്ടവൻ കൊണ്ടുപോകത്തില്ല.
ಬೇರೆ ಯಾರು ಅಪಹರಿಸಿಕೊಂಡು ಹೋಗುವುದಿಲ್ಲ. സ്തോത്രം ചെയ്യുന്നു. ಸ್ತೋತ್ರ ಹೇಳುತ್ತೇನೆ. വിശ്വസിക്കാൻ പറ്റുമെങ്കിൽ ನಂಬುವುದಕ್ಕೆ ಸಾಧ್ಯ ಇರುವುದಾದರೆ പകൽ ഈ ദൈവശബ്ദത്തെ ഏറ്റെടുത്ത് പ്രാർത്ഥിച്ചു. ಈ ಬೆಳಗಿನ ವೇಳೆಯಲ್ಲಿ ಈ ಶಬ್ದವನ್ನು ಸ್ವೀಕರಿಸಿ ಪ್ರಾರ್ಥಿಸಿರಿ. വെളിപ്പെടുന്ന ദൈവശബ്ദമാ, ಪ್ರಕಟಪಡಿಸುವಂತ ದೇವರ ಶಬ್ದ, സംഭവിക്കുന്ന ദൈവശബ്ദമാ, ಸಂಭವಿಸುವಂತ ದೇವರ ಶಬ್ದ. പകൽ ഊവെന്ന് പറഞ്ഞാൽ ഊവെന്നും, ಈ ಬೆಳಗಿನ ವೇಳೆಯಲ್ಲಿ ನನ್ನ ದೇವರ ಮಾತು ಹೌದಾದರೆ ಹೌದಾಗಿರುತ್ತದೆ, ഇല്ല എന്ന് പറഞ്ഞാൽ ഇല്ല എന്ന് ಇಲ್ಲ ಅಂತ മാത്രമല്ല. ಹೇಳುವುದಾದರೆ ಇಲ್ಲವಾಗಿರುತ್ತದೆ. ഇന്ന് പകൽ വചനം കൊണ്ട് ഉറപ്പിക്കുകയാ. ಈ ಬೆಳಗಿನ ವೇಳೆಯಲ್ಲಿ ನನ್ನ ದೇವರು ವಾಕ್ಯದ ಮೂಲಕವಾಗಿ ದೃಢೀಕರಿಸುತ್ತಿದ್ದಾನೆ. ഇനിയും നീ ഈ വിഷയത്തിനകത്ത് കരയേണ്ടി വരത്തില്ല. ಇನ್ನು ನಿನ್ನ ವಿಷಯಗಳಿಗೋಸ್ಕರವಾಗಿ ಆಳುವಂತ ವಿಷಯಗಳು ಬರುವುದಿಲ್ಲ. ഈ രോഗം നിന്നെ അലട്ടത്തില്ല. ಇನ್ನು ರೋಗವು ನಿನ್ನನ್ನು ಅಲೆದಾಡುವಂತೆ ಮಾಡುವುದಿಲ್ಲ. ഈ പകൽ കൽപ്പിക്കുകയാ. ಈ ಬೆಳಗಿನ ವೇಳೆಯಲ್ಲಿ ಯೆಹೋವನ ಬಾಯಿ ಇದನ್ನು ಕಲ್ಪಿಸುತ್ತಾ ಇದೆ. അങ്ങനെ തന്നെ സംഭവിക്കുമെന്ന് ಅದು ಹಾಗೆಯೇ ಸಂಭವಿಸಲಿ. പകൽ പരിശുദ്ധാത്മാവ് ഉറപ്പിക്കുന്നു. ಈ ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮನು ದೃಢವಾಗಿ ಹೇಳುತ್ತಿದ್ದಾನೆ. ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ. ಹಲ್ಲೆಲೂಯಾ. വസ്ത്രത്തിന്റെ തൊങ്ങലിനടുത്ത് ഒരു പ്രത്യേകതയുണ്ട്. ಆ ವಸ್ತ್ರದ ಆ ಒಂದು ಅಂಚಿನಲ್ಲಿ ಆ ತುದಿಯಲ್ಲಿ ಒಂದು ಪ್ರತ್ಯೇಕವಾದದ್ದು ಇದೆ. എന്താ പ്രത്യേകത? ಏನಾಗಿದೆ ಅದು ಪ್ರತ್ಯೇಕತೆ ಅಂತ ಹೇಳಿದರೆ, തൊങ്ങലിൽ ಆ ಒಂದು ತುದಿಯಲ್ಲಿ ഒരു ശക്തി വ്യാപരിക്കുന്നു. ಒಂದು ಶಕ್ತಿ ವ್ಯಾಪರಿಸುತ್ತಾ ಇರುತ್ತದೆ. ഹല്ലേലൂയ. ಹಲ್ಲೆಲೂಯಾ. അവൾ ആ വസ്ത്രത്തിന്റെ തൊങ്ങൽ തൊട്ടപ്പോൾ ಅವಳು ಆ ಒಂದು ತುದಿಯನ್ನು ಮುಟ್ಟಿದಾಗ ആ തൊങ്ങലിലൂടെ ಆ ಒಂದು ತುದಿಯಲ್ಲಿ ഒരു ശക്തി അവളുടെ ശരീരത്തിൽ ಒಂದು വ്യാപരിച്ചു. ಶಕ್ತಿ ಅವಳ ಶರೀರದಲ್ಲಿ ವ್ಯಾಪರಿಸಿತು. ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ. ಹಲ್ಲೆಲೂಯಾ. അത് അവൾ ശരീരത്തിൽ അനുഭവിച്ചറിഞ്ഞു. ಅದು ಅವಳ ಶರೀರದಲ್ಲಿ ಅನುಭವಿಸಿದಳು. ഇന്ന് പകൽ ಈ ಬೆಳಗಿನ ವೇಳೆಯಲ್ಲಿ ഈ വചനത്തിന്റെ വിടുതൽ ಈ ವಾಕ್ಯದ ಬಿಡುಗಡೆ നമ്മുടെ ശരീരത്തിൽ നാം ഒന്ന് അനുഭവിച്ചറിയാൻ പോകുകയാണ്. ನಮ್ಮ ಶರೀರದಲ್ಲಿ ನಾವು ಅನುಭವಿಸಲು ಹೋಗುತ್ತೇವೆ. ഹല്ലേലൂയ. ಹಲ್ಲೆಲೂಯಾ. ഇന്ന് പകൽ അത് വിശ്വസിക്കുന്നവർ ആമേൻ ಈ പറയണം. ಬೆಳಗಿನ ವೇಳೆಯಲ್ಲಿ ಅದನ್ನು ನಂಬುವವರು ಮಾತ್ರ ಒಂದು ಆಮೇನ್ ಹೇಳೋಣ. ഹല്ലേലൂയ. അവൾ തൊടുകയും ಅವಳು ಮುಟ್ಟುವುದಕ್ಕೂ വസ്ത്രത്തിന്റെ തൊങ്ങലിലൂടെ ವಸ್ತ್ರದ ಆ ಒಂದು ತುದಿಯಲ್ಲಿ ദൈവശക്തി വ്യാപരിക്കാൻ തുടങ്ങി. ದೇವರ ಶಕ್ತಿಯು ವ್ಯಾಪರಿಸುವುದಕ್ಕೆ ಪ್ರಾರಂಭಿಸಿತು. ಹಲ್ಲೆಲೂಯಾ. ചരിത്രകാരന്മാരും ಚರಿತ್ರೆಯವರು ಹೇಳುವ വേദ പണ്ഡിതന്മാരും ವೇದ ಪಂಡಿತರು ಹೇಳುವ ಹಾಗೆ പറയുന്നത് ഇങ്ങനെയാ. ಹೇಳುವಂತದ್ದು ಈ ರೀತಿಯಲ್ಲಿ തൊങ്ങലിൽ ಆ ಒಂದು ತುದಿಯಲ್ಲಿ വചനം എഴുതി വെച്ചിട്ടുണ്ട്. ವಾಕ್ಯವು ಬರೆಯಲ್ಪಟ್ಟಿಟ್ಟಿತ್ತು. അങ്ങനെയെങ്കിൽ ಹಾಗೆ ಇರುವುದಾದರೆ ഈ 12 വർഷം രക്തസ്രവമായ സ്ത്രീ ಈ 12 ವರ್ಷದಿಂದ ರಕ್ತಸ್ರಾವದಿಂದ ಇದ್ದಂತಹ ಆ ಒಂದು ಸ್ತ್ರೀ കേവലം ഒരു വസ്ത്രത്തിലല്ല പിടിച്ചത്. ಕೇವಲ ಒಂದು ವಸ್ತ್ರವನ್ನಲ್ಲ ಅವಳು ಹಿಡಿದದ್ದು. കേവലം ഒരു വസ്ത്രത്തിന്റെ തൊങ്ങലല്ല പിടിച്ചത്. ಕೇವಲ ಆ ಒಂದು ವಸ್ತ್ರದ ತುದಿಯನ್ನಲ್ಲ ಅವಳು ಹಿಡಿದದ್ದು. പിന്നെ അവൾ എന്തിനാ പിടിച്ചത്? ಹಾಗಾದ್ರೆ ಏನನ್ನು ಅವಳು ಹಿಡಿದಳು? വചനത്തെ കയറി പിടിച്ചു. ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. വചനത്തെ പിടിച്ചു. ವಾಕ್ಯವನ್ನು ಹಿಡಿದುಕೊಂಡಳು. ഈ പകൽ വചനം ചലിക്കുന്നതാ. ಈ ಬೆಳಗಿನ ವೇಳೆಯಲ್ಲಿ ವಾಕ್ಯ ಚಲಿಸುತ್ತದೆ. വചനത്തെ പിടിച്ചാൽ ವಾಕ್ಯವನ್ನು ಹಿಡಿದುಕೊಂಡರೆ വചനം തീയ. ವಾಕ್ಯವು ಬೆಂಕಿಯಾಗಿ, വചനത്തെ പിടിച്ചാൽ ವಾಕ್ಯವನ್ನು ಹಿಡಿದರೆ വചനം ദൈവമാ. ಆ ವಾಕ್ಯವು ದೇವರಾಗಿದ್ದಾನೆ. ഈ പകൽ വിടുതൽ ಈ സംഭവിക്കാതിരിക്കുമോ? ಬೆಳಗಿನ ವೇಳೆಯಲ್ಲಿ ಬಿಡುಗಡೆ ಸಂಭವಿಸದೇ ಇರುತ್ತದೋ? സ്തോത്രം ചെയ്യുന്നു. ಸ್ತೋತ್ರ ಹೇಳುತ್ತೇನೆ. ഈ വചനത്തെ പിടിച്ചാൽ, ಈ ವಾಕ್ಯವನ್ನು ഈ ಹಿಡಿದುಕೊಂಡರೆ, വചനത്തെ പിടിച്ചാൽ ಈ ವಾಕ್ಯವನ್ನು ಹಿಡಿದುಕೊಂಡರೆ ആ വചനം നിന്നെ വിടുവിക്കാതിരിക്കുമോ? ಆ ವಾಕ್ಯವು ನಿನ್ನನ್ನು ಬಿಡುಗಡೆ ಮಾಡದೇ ഇന്ന് ಇರುತ್ತದೋ? പകൽ നീ വചനത്തെ തൊട്ടാൽ, ಈ ಬೆಳಗಿನ ವೇಳೆಯಲ್ಲಿ ವಾಕ್ಯವನ್ನು ನೀನು വചനത്തെ ಮುಟ್ಟಿದರೆ, ഏറ്റെടുത്താൽ, ವಾಕ್ಯವನ್ನು ಸ್ವೀಕರಿಸಿದರೆ, വചനത്തെ മുറുകെ പിടിച്ചാൽ ವಾಕ್ಯವನ್ನು ದೃಢವಾಗಿ അതൊരു ಹಿಡಿದುಕೊಂಡರೆ വിടുതലായി മാറും. ಅದೊಂದು ಬಿಡುಗಡೆ ಆಗಿರುತ್ತದೆ. സൈനികരുടെ യഹോവ ಸೇನಾಧೀಶ್ವರನಾದ ഈ പകൽ ಯೆಹೋವನು ഉറപ്പിക്കുകയാണ്. ಈ ಬೆಳಗಿನ ವೇಳೆಯಲ್ಲಿ ವ್ಯಾಪರಿಸುತ್ತಿದ್ದಾನೆ. ചുടാബാല ಈದಾಬಾಲ ಜಾಳವೇದಿ ರೀಬಲಾದ ರೀಗಲಾದ ರೀಗಲಾದ ರೀದರಂದ ವೇದಿರಾದ ರೀಗಲಾದ ರೀಡವೇದಿ ರೀದಗಟ್ಟ ರೀಗಲಾದ ರೂರವತಿ ರೀಗಲಾದ ರೀಬಾಬಾಬ ರಾಬಲಾಬ ರೀಗಲಾದ ರೀದರಂದ ರೀಬಲಾಬ ರಾಬಲಾಬ ದೇರಬರ ದೇರಿಗೆ വചനത്തിന്റെ വിടുതൽ ವಾಕ್ಯದ വ്യാപരിക്കുകയാണ്. ಬಿಡುಗಡೆ ಸಂಭವಿಸುತ್ತದೆ. വചനത്തിന്റെ വിടുതൽ ವಾಕ್ಯದ ಬಿಡುಗಡೆ ಸಂಭವಿಸಲಿ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ അത് സംഭവിക്കുക. ಹಾಗೆಯೇ ಸಂಭವಿಸಲಿ ಯೇಸುವಿನ ನಾಮದಲ್ಲಿ. ಆಮೆನ್, 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 ಆಮೆನ್. ಈಗ ರಗ ದಗರಗ ಜಗದರ ಬೇರೆವಾದ ರೀಗಲಾಭ ರಾಬಲಾದ ರುದರಾಜ ಶರೀರದಲ್ಲಿ ಅನುಭವಿಸುತ್ತಿರುವಂತ ഒരു വിടുതൽ, ಒಂದು ಬಿಡುಗಡೆ ഇന്ന് പകൽ ಈ ಬೆಳಗಿನ ವೇಳೆ എത്ര ദൈവമക്കൾ ആഗ്രഹിക്കുന്നുണ്ട്? ಎಷ್ಟು ದೇವರ ಮಕ್ಕಳು ಅದನ್ನು ಅಪೇಕ್ಷಿಸುತ್ತೀರಿ? എന്റെ ശരീരത്തിൽ അനുഭവിച്ചറിയുന്ന ನನ್ನ ಶರೀರದಲ್ಲಿ ಅನುಭವಿಸುತ್ತಿರುವ ഒരു വിടുതൽ ഇന്ന് പകൽ എനിക്ക് ആവശ്യമാണ്. ಒಂದು ಬಿಡುಗಡೆ ನನಗೆ ಅಗತ್ಯವಾಗಿ എത്ര ಬೇಕಾಗಿದೆ. ദൈവമക്കൾ ഇന്ന് പകൽ ആഗ്രഹിക്കുന്നുണ്ട്? ಎಷ್ಟು ದೇವರ ಮಕ್ಕಳು ಅಪೇಕ್ಷಿಸುತ್ತಾ ഇന്ന് ಇದ್ದೀರಿ? പകൽ വചനം കൊണ്ട് അത് ಈ സംഭവിക്കുകയാണ്. ಬೆಳಗಿನ ವೇಳೆಯಲ್ಲಿ ವಾಕ್ಯದ ಮೂಲಕವಾಗಿ വചനം കൊണ്ട് ಸಂಭವಿಸುತ್ತದೆ. ഇന്ന് പകൽ ವಾಕ್ಯದ സംഭവിക്കുകയാണ്. ಮೂಲಕವಾಗಿ ഇന്ന് ಸಂಭವಿಸುತ್ತದೆ. പകൽ മനുഷ്യരാരും നിങ്ങളെ വന്ന് തൊട്ടില്ലേലും, ಈ ಬೆಳಗಿನ ವೇಳೆಯಲ್ಲಿ ಮನುಷ್ಯರು ಯಾರು ಸಹ ಬಂದು ಮುಟ್ಟಲಿಲ್ಲದಿದ್ದರು. ഞങ്ങൾ രണ്ടുപേരിലും ആരും നിങ്ങളെ വന്ന് തൊട്ടില്ലേലും, ಅಯ್ಯೋ, ನಮ್ಮಿಬ್ಬರಲ್ಲಿ ಯಾರು ಸಹ ನಿಮ್ಮ ಹತ್ತಿರ ಬಂದು ഇന്ന് പകൽ ಮುಟ್ಟಲಿದ್ದರು വചനം നിന്നെ തൊടാൻ പോകുകയാണ്. ವಾಕ್ಯವು ನಿಮ್ಮನ್ನು ഇന്ന് ಮುಟ್ಟುವಂತದಾಗಿರುತ್ತದೆ. പകൽ വചനം നിന്നെ തൊട്ടുകൊണ്ടിരിക്കുക. ವಾಕ್ಯವು ನಿಮ್ಮನ್ನು ಮುಟ್ಟುತ್ತಾ ಇದೆ. വചനം നിന്നെ സ്വതന്ത്രമാക്കിക്കൊണ്ടിരിക്കുക. ವಾಕ್ಯವು ನಿಮ್ಮನ್ನು ಸ್ವಾತಂತ್ರ್ಯಪಡಿಸುತ್ತಿದೆ. യേശുവിന്റെ അധികാരമുള്ള നാമത്തിൽ നാളുകൾ കൊണ്ട് കെട്ടിവെച്ച ബന്ധനത്തിനകത്തുനിന്ന്, ಎಲ್ಲ ಕಟ್ಟುಗಳಿಂದ, പൈശാചികന്റെ കരത്തിനകത്തു നിന്ന് ಸೈತಾನನ ಕರಗಳಿಂದ വചനം നിന്നെ പുറത്തു കൊണ്ടുവരികയാണ്. ಬೆಳಗಿನ ವೇಳೆಯಲ್ಲಿ ವಾಕ್ಯವು ನಿನ್ನ ಹೊರ ತರುತ್ತಿದೆ. ವಾಕ್ಯವು ನಿನ್ನ ಸ್ವಾತಂತ್ರ್ಯಪಡಿಸುತ್ತಿದೆ. ವಾಕ್ಯವು ನಿನಗೆ ಬಿಡುಗಡೆ ಮಾಡುತ್ತಾ ಇದೆ. ಯೇಸುವಿನ ನಾಮದಲ್ಲಿ ಅದು ಹಾಗೆಯೇ ಸಂಭವಿಸುತ್ತದೆ.
ಸಂಭವಿಸಲಿ ಯೇಸುವಿನ ನಾಮದಲ್ಲಿ. ಈ ಬಾರಾದ ರೀದಕಡ ವೇದಿಕಾಡ ವೇದಿಗಳಾದ ರೀಬರಬರ ರೀಬರಾದ ರೀದಗಳಾದ ರೀದಗಳಾದ ರೀಬರೆ ರೀಬಾಬಾ ರಕಲಾದ ರೀಬಾಬರ ದರಬಲ ದುರಬಲೆ ರೀಬಾಲ ಚಲಕಲ ದರಕಲಮನ ಕಲಮೆ ಕುರಿಯಾದ ರಕ್ತದ ಮೂಲಕವಾಗಿ ಈ ಬೆಳಗಿನ ವೇಳೆಯಲ್ಲಿ ಜನರ ಮೇಲೆ ವ್ಯಾಪರಿಸಲಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸು ದೇವರ ಮಕ್ಕಳು ಅದನ್ನು ಅನುಭವಿಸುತ್ತಾ ಇದ್ದೀರಿ. ഹല്ലേലൂയ 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 ഹല്ലേലൂയ. അവൾ പിടിച്ചു വചനത്തെ, ಅವಳು ಹಿಡಿದುಕೊಂಡದ್ದು ವಾಕ್ಯವನ್ನು, വചനം മറുപടിയായി ವಾಕ್ಯವು ಸದುತ್ತರವಾಗಿ സ്തോത്രം ചെയ്യുന്നു. ಸ್ತೋತ್ರ ಹೇಳುತ್ತೇನೆ. വിഷയത്തിനകത്തേക്ക് വചനം വ്യാപരിച്ചു. ಅದರ ತುದಿಯಲ್ಲಿ ವಾಕ್ಯವಾಗಿ ವ್ಯಾಪರಿಸುತ್ತಾ ಇತ್ತು. അവളുടെ വിഷയത്തിനകത്തേക്ക് ಅವಳ ಆ ಒಂದು ಸೋಲುವಿಕೆಯಲ್ಲಿ ದೇವರ ವಾಕ್ಯವಾಗಿ ವ್ಯಾಪರಿಸಿತು. ഇന്ന് പകൽ ಈ ಬೆಳಗಿನ ವೇಳೆಯಲ್ಲಿ നിങ്ങളുടെ വിഷയത്തിനകത്ത് ನನ್ನ ಮತ್ತು ನಿನ್ನ ಆ ಒಂದು ಅಪಜಯದ ಮಧ್ಯದಲ್ಲಿ വചനം വ്യാപരിക്കാൻ പോകുക. ವಾಕ್ಯವು ವ್ಯಾಪರಿಸಲು ಹೋಗುತ್ತದೆ. ಹಲ್ಲೆಲೂಯ. നിന്റെ വിഷയത്തിനകത്ത് മനുഷ്യന് ഇറങ്ങാൻ പറ്റത്തില്ല. ನಿನ್ನ ಆ ಒಂದು ಅಪಜಯದ ಮಧ್ಯದಲ್ಲಿ ಮನುಷ್ಯರು ಇಳಿದು ಬಂದು ಕಾರ್ಯ ಮಾಡೋದಕ್ಕೆ ಸಾಧ್ಯವಿಲ್ಲ. സുഹൃത്തുക്കൾക്ക് ಇറങ്ങാൻ പറ്റത്തില്ല. ನಿನ್ನ ಸ್ನೇಹಿತರಿಗೆ ಬಂದು ಇಳಿದು ಕಾರ್ಯ ಮಾಡೋದಕ್ಕೆ ಸಾಧ್ಯವಿಲ್ಲ. ನಿನ್ನ ಕುಟುಂಬದವರು ಇಳಿದು ಬಂದು ನಿನ್ನ ವಿಷಯದಲ್ಲಿ ಕಾರ್ಯ ಮಾಡೋದಕ್ಕೆ ಸಾಧ್ಯವಿಲ್ಲ. ನಿನ್ನ ಸಭೆಯವರು ಬಂದು ಕಾರ್ಯ ಮಾಡೋದಕ್ಕೆ ಸಾಧ್ಯವಿಲ್ಲ. ನಿನ್ನ ಪಾಸ್ಟರ್ ಬಂದು ಕಾರ್ಯ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಬೆಳಗಿನ ವೇಳೆಯಲ್ಲಿ ನಿನ್ನ ಅಪಜಯದ ಮಧ್ಯದಲ್ಲಿ ವಾಕ್ಯವು ಇಳಿದು ಬಂದು ಕಾರ್ಯಗಳನ್ನು ಮಾಡಲು ಸಾಧ್ಯವಿದೆ. ವಾಕ್ಯಕ್ಕೆ ಚಲನವಿದೆ. ಅದನ್ನು ನಂಬುವವರು ಆತ್ಮದಲ್ಲಿ ಸ್ವೀಕರಿಸಿ ಹೇಳಿರಿ, ಇವತ್ತು ಕಂಡ ಐಗುಪ್ತರನ್ನು ಇನ್ನು ಮುಂದೆ ನಾ ಎಂದಿಗೂ ಸಹ ಕಾಣುವುದಿಲ್ಲ. ಇನ್ನು ಮುಂದೆ ನನ್ನ ಕಣ್ಣು ಕಾಣುವುದಿಲ್ಲ. ಇನ್ನು ಅನುಭವಿಸುತ್ತಿರುವಂತಹ ವೇದನೆ ಇನ್ನು ಅದು ನನ್ನನ್ನು ಜಯಿಸಲು ಸಾಧ್ಯವಿಲ್ಲ. ನಂಬಿಕೆಯಿಂದ ಹೇಳೋಣ. ಬೆಳಗಿನ ವೇಳೆಯಲ್ಲಿ ಎಷ್ಟು ಜನ ಅದನ್ನು ಕಲ್ಪಿಸುತ್ತೀರಿ? ಬಿಡುಗಡೆಯು ಈ ಬೆಳಗಿನ ವೇಳೆಯಲ್ಲಿ ಸಂಭವಿಸುತ್ತದೆ. ದೇವರ ಕಾರ್ಯಗಳಲ್ಲಿ ಪ್ರಕಟವಾಗುತ್ತದೆ. ಪರಿಶುದ್ಧಾತ್ಮನ ಕ್ರಿಯೆಯು ಪರಿಶುದ್ಧಾತ್ಮನ ವಾಕ್ಯದ ಬಿಡುಗಡೆಯಲ್ಲಿ ಸಂಭವಿಸುತ್ತದೆ. ವಾಕ್ಯವಾಗಿ ಚಲಿಸುತ್ತದೆ. ಯೇಸುವಿನ ನಾಮದಲ್ಲಿ ಈ ಬೆಳಗಿನ ವೇಳೆಯಲ್ಲಿ ಕೆಲವೊಂದು ಕಟ್ಟುಗಳನ್ನು ಬಿಚ್ಚಿ ಹೊರಬರಲಿ. ಯೇಸುವಿನ ನಾಮದಲ್ಲಿ ಅದು ಹಾಗೆಯೇ ಸಂಭವಿಸಲಿ. ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ. ನಾನು ನನ್ನ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. കരങ്ങൾ ഉയർത്തി എന്ന ദൈവത്തിന്റെ ഭാഗത്ത് കൊടുക്കാം. കരಗಳನ್ನು ಮೇಲೆ ಮಾಡಿ ನಾವು ತುಂಬ ಹೃದಯದಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಹಲ್ಲೆಲೂಯಾ. ಹರಕಪಟ್ಟ ದೈವ ಕುഞ്ഞാടിನ ಮಹತ್ವ, ಆ ಒಂದು ಯಜ್ಞದಾತ ಕುರಿದಾತ ಯೇಸು ಕ್ರಿಸ್ತನ ಆ ಒಂದು ರಕ್ತದ ಮಹಿಮೆ. ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಲಟಿಯ ವಿಷಯ, ನಮ್ಮನ್ನು ಅಲುಗಾಡಿಸಿದಂತ ವಿಷಯಗಳು ರಹಸ್ಯವಾಗಿರಬಹುದು. ಅದು ರಹಸ್ಯವಾಗಿ ನಿನ್ನ ಒಳಗಡೆ ಇರಬಹುದು. ರಹಸ್ಯವಾಗಿರಬಹುದು. ಅದು ರಹಸ್ಯವಾಗಿರಬಹುದು. ಆದರೆ ಈ ಬೆಳಗಿನ ವೇಳೆಯಲ್ಲಿ ದೈವತನ ಮುಂಭಾಗ, ಆದರೆ ನನ್ನ ದೇವರ ಮುಂದೆ ರಹಸ್ಯವಲ್ಲ, ಅದು ರಹಸ್ಯ ಅಲ್ಲ, ಅದು ಪರಸ್ಯ, ಅದು ಪರಸ್ಯವಾಗಿ ಯೇಸುವಿನ ನಾಮದಲ್ಲಿ ಕರೆಯುವುದು ರಹಸ್ಯಮಾಟಾರಿಕೆ. ನೀನು ಅಳುತ್ತಾ ಇರುವಂತದ್ದು ರಹಸ್ಯವಾಗಿರಬಹುದು. ನೀನು ಪ್ರಾರ್ಥನೆ ಮಾಡುತ್ತಾ ಇರುವಂತದ್ದು ರಹಸ್ಯವಾಗಿರಬಹುದು. ದೈವತನ ಮುಂದೆ, ಆದರೆ ನನ್ನ ದೇವರ ಮುಂದೆ സകലതും നഗ്നതും മലർന്നതുമായി കിടക്കുകയാണ്. ಎಲ್ಲವೂ ಬಟ್ಟ ಬಹಿಲಾಗಿರುವಂತದ್ದಾಗಿದೆ. ಅದು ಯಾವ ಕಾಲಕ್ಕೂ ರಹಸ್ಯವಾಗಿ ಅಲ್ಲ. ಮರುಬಡಿ വരുന്നതും ಅದರ ಸದುತ್ತರ ಬರುವಂತದ್ದು രഹസ്യമായിട്ടല്ല, ರಹಸ್ಯವಾಗಿ ಅಲ್ಲ. ಅದರ ಮರುಬಡಿ ಪರಸ್ಯമായി വെളിപ്പെടുകയാണ്. ಅದರ ಒಂದು ಸದುತ್ತರವು ಬಹಿರಂಗವಾಗಿ ಬರುತ್ತದೆ. ವಿಶ್ವಸಿക്കുന്നവർക്കായി ಸ್ತೋತ್ರ. ಈ ಬೆಳಗಿನ ವೇಳೆಯಲ್ಲಿ ನಂಬುವವರಿಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. 2018ನೇ ವರ್ಷದಲ್ಲಿ ಪ್ರಾಪಿಸಿಕೊಳ್ಳುವ ಕೆಲ ಮರುಬಡಿಗಳು, ಹೊಂದಿಕೊಳ್ಳುತ್ತಿರುವಂತಹ ಒಂದು ಸದುತ್ತರಗಳು ಈ ಆಂಡು ಕಳೆಯುವುದರ ಮುನ್ನ, ಈ ವರ್ಷವು ಮುಗಿದ್ರೊಳಗಾಗಿ ನೀ ಅದನ್ನು ಹೊಂದಿಕೊಳ್ಳುತ್ತೀಯ ಅಂತ ಹೇಳಿ, ನೀ ಅದನ್ನು ಕಾಣುತ್ತೀಯ ಅಂತ ಹೇಳಿ, ಅದನ್ನು ಅನುಭವಿಸುತ್ತೀಯ ಅಂತ ಹೇಳಿ, ಈ ಬೆಳಗಿನ ವೇಳೆ ಸೇನಾಧೀಶ್ವರ
ವಾಕ್ಯ ಬದಲಾವಣೆ ಇಲ್ಲದೆ ഈ പകൽ അത് ഉറപ്പിക്കുകയാണ്. ಬೆಳಗಿನ ವೇಳೆಯಲ್ಲಿ ಇದು ದೃಢಪಡಿಸುತ್ತಿದ್ದಾನೆ. വിശ്വസിക്കുന്നവർക്കായി സ്തോത്രം. ನಂಬುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ഹല്ലേലൂയ. ಹಲ್ಲೆಲೂಯಾ. ಆಮೆನ್. സ്തോത്രം. ಸ್ತೋತ್ರ. 18ന്റെ പ്രാരംഭത്തിൽ കാണേണ്ടുന്ന ചില മറുപടികൾ. 18ರಲ್ಲಿ ಕಾಣಬೇಕಾದ ಸದುತ್ತರಗಳು. പ്രാരംഭത്തിൽ ആഗ്രഹിച്ച ചില മറുപടികൾ. ಪ್ರಾರಂಭದಲ್ಲಿ ಆಶಿಸಿದಂತ ಆ ಒಂದು ಬಿಡುಗಡೆಗಳು ഇതുവരെ വെളിപ്പെടാതിരിക്കുമ്പോൾ ಇಲ್ಲಿಯವರೆಗೂ ಅದನ್ನು ಹೊಂದಿಕೊಳ್ಳದೆ ಇರುವಾಗ പരിശുദ്ധാത്മാവ് ഇന്ന് പകൽ ഇടപെടുന്നു. ಪರಿಶುದ್ಧಾತ್ಮನ ಬೆಳಗಿನ ವೇಳೆಯಲ್ಲಿ ಹೇಳುವುದೇನೆಂದರೆ ആ മറുപടി ಆ ಒಂದು ಸದುತ್ತರ നീ പ്രാരംഭത്തിൽ കണ്ടില്ലേലും ನೀನು ಪ್ರಾರಂಭದಲ್ಲಿ ಕಾಣಲಿಲ್ಲ, മധ്യഭാഗത്ത് കണ്ടില്ലേലും ಮಧ್ಯಭಾಗದಲ್ಲಿ ಸಹ ಕಾಣಲಿಲ್ಲ. പകൽ നീ അധൈര്യപ്പെടരുത്. ಈ ಬೆಳಗಿನ ವೇಳೆಯಲ್ಲಿ ನೀ ಅಧೈರ್ಯ ಪಡಬೇಡ. തീരുന്നതിന് മുൻപ് ಈ ವರ್ಷ ಮುಗಿದ್ರೊಳಗಾಗಿ നിന്റെ പ്രാർത്ഥനയുടെ മറുപടി നീ കാണും. ನಿನ್ನ ಪ್ರಾರ್ಥನೆಯ ಸದುತ್ತರವನ್ನು ನೀನು ಕಾಣುತ್ತೀಯ. ദൈവാത്മാവ് അത് ഉറപ്പിക്കുകയാണ്. ಈ ಬೆಳಗಿನ ವೇಳೆಯಲ್ಲಿ ದೇವರ ಆತ್ಮ ಹೇಳುತ್ತಿದ್ದಾನೆ. ഇന്ന് പകൽ ദൈവാത്മാവ് അത് ഉറപ്പിക്കുകയാണ്. ഇന്ന് പകൽ പരിശുദ്ധാത്മാവ് അത് ഉറപ്പിക്കുകയാണ്. വിശ്വസിക്കുന്നവർക്കായി, ഏറ്റെടുക്കുന്നവർക്കായി ನಂಬುವವರಿಗೋಸ್ಕರವಾಗಿ ഈ വചനം ഇന്ന് പകൽ ചലിക്കുക. ಈ ವಾಕ್ಯವು ಬೆಳಗಿನ ವೇಳೆಯಲ್ಲಿ ഒരു മനുഷ്യൻ ചലിക്കുന്നതിനെക്കാട്ടിലും വേഗത്തിൽ, ഒരു മനുഷ്യൻ ചലിക്കുന്നതിനെക്കാട്ടിലും വേഗത്തിൽ ಒಂದು ಮನುಷ್ಯನು ಚಲಿಸುವುದಕ್ಕಿಂತ ವೇಗವಾಗಿ ഈ പകൽ വചനം ചലിക്കുന്നുണ്ട്. ಈ ಬೆಳಗಿನ ವೇಳೆಯಲ್ಲಿ ವಾಕ್ಯವು ಚಲಿಸುತ್ತಾ ಇದೆ. പ്രകാശം ചലിക്കുന്നതിനെക്കാട്ടിലും വേഗത്തിൽ ಪ್ರಕಾಶವು ಚಲಿಸುವುದಕ್ಕಿಂತಲೂ ವೇಗವಾಗಿ ഈ പകൽ വചനം ചലിക്കുന്നുണ്ട്. ಈ ಬೆಳಗಿನ ವೇಳೆಯಲ್ಲಿ ವಾಕ್ಯವು ഇന്ന് ಚಲಿಸುತ್ತಾ പകൽ ಇದೆ. വിശ്വസിക്കുന്ന ദൈവമക്കളുണ്ടെങ്കിൽ ಈ ಬೆಳಗಿನ ವೇಳೆಯಲ್ಲಿ ನಂಬುವಂತ ದೇವರ ഇന്ന് പകൽ ഏറ്റെടുത്തോ. ಅದನ್ನು ഈ ಸ್ವೀಕರಿಸಿ ദൈവ ശബ്ദത്തെ ಈ ದೇವರ സമയവും തീയതിയും എഴുതി വെച്ച് പ്രാർത്ഥിച്ചു. ಆ ಸಮಯ മുಗಿದ್ರೊಳಗಾಗಿ ಬರೆದಿಟ್ಟು ഈ ആണ്ട് തീരുന്നതിന് മുൻപ് ಈ ವರ್ಷ ಮುಗಿದ್ರೊಳಗಾಗಿ നിന്റെ അഭിഷേകത്തിന് ദൈവം ഒരു മറുപടി കൽപ്പിച്ചിരിക്കും. ನಿನ್ನ ವಿಷಯಕ್ಕೆ ನನ್ನ ದೇವರ ಒಂದು ಸದತರನ್ನು ಕೊಟ್ಟೆ ഇന്ന് പകൽ ಕೊಡುತ್ತಾರೆ. ഞാൻ അത് വിശ്വസിക്കുന്നുണ്ട്. ಬೆಳಗಿನ ವೇಳೆಯಲ್ಲಿ ನಾನು ಅದನ್ನು ನಂಬುತ್ತೇನೆ. ഉറപ്പിക്കുന്ന ദൈവമക്കൾ ದೃಢಪಡಿಸುವ ದೇವರ ഈ ಮಕ್ಕಳು പകൽ കരങ്ങൾ ഉയർത്തി ദൈവത്തിന് ಬೆಳಗಿನ മഹത്വം ವೇಳೆಯಲ್ಲಿ കൊടുക്കണം. ಕರಗಳನ್ನು ಮೇಲೆ ಮಾಡಿ ದೇವರಿಗೆ ಸ್ತೋತ್ರ ಸಲ್ಲಿಸು. ഹല്ലേലൂയ. ಹಲ್ಲೆಲೂಯ. ഇനി ഒരാണ്ടുകൂടെ നീ കാത്തിരിക്കേണ്ടി വരത്തില്ല. ಇನ್ನು ಒಂದು ವರ್ಷಕ್ಕೋಸ್ಕರವಾಗಿ ಕಾಯುವುದಕ್ಕೆ ನನ್ನ ഇനി ದೇವರು അടുത്ത ಬಿಡುವುದಿಲ್ಲ. വർഷം അവസാനം വരെ കാത്തിരിക്കേണ്ടി വരത്തില്ല. ಇನ್ನು ಬರುವ ವರ್ಷದ ಆ ಒಂದು ಕೊನೆಯವರೆಗೂ ಕಾಯುವುದಕ್ಕೆ ನನ್ನ ದೇವರು ക്ഷണത്തിൽ ദൈവം ಬಿಡುವುದಿಲ್ಲ. പ്രവൃത്തി ചലിക്കാൻ പോകുകയാണ്. ಕ್ಷಣದಲ್ಲಿ ನನ್ನ ದೇವರ ಕಾರ್ಯವು ಪ್ರಕಟವಾಗಲು ಹೋಗುತ್ತದೆ. അകത്ത് കരയുന്ന കരച്ചലിന്, ಒಳಗೆ ಅಳುವಂತ ವಿಷಯಗಳಲ್ಲಿ, അകത്ത് നിലവിളിക്കുന്ന നിലവിളിക്ക്, ಒಳಗೆ ಕೂಗುವಂತ ಆ ಒಂದು ಕೂಗುಗೆ ഹല്ലേലൂയ, പരിശുദ്ധാത്മാവ് ഇന്ന് പകലൊരു മറുപടി തരുമെന്ന്, ಪರಿಶುದ್ಧಾತ್ಮನು ഇന്ന് പകലൊരു മറുപടി തരുമെന്ന് ಕೆಲವೊಂದು ಸದತರನ್ನು ಕೊಡುತ್ತಾನೆ ಅಂತ ಹೇಳಿ പരിശുദ്ധാത്മാവ് ഇന്ന് പകലൊരു അരുളപ്പാട് അറിയിക്കുന്നു. ಪರಿಶುದ್ಧಾತ್ಮನು ಆ ಪ್ರಕಟಪಡಿಸುತ್ತಿದ್ದಾನೆ. പലപ്പോഴും ഒറ്റയ്ക്ക് കരയുകയാ. ಅನೇಕ ಸಾರಿ ಒಬ್ಬಂಟಿಗನಾಗಿ ನೀ നിന്റെ ಅಳುತ್ತಿದ್ದೀಯ. ഹൃദയം വല്ലാതെ തകരുകയാ. ನಿನ್ನ ಹೃದಯ ಬಹಳ ನೋವನ್ನು വല്ലാതെ ಅನುಭವಿಸುತ್ತಿದೆ. ഹൃദയത്തിന് കണ്ണുനീർ പുറത്തു വരികയാ. ಬಹಳ ವೇದನೆಯಿಂದ ಕಣ್ಣೀರುಗಳು ಬರುತ್ತಿದೆ. ഒരു നിരാശനെ പോലെ, ಒಂದು ನಿರಾಶನಾಗಿ, അടരമന വൈഡമന ഘടകസിയാദാന, ഒരു കൊച്ചുകുട്ടി നെടുവേർപ്പെടുന്നത് പോലെ ಒಂದು ಚಿಕ್ಕ ಮಗು ಯಾವ ರೀತಿಯಲ್ಲಿ ತತ್ತರಿಸಿ ಅಳುತ್ತದೆ ಅದೇ ಪ್ರಕಾರವಾಗಿ ഏങ്ങലടിക്കുന്ന ചില കരച്ചിലുകൾ ನಿಮ್ಮ ಅಳುವಂತ ಆ ಒಂದು ಅಳುವಿಕೆಗೆ ഇന്ന് പകൽ പരിശുദ്ധാത്മാവ് കണ്ടിട്ട് പറയുന്നു, ಈ ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮನ ನೋಡಿ ഈ ആണ്ട് തീരുന്നതിന് ಈ ವರ್ಷ മുൻപ്, ಮುಗಿಯುವುದರೊಳಗಾಗಿ, ഈ ആണ്ട് ಈ തീരുന്നതിന് ವರ್ಷ മുൻപ് ಮುಗಿಯುವುದರೊಳಗಾಗಿ നീ വിതച്ചതിന് ನೀನು ಬಿತ್ತಿದ ഒരു ಬೀಜಕ್ಕೆ കൊയ്ത്തു ദൈവം ಒಂದು വെച്ചിട്ടുണ്ടെന്ന് ಸುಗ್ಗಿಯನ್ನು ನಿನ್ನ ದೇವರಿಟ್ಟಿರುತ್ತಾನೆ. ധാരാളം സന്തുരാജനാദിയാണ്. ആമേൻ, ആമേൻ, ഈ ആമേൻ. പകൽ പരിശുദ്ധാത്മാവ് അരുളപ്പാട് അറിയിക്കുന്നു. ಈ ಬೆಳಗಿನ ವೇಳೆ ಪರಿಶುದ್ಧಾತ್ಮನ ಆಲೋಚನೆ എന്നും കരച്ചലോ, ಯಾವುದಕ್ಕೆ ಅಳುತ್ತಿದೆಯೋ, എന്നും നെടുവീർപ്പോ, ಯಾವಾಗಲೂ ಅಳುವಿಕೆಯೋ, എന്നും നിലവിളിയോ, ಯಾವಾಗಲೂ ഈ ಕೂಗುವಿಕೆ, പകൽ ദൈവം ചിലതിന് പര്യവസാനം വരുത്തുകയാണ്. ಈ ಬೆಳಗಿನ ವೇಳೆಯಲ್ಲಿ ದೇವರು ಅದೆಲ್ಲಕ್ಕೂ ವಿರಾಮವನ್ನು ಕೊಡುತ್ತಾನೆ. വിശ്വസിക്കാൻ പറ്റുമെങ്കിൽ, ನಂಬುವುದಕ್ಕೆ ಸಾಧ್ಯ ಇರುವುದಾದರೆ, ഈ ദൈവശബ്ദത്തെ വിശ്വസിക്കാൻ പറ്റുമെങ്കിൽ, ಈ ಒಂದು ದೇವರ ಶಬ್ದವನ್ನು ನಂಬುವುದಕ್ಕೆ ಸಾಧ್ಯ ಇರುವುದಾದರೆ, വിശ്വസിച്ച് ഏറ്റെടുത്തുകൊള്ളുവാൻ സൈനികരുടെ അരുളപ്പാട് ಈ അറിയിക്കുന്നു. ಬೆಳಗಿನ ವೇಳೆಯಲ್ಲಿ ಅದನ್ನು ನಂಬಿ ಅದನ್ನು ಸ್ವೀಕರಿಸಿ ದೇವರಿಗೆ ಸ್ತೋತ್ರ ಸಲ್ಲಿಸಿ ಅಂತೇಳಿ ഈ ಕರ್ತನ ಆತ್ಮ പകൽ നീ ಹೇಳುತ್ತಿದ್ದಾನೆ. ഭാരപ്പെടുന്ന ಈ വിഷയത്തിനകത്ത് ಬೆಳಗಿನ ವೇಳೆಯಲ್ಲಿ ಭಾರಪಡುವಂತ ಎಲ್ಲಾ ವಿಷಯಗಳಲ್ಲಿ ഒരു മറുപടി ക്ഷണത്തിൽ ಒಂದು ചലിക്കുന്നുണ്ട്. ಸದುತ್ತರವನ್ನು ನನ್ನ ದೇವರು ಕ್ಷಣದಲ್ಲಿ അത് ಕೊಡುತ್ತಾನೆ. നിന്റെ ജീവിതത്തിൽ ಅದು മാത്രമല്ല, ನಿನ್ನ ಜೀವಿತದಲ್ಲಿ ಮಾತ್ರವಲ್ಲ, നീയുമായി ബന്ധപ്പെട്ട ചില വിഷയങ്ങൾക്കകത്തേക്കും അത് വ്യാപരിക്കുന്നുണ്ട്. ನಿಮ್ಮ ಕುಟುಂಬದಲ್ಲಿರುವಂತಹ ಕೆಲವೊಂದು ವಿಷಯಗಳ ಮೇಲೆಯೂ ಸಹ ಅದು ಕಾರ್ಯಗಳನ್ನು ഈ പകൽ ಮಾಡಲಾಗುತ್ತದೆ. സമയം തീയതി എഴുതി വെച്ചു. ಈ ದಿನದ ಆ ಒಂದು ಸಮಯವನ್ನು ಗಳಿಗೆಯನ್ನು സൈനികരുടെ യഹോവ ഇന്ന് പകൽ ഉറപ്പിച്ച അരുളപ്പാട് അറിയിക്കുകയാണ്. ಸೇನಾಧೀಶರಾದಂತಹ ಯೆಹೋವನು ಅದನ್ನು ದೃಢಪಡಿಸುತ್ತಾ ಇದ್ದಾನೆ. കണ്ണുനീര് നഷ്ടമല്ല, ನಿನ್ನ ಕಣ್ಣೀರು ನಷ್ಟವಲ್ಲ, നെടുവീർപ്പ് നഷ്ടമല്ല, ನಿನ್ನ ಆ ಒಂದು ಗೋಳಾಟ ನಷ್ಟವಲ್ಲ. വ്യക്തമായ മറുപടി തന്ന ആദരിപ്പാൻ ಸ್ಪಷ್ಟವಾದಂತ ಆ ಒಂದು ಸದುತ್ತರವನ್ನು ನನ್ನ ದೇವರು ഒരു ಕೊಡುತ್ತಾನೆ. പുത്തൻ അഭിഷേകത്തോടെ ಒಂದು ಹೊಸ
അഭിഷേകದೊಂದಿಗೆ ഒരു ചൂട് മാറ്റമുണ്ടെന്ന് ಒಂದು ಉಷ್ಣತೆ ಇದೆ ಅಂತ ಹೇಳಿ പരിശുദ്ധാത്മാവിന്റെ പകൽ അരുളപ്പാട് അറിയിക്കുന്നു. ಪರಿಶುದ್ಧಾತ್ಮನ ಬೆಳಗಿನ ವೇಳೆಯಲ್ಲಿ ಆಲೋಚನೆಯನ್ನು ಹೇಳುತ್ತಿದ್ದಾರೆ. പ്രാർത്ഥനയിലുത്തിരിക്കട്ടെ, ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ പാദപീഠത്തിൽ താണിരിക്കട്ടെ. ಆತನ ಸನ್ನಿಧಾನದಲ್ಲಿ ಯಾವಾಗಲೂ ದೀನತೆಯುಳ್ಳವನಾಗಿ ನಾನು ಅದ್ಭುತ ಕಾರ್ಯಗಳನ್ನು ಮಾಡುವುದಕ್ಕೆ ಶೂರನಾಗಿದ್ದೇನೆ ಅಂತ ಹೇಳಿ ಸೇನಾಧೀಶನಾದಂತ ಯೆಹೋವನು ಹೇಳುತ್ತಿದ್ದಾನೆ. പ്രായത്തിന് മുൻപേ ಪ್ರಾಯದ ಮುಂದೆ ഭൂമിയുടെ പരപ്പിൽ നിന്ന് മാറ്റിക്കളയുവാൻ, ಭೂಮಿಯಿಂದ ಸಂಪೂರ್ಣವಾಗಿ ನಾಶಪಡಿಸಬೇಕು ಅಂತ ಹೇಳಿ മരണത്വന ചില വെല്ലുവിളികൾ, ಮರಣದ ಕೆಲವೊಂದು ಸವಾಲುಗಳು ജീവിത യാത്രയ്ക്കകത്ത് വന്നതാ, ಜೀವಿತದ ಪ್ರಯಾಣಗಳಲ್ಲಿ ನಿನಗೆ ವಿರುದ್ಧವಾಗಿ അവസാനിച്ചുവെന്ന് തോന്നിയ ചില ನೀವು നിമിഷങ്ങൾ, ನೆನೆಸಿದ್ರಿ ನನ್ನ ಜೀವಿತವು ಇಲ್ಲಿಗೆ ಅಂತ್ಯವಾಯಿತು ಅಂತ ಹೇಳಿ, വഴിയിൽ വെച്ച് പട്ടുപോയെന്ന് ചിന്തിച്ച ചില സമയങ്ങൾ, ಮಧ್ಯದಲ್ಲಿ ನಾನು ಸತ್ತೋಗುತ್ತೇನೆ ಅಂತ ಹೇಳಿ ನೀವು ಯೋಚನೆ ಮಾಡಿದ್ರಿ. പരിശുദ്ധാത്മാവ് ഇടപെടുന്നു. ಆದ್ರೆ ಪರಿಶುದ್ಧಾತ್ಮನ ಹೇಳುವುದೇನೆಂದರೆ ആയുസ്സോടെ ഞാൻ നിന്നെ പുറത്തു കൊണ്ടുവന്നു. ಆಯುಷ್ಕಾಲದೊಂದಿಗೆ ನಾನು ನಿನ್ನನ್ನು ಪೂರ್ಣ ಆಯುಷ್ಕಾಲದೊಂದಿಗೆ ನಿಲ್ಲಿಸಿದ್ದೇನೆ. ഇസ്രായേലിൽ ഒരു ദൈവമുണ്ടെന്ന് അറിയേണ്ടതിന് ಇಸ್ರಾಯೇಲಿರುವಂತ ದೇವರೊಬ್ಬನಿದ್ದಾನೆ ಅಂತ ಹೇಳಿ ഒരു അടയാളമാക്കിയിരിക്കുകയാണെന്ന്, ಅದ್ಭುತ ಕೃತ್ಯಕ್ಕೆ ಒಂದು ಸೂಚನೆಯಾಗಿ ನೀನು ಇಟ್ಟಿದ್ದಾನೆ ಅಂತ ಹೇಳಿ ಸೇನಾಧೀಶನಾದಂತ ಯೆಹೋವನ ಆಲೋಚನೆಯನ್ನು ಹೇಳುತ್ತಿದ್ದಾನೆ. ഭൂമിയുടെ പരപ്പിൽ നിന്ന് മാറ്റപ്പെടുന്നതിന് മുൻപ് ಭೂಮಿಯಿಂದ ನಿಮ್ಮನ್ನು ಎತ್ತಾಕೋದಕ್ಕಿಂತ ಮುಂಚಿತವಾಗಿ വാഗ്ദത്തത്തിന്റെ ചില നിവർത്തികരണങ്ങൾ പ്രാപിപ്പാനുണ്ടെന്നും, ವಾಗ್ದಾನಗಳನ್ನು ಕೆಲವೊಂದು ನೀವು ಅನುಭವಿಸಲಿಕ್ಕೆ ಇದ್ದೀರಾ ಅಂತ ಹೇಳಿ, സ്വസ്ഥതയുടെ ചില നല്ല നാളുകൾ നിന്റെ മുൻപിലുണ്ടെന്നും, ಸ್ವಸ್ಥತೆಯ ಸಮಾಧಾನದ ಒಂದು ದಿನಗಳ ಮುಂದೆ ಇದೆ ಅಂತ ಹೇಳಿ പരിശുദ്ധാത്മാവ് ಈ ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮನ ಆಲೋಚನೆ ಹೇಳುತ್ತಿದ್ದಾರೆ. ಅದನ್ನು ಸ್ವೀಕರಿಸಿರಿ, ದೇವಸ್ಥಾನದಲ್ಲಿ ಪ್ರಾರ್ಥಿಸಿರಿ. ನನ್ನ ಸನ್ನಿಧಾನದಲ್ಲಿ ನಂಬಿಗಸ್ತರಾಗಿ ನೀವು ನಿಲ್ಲಿರಿ. ನಾನು ಶೂರ ಕೃತ್ಯಗಳನ್ನು ಮಾಡುವುದರಲ್ಲಿ ನಂಬಿಗಸ್ತನಾದವನು. ನಾನು ಶೂರ ಕೃತ್ಯಗಳನ್ನು ಮಾಡುವುದರಲ್ಲಿ ಸೇನಾಧೀಶರಾದಂತ ದೇವರ ಆಲೋಚನೆ ಹೇಳಿದ್ದಾನೆ. ಆಮೆನ್. കരങ്ങൾ ഉയർത്തി കർത്താവിനൊരു സ്തോത്രം ചെയ്യാം. ಕರಗಳನ್ನು ಮೇಲಕ್ಕೆ ಮಾಡಿದವರಿಗೆ ಸ್ತೋತ್ರ ಸಲ್ಲಿಸುವ. ഹല്ലേലൂയ. ಹಲ್ಲೆಲೂಯಾ. ദൈവം അത്ര നല്ലവനാ. ನನ್ನ ದೇವರು ಎಷ್ಟು ಒಳ್ಳೆಯ ದೇವರು. ಸ್ತೋತ್ರ. ಕ್ಷಣದಲ್ಲಿ രക്തസ്രാവം നിന്നു. ಆ ರಕ್ತಸ್ರಾವವು ನಿಂತು ಹೋಯಿತು. ശരീരത്തിനകത്ത് അവൾ അനുഭവിച്ചറിഞ്ഞു. ಶರೀರದಲ್ಲಿ ಅವಳು ಅನುಭವಿಸಿದಳು. ഹല്ലേലൂയ. ಹಲ್ಲೆಲೂಯಾ. യേശു കർത്താവ് നിന്നു. ಯೇಸು ಕ್ರಿಸ್ತನು ಅಲ್ಲಿ ನಿಂತನು. ചോദിച്ചു, ಕೇಳಿದನು, എന്നെ തൊട്ടതാരാ? ನನ್ನನ್ನು ಮುಟ್ಟಿದವರು ಯಾರು? എന്നെ ആ ഭാഗം ഒത്തിരി ചിന്തിപ്പിച്ചു. ನನಗೆ ಆ ಒಂದು ಭಾಗ ತುಂಬಾ ಆಲೋಚನೆ ಮಾಡುವಂತೆ ಮಾಡಿತು. ഇതൊരിക്കലും പ്രസംഗിക്കാൻ വേണ്ടി ഇത് ഞാൻ ചിന്തിച്ച വിഷയം പോലും അല്ല. ನಾನು ಇಲ್ಲಿಯವರೆಗೂ ಅದನ್ನು ಪ್ರಸಂಗ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದಂತ ವಿಷಯವೇ ಅಲ್ಲ. ഈ ഒരു ദൂതനകത്തേക്ക് ദൈവാത്മാവനെ കൊണ്ടുപോകുന്നു. ಆದರೆ ಶಕ್ತವಾದಂತ ದೇವರಾತ್ಮನು ಅದನ್ನು ಪ್ರವಾದನೆಯಾಗಿ ನನಗೆ ಕೊಟ್ಟ ನಿಮಿತ್ತವಾಗಿ ನಾನು ಅದನ್ನು ಹೇಳುತ್ತಿದ್ದೇನೆ. എനിക്ക് നന്നായിട്ട് അറിയാം, ನನಗೆ ಚೆನ್ನಾಗಿ ಗೊತ್ತುಂಟು. ഇതിനകത്ത് ഇതിന് പ്രയോജനമുള്ള ദൈവമക്കൾ ഇതിനകത്ത് ഇരിപ്പുണ്ട്. ಇದಕ್ಕೆ ಪ್ರಯೋಜನವುಳ್ಳವರು, ಇದಕ್ಕೆ ಅರ್ಹರಾದವರು ಅನೇಕರು ಇದರಲ್ಲಿ ಇದ್ದೀರಾ. ദൈവ ശബ്ദത്തിന് അർഹരായവർ ഇതിനകത്ത് ഇരിപ്പുണ്ട്. ಈ ದೇವರ ಶಬ್ದಕ್ಕೆ ಸ್ವೀಕರಿಸಿ ಅರ್ಹರಾಗುವವರು ಇಲ್ಲಿ ಇದ್ದೀರಾ ಅಂತೇಳಿ ದೇವರಿಗೆ ಗೊತ್ತುಂಟು. എവിടെ കേൾക്കുന്നുണ്ടോ, ಇದು ಎಲ್ಲೆಲ್ಲ ಕೇಳಲ್ಪಡುತ್ತಾ ಇದೆಯೋ ഇതിനാവശ്യമായവർ ഇരിപ്പുണ്ട്. ಇದಕ್ಕೆ ಅಗತ್ಯವಾಗಿ ಬೇಕಾಗಿರುವವರು ಇದ್ದಾರೆ. പരിശുദ്ധാത്മാവ് ഇന്ന് പകൽ എന്നോട് ഇടപെടുന്നു. ಆದುದರಿಂದಲೇ ಪರಿಶುದ್ಧಾತ್ಮನು ನನ್ನ ಜೊತೆಯಲ್ಲಿ ವ್ಯವಹರಿಸುತ್ತಾ ಹೇಳುತ್ತಿದ್ದಾನೆ. യേശു നിന്നിട്ട് ചോദിച്ചു, ಯೇಸು ಕ್ರಿಸ್ತನು ನಿಂತು ಕೇಳಿದನು, എന്നെ തൊട്ടതാരാ? ನನ್ನನ್ನು ಮುಟ್ಟಿದವರು ಯಾರು? അല്ലെങ്കിൽ കൂട്ടത്തിൽ പോയി ശിഷ്യന്മാര് പറഞ്ഞു, ಜೊತೆಯಲ್ಲಿದ್ದಂತ ಶಿಷ್ಯರೆಲ್ಲರೂ ಹೇಳಿದರು, ಗುರುವೇ അങ്ങനത്തെ ചോദ്യം ചോദിക്കുന്നത്, ನೀವೇಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ? ഞങ്ങൾ എല്ലാവരും അങ്ങനെ തിക്കി തിരക്കിക്കൊണ്ടിരിക്കുക. ಅಯ್ಯೋ, ನಾವೆಲ್ಲರೂ ನುಗ್ಗಾಟ ಮಾಡ್ತಾ ಇದ್ದೇವೆ ತಾನೆ. യേശു ഒരു മറുപടി പറഞ്ഞു, ಆದ್ರೆ ಯೇಸು ಅಲ್ಲಿ ಒಂದು ಸದುತ್ತರವನ್ನು ಕೊಟ್ಟನು. നിങ്ങൾ തിക്കി തിരക്കിയത് പോലെ അല്ല, ನೀವು ನುಗ್ಗಾಟ ಮಾಡಿದ ರೀತಿಯಲ್ಲಿ ಅಲ್ಲ, ആവശ്യബോധത്തോടു കൂടി ಆ ಅಗತ್ಯವಾಗಿ ಬೇಕಾದವರು, ആരോ ഒരാൾ തൊട്ടിട്ടുണ്ട്, ನನ್ನನ್ನು ಯಾರೋ ಒಬ್ಬರು ಮುಟ್ಟಿದ್ದಾರೆ. എന്താ കർത്താവ് എത്ര ഉറപ്പ്? ಏನು ದೇವರೇ ಇಷ್ಟೊಂದು ದೃಢವಾಗಿ ಹೇಳ್ತಾ ಇದೆಯಾ? ആരോ നിന്നെ തൊട്ടിട്ടുണ്ടെന്ന് എത്ര ഉറപ്പെന്താ? ಯಾರೋ ನನ್ನನ್ನು ಮುಟ್ಟಿದ್ದಾರೆ ಅಂತ ಇಷ್ಟು ದೃಢವಾಗಿ ಹೇಳ್ತಾ ಇದ್ದೀರಲ್ಲ. ആവശ്യബോധത്തോടു കൂടി, ಅಗತ್ಯವಾದಂತ ಒಂದು ಬೋಧನೆಯೊಂದಿಗೆ അങ്ങേ തൊട്ടെന്ന് പറയാൻ, ನಿನ್ನನ್ನು ಯಾರೋ ನನ್ನನ್ನು ಮುಟ್ಟಿದ್ದಾರೆ ಅಂತ ಹೇಳಿ എന്താ ഇത്ര കാരണം? എന്താ ഇത്ര ഉറപ്പ്? ಯಾಕೆ ಇಷ್ಟೊಂದು ದೃಢವಾಗಿ ನೀವು ಹೇಳ್ತಾ ಇದ್ದೀರಾ? യേശു കർത്താവ് ഒരു മറുപടി പറഞ്ഞു, ಯೇಸು ಕ್ರಿಸ್ತನ ಸದುತ್ತರ ಹೀಗೆ നിങ്ങൾ ಆಗಿತ್ತು. തൊട്ടതുപോലെ തൊട്ടതല്ല, ಅಯ್ಯೋ, ನೀವು ಮುಟ್ಟುವ ರೀತಿಯಲ್ಲಿ ಅಲ್ಲ ಅವರು ಮುಟ್ಟಿದ್ದು, ആരോ തൊട്ടിട്ടുണ്ട്. ನನ್ನನ್ನು ಯಾರೋ ಮುಟ್ಟಿದ್ದಾರೆ. എന്താ കാര്യമെന്നറിയാമോ? ಏನು ಕಾರ್ಯ ಗೊತ್ತುಂಟಾ? എന്നിൽ നിന്ന് ನನ್ನ ಒಳಗಡೆಯಿಂದ ഒരു ശക്തി പുറപ്പെട്ടിട്ടുണ്ട്. ಒಂದು ಶಕ್ತಿಯು ಹೊರಟು ಹೋಯಿತು. അത് വെറുതെ പോയതല്ല, ಅದು ಸುಮ್ಮನೆ ಹೋದದಲ್ಲ, വെറുതെ പുറപ്പെട്ടതല്ല, ಅದು ಸುಮ್ಮನೆ ಹೋದದಲ್ಲ. ആവശ്യബോധത്തോടു കൂടി ಅಗತ್ಯವಾದಂತ ಬೋಧನೆಯಿಂದ ആരോ എന്നെ തൊട്ടിട്ടുണ്ട്, ಯಾರೋ ನನ್ನನ್ನು ಮುಟ್ಟಿದರು. തൊട്ടവരിലേക്ക് ಆ ശക്തി ഇറങ്ങിയിട്ടുണ്ട്. ಮುಟ್ಟಿದವರಲ್ಲಿ ಆ ಒಂದು ಶಕ್ತಿಯು ವ್ಯಾಪರಿಸಿತು. പകലാരെങ്കിലും തൊട്ടാൽ, ಈ ಬೆಳಗಿನ ವೇಳೆಯಲ್ಲಿ ಯಾರಾದ್ರೂ ಮುಟ್ಟುವುದಾದರೆ, ആവശ്യബോധത്തോടു കൂടി അടുത്താൽ, ಅಗತ್ಯತೆಯೊಂದಿಗೆ ನಾವು ಬಂದಿರುವುದಾದರೆ, നിന്റെ മേൽ ഇറങ്ങി വരികയാ. ಶಕ್ತಿಯು ನಿನ್ನನ್ನು ಆವರಿಸಿಕೊಳ್ಳುತ್ತದೆ. ഹല്ലേലൂയ. ಹಲ್ಲೆಲೂಯಾ. ആരോ
വായിക്കൂ, ನೀನು ಯಾರೇ ಆಗಿರಬಹುದು, നിങ്ങൾ ആരാണല്ലോ വിഷയമല്ല. ಯಾರಾದ್ರೂ ವಿಷಯವೇ ಅಲ್ಲ. ആ വിശ്വബോധത്തോടു കൂടി തൊട്ടാൽ, ಅಗತ್ಯತೆಯೊಂದಿಗೆ ಬಂದು ಮುಟ್ಟುವುದಾದರೆ എന്റെ യേശുവിങ്കിൽ നിന്ന് ನನ್ನ ಯೇಸುವಿನಿಂದ ഒരു ശക്തി പുറപ്പെടും. ಒಂದು ಶಕ್ತಿ ಹೊರಟು ആ ಬರುತ್ತದೆ. ശക്തിയെ തടയാൻ ಆ ಶಕ್ತಿಯನ್ನು യഹൂദന്മാരുടെ നിയമത്തിന് കഴിയത്തില്ല, ಯಹೂದ್ಯರ ಆ ಒಂದು ಪದ್ಧತಿಗೆ ಆಗಲಿ ನಿಯಮಕ್ಕೆ ಸಾಧ್ಯವಿಲ್ಲ, ആലയത്തിന് കഴിയത്തില്ല, ಆ ಆಲಯಕ್ಕೂ ಸಾಧ್ಯವಿಲ್ಲ, അവിടെ ಅಧಿകാരത്തിന് കഴിയത്തില്ല. ಅಧಿಕಾರಕ್ಕೂ ಸಾಧ್ಯವಿಲ್ಲ. ആ ശക്തിയെ തടയാൻ ಆ ಶಕ್ತಿಯನ್ನು ತಡೆದು ശത്രുവിന്റെ യാതൊരു തന്ത്രത്തിനും കഴിയത്തില്ല. ಶತ್ರುವಿನ ಯಾವುದೇ ರೀತಿಯ ತಂತ್ರಕ್ಕೂ ಸಾಧ್ಯವೇ ಇಲ್ಲ. ഹല്ലേലൂയ. ಹಲ್ಲೆಲೂಯ. ഈ പകൽ ആ വിടുതൽ സംഭവിക്കുകയാണ്. ಬೆಳಗಿನ ವೇಳೆಯಲ್ಲಿ ಆ ಬಿಡುಗಡೆ ಸಂಭವಿಸುತ್ತದೆ. ഹല്ലേലൂയ. ಹಲ್ಲೆಲೂಯ. ഞാൻ ആ ഭാഗം ഇങ്ങനെ ഒന്ന് ചിന്തിച്ചപ്പം ನಾನು ಆ ಭಾಗವನ್ನು ಈ ರೀತಿಯಲ್ಲಿ ಯೋಚಿಸುತ್ತಿರುವಾಗ എനിക്കൊരു കാര്യം മനസ്സിലായി. ನನಗೆ ಆ ಕಾರ್ಯ നീണ്ട ಸ್ಪಷ್ಟವಾಯಿತು. 12 വർഷങ്ങൾ കൊണ്ട് ಉದ್ದವಾದಂತ 12 ವರ್ಷದಿಂದ ആഗ്രഹിച്ചതാ. ಅವಳು ಆಶಿಸಿದಳು. നീണ്ട 12 വർഷങ്ങൾ കൊണ്ട് ನಿನ್ನ 12 ವರ್ಷದಿಂದ ഇവിടെ കരച്ചല, ಆ ಕೂಗು ಆಗಿದೆ. നീണ്ട 12 വർഷങ്ങൾ കൊണ്ട് അവിടെ നിലവിളിയാ. നീണ്ട 12 വർഷങ്ങൾ കൊണ്ട് അവൾ അനുഭവിക്കുന്ന വ്യതയ അടകമന അതരഘടകസിയാതന. നീണ്ട 12 വർഷങ്ങൾ കൊണ്ട് അവൾ കാത്തിരിക്കുന്ന കാത്തിരിപ്പ അടകന അതരഘടകസിയാതന റീബാനക ശംദൽ കമന ഘടകസിയ. നീണ്ട 12 വർഷങ്ങൾ കൊണ്ട് അടൽ കമല ഘടകരകസിയ അവൾ നിലവിളിക്കുന്ന നിലവിളിയുടെ മറുപടിയാ. ഒറ്റ നിമിഷം കൊണ്ട് അടകന അപരഘടകസിയാതന ഒറ്റ നിമിഷം കൊണ്ട് അടൽ കമന റഗന ഘടകസിയ. നീണ്ട 12 വർഷത്തെ പഴക്കത്തെ എന്നേക്കുമായി അറുത്തു മാറ്റിക്കൊണ്ട് ഒറ്റ നിമിഷം കൊണ്ട് മറുപടി പ്രാർത്ഥനയുടെ മറുപടി ചലിക്കാൻ തുടങ്ങി. ഇന്ന് പകൽ ಈ ಬೆಳಗಿನ ವೇಳೆ ദൈവാത്മാവ് ഇടപെടുകയാ. ದೇವರಾತ್ಮ ಸ್ಪಷ್ಟವಾಗಿ ഈ ಹೇಳುತ್ತಿದ್ದಾನೆ. ശക്തി വെറുതെ പുറപ്പെട്ടതല്ല, ಈ ಶಕ್ತಿ ಸುಮ್ಮನೆ ಹೋದದಲ್ಲ, ഇത് വെറുതെ ഇറങ്ങി വന്നതല്ല, ಸುಮ್ಮನೆ ಇಳಿದು ಬಂದದಲ್ಲ. നാളുകൾ കൊണ്ടുള്ള നിന്റെ കരച്ചൊന്ന മറുപടിയാ. ನಿನ್ನ ಆ ಯಶೋಧನೆಗಳಿಂದ ಕೂಗುತ್ತಿದ್ದಂತ ಕೂಗಿಗೆ നീണ്ട 12 വർഷം കൊണ്ട് നിന്നെ ബാധിച്ച ಉದ್ದವಾಗಿ 12 ವರ್ಷದಿಂದ ಬಾಧಿಸಿದಂತ ಆ ಬಾಧೆಗೆ, ബാധയുടെ മുൻപാകെ ಆ ಬಾಧೆಯ ಮುಂದೆ ഈ പകൽ നിന്റെ പ്രാർത്ഥനയുടെ മറുപടി ചലിക്കുകയാ. ಈ ಬೆಳಗಿನ ವೇಳೆ ನಿನ್ನ ಪ್ರಾರ್ಥನೆಗೆ ಸದುತ್ತರವಾಗಿ ಸಿಗುತ್ತದೆ. വിശ്വസിക്കുന്നുണ്ടെങ്കിൽ ഏറ്റെടുത്തു, ನಂಬುವುದಾದರೆ ಅದನ್ನು ಸ್ವೀಕರಿಸು. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ അത് വിടുതലായി വ്യാപരിക്കുകയാ. ಬಿಡುಗಡೆಯಾಗಿ അത് ವ್ಯಾಪರಿಸಲಿ. വിടുതലായി സംഭവിക്കുകയാ. ಅದು ಬಿಡುಗಡೆಯಾಗಿ ഇന്ന് ಸಂಭವಿಸಲಿ. പകൽ ഞാനത് ആത്മാവിൽ കാണുകയാ. ಈ ಬೆಳಗಿನ ವೇಳೆಯಲ್ಲಿ ನಾನು ಅದನ್ನು ಆತ್ಮದಲ್ಲಿ വെളിപ്പാടിലൂടെ ಕಾಣುತ್ತಿದ್ದೇನೆ. ദൈവ ശബ്ദം അറിയിക്കുന്നത്. ಅದು ಪ್ರಕಟಣೆಯಾಗಿ ದೇವರ ಶಬ್ದವು ಇಳಿದು ಬರುತ್ತಿದೆ. ഈ വിടുതൽ ചിലതര മേൽ ಈ വ്യാപരിക്കുന്നുണ്ട്. ಬಿಡುಗಡೆಯು ಕೆಲವರ ಮೇಲೆ ಇಳಿದು ಬರುತ್ತಿದೆ. കുടുംബങ്ങളുടെ മേൽ വ്യാപരിക്കുന്നുണ്ട്. ಕುಟುಂಬಗಳ ಮೇಲೆ ಅದು ವ್ಯಾಪರಿಸುತ್ತಾ ಇದೆ. ಸೇವೆ ಮಾಡುತ್ತಿರುವಂತ അടിയങ്ങളുടെ മേൽ ഇത് വ്യാപരിക്കുന്നുണ്ട്. ಸೇವಕರ ಮೇಲೆ ಅದು ವ್ಯಾಪರಿಸುತ್ತಾ ഇത് ಇದೆ. എത്ര പേര് അനുഭവിക്കുന്നുണ്ട്? ಇದನ್ನು ಎಷ್ಟು ಜನ ಅನುಭವಿಸುತ್ತಾ ഇനി ಇದ್ದೀರಿ? നീ കരയത്തില്ല, ಇನ್ನು ನೀ ಅಳುವುದಿಲ್ಲ, ഇനിയും ഇത് നിന്നെ ജയിക്കത്തില്ല. ಇನ್ನು ಯಾವ ಕಡೆಗೂ ಅದು ನಿನ್ನನ್ನು ഈ പകൽ ಜಯಿಸುವುದಿಲ್ಲ. നീ അതിന്റെ മേൽ ജയം ഘോഷിക്കുകയാ. ನೀನು ಅದರ ಮೇಲೆ ಜಯವನ್ನು ಘೋಷಿಸುತ್ತಿ. വിശ്വസിക്കുന്ന ദൈവമക്കൾക്കായി സ്വോത്രം. ನಮ್ಮೊಂದು ದೇವರ ಮಕ್ಕಳಿಗಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ഹല്ലേലൂയ. ಹಲ್ಲೆಲೂಯ. 2018 ആണ്ടിന് 2018ರಲ್ಲಿ ഇന്ന് പകൽ ಈ ಬೆಳಗಿನ ವೇಳೆಯಲ್ಲಿ ഹല്ലേലൂയ 717 ദിവസം 717ನೇ ದಿನ പരിശുദ്ധാത്മാവ് ഇടപെടുന്നു. ಪರಿಶುದ್ಧಾತ್ಮನ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. കഴിഞ്ഞ 12 വർഷം നിന്നെ ഒതുക്കി, ಕಳೆದ 12 ವರ್ಷದಿಂದ ನಿನ್ನನ್ನು ಅಡಗಿಸಿ, കഴിഞ്ഞ 12 വർഷം അത് നിന്റെ മേൽ തലയ്ക്ക് മുകളിൽ ജയം പ്രാപിച്ചു നിന്നു. 12 ವರ್ಷದಿಂದ ನನ್ನ ತಲೆಯ ಮೇಲೆ ಅದು ಜಯವನ್ನು ಹೊಂದಿಕೊಂಡಿತ್ತು. ഇന്ന് പകൽ ദൈവാത്മാവ് ഇടപെടുന്നു. ಆದ್ರೆ ಬೆಳಗಿನ ವೇಳೆ ದೇವರಾತ್ಮನ ಹೇಳುವುದೇನೆಂದರೆ, ഈ ഉച്ചയായ സമയം, ಈ ಮಧ್ಯಾಹ್ನದ ವೇಳೆಯಲ್ಲಿ, ഈ 717ാമത്തെ പകൽ, ಈ 717ನೇ ದಿನದ ಮಧ್ಯಭಾಗದಲ್ಲಿ 1 മണി കഴിഞ്ഞ സമയം, 1 ಗಂಟೆ ಆಗುವಂತ ಸಮಯದಲ್ಲಿ സൈനികരുടെ യഹോവ അരുളപ്പാടറിയിക്കുന്നു. ಸೇನಾಧೀಶ್ವರದಂತ ಯೆಹೋವನು ಹೇಳುವುದೇನೆಂದರೆ, ഇനിയും ഇത് നിന്റെ തലമേൽ കവിയത്തില്ല, ಇನ್ನು ಯಾವ ಕಾರಣಕ್ಕೂ ನಿನ್ನ ತಲೆಯ ಮೇಲೆ ಅದು ಆವರಿಸಿಕೊಳ್ಳುವುದಿಲ್ಲ, ഇനിയും ഇത് നിന്റെ കുടുംബത്തെ ബാധിക്കത്തില്ല, ನಿನ್ನ ಕುಟುಂಬವನ್ನು ಇದು ಆವರಿಸಿಕೊಳ್ಳುವುದಿಲ್ಲ, ഇനിയും ഇത് നിന്റെ തലമുറയെ ബാധിക്കത്തില്ല. ಯಾವ ಕಾರಣಕ್ಕೂ ನಿನ್ನ ಮಕ್ಕಳನ್ನು ಇದು ഇന്ന് ಆವರಿಸಿಕೊಳ್ಳುವುದಿಲ್ಲ. പകൽ നീ അതിനെ ജയിച്ചു മുന്നേറുന്ന പകലാ. ಅದನ್ನು ಜಯಿಸಿ ಮುಂದೆ ಹೋಗುವಂತ ಬೆಳಗ್ಗೆ ಆಗಿರುತ್ತದೆ. വിശ്വസിക്കുന്ന ദൈവമക്കൾ ഇന്ന് പകൽക്കാലം ആത്മാവിൽ ഏറ്റെടുത്ത് പ്രാർത്ഥിച്ചു. ನಮ್ಮಂತ ದೇವರ ಮಕ್ಕಳು ಇದನ್ನು ಆತ್ಮದಿಂದ ಹೊಂದಿಕೊಂಡು ഇനിയും അത് നിന്നെ ജയിക്കത്തില്ല. ಅದು ಯಾವ ಕಾರಣಕ್ಕೂ ನಿನ್ನನ್ನು ഈ ಜಯಿಸುವುದಿಲ್ಲ. പകൽ നീ അതിനെ ജയിക്കുകയാ. ನೀ ಅದನ್ನು ಜಯಿಸಲು ಹೋಗುತ್ತಿ. വിശ്വസിക്കുന്ന ദൈവമക്കൾക്കായി സ്തോത്രം ചെയ്യുന്നു. ഇന്ന് പകൽ അത് വ്യാപരിക്കുകയാ. ഇന്ന് പകൽ അത് സംഭവിക്കുകയാ. ഇന്ന് പകൽ അത് ചിലതിന് മേലൊരു അസാധാരണ ദൈവ സാന്നിധ്യം
ಅಭಿಷೇಕ ಹಿಡಿದು ಬರುತ್ತಿದೆ. ಈ ಬೆಳಗಿನ ವೇಳೆಯಲ್ಲಿ ನಿನ್ನನ್ನು ತೆತ್ತಿ ಹಾಕುವಂತ ದೇವರ ಶಕ್ತಿ ವ್ಯಾಪರಿಸುತ್ತಾ ಇದೆ. ಹೊಂದಿಕೊಳ್ಳಿರಿ. ಈ ಬೆಳಗಿನ ವೇಳೆಯಲ್ಲಿ ಅಭಿಷೇಕದ ಬೆಂಕಿ ವ್ಯಾಪರಿಸುತ್ತಾ ಇದೆ. ಅಭಿಷೇಕದ ಬೆಂಕಿ ವ್ಯಾಪರಿಸುತ್ತಾ ಇದೆ. ಹೊಂದಿಕೊಳ್ಳಿರಿ ದೇವರ ಮಕ್ಕಳೇ. ಹೊಂದಿಕೊಳ್ಳುವ ದೇವರ ಮಕ್ಕಳಿಗಾಗಿ ಸ್ತೋತ್ರ. ಹೊಂದಿಕೊಳ್ಳಿರಿ. ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳಿ. ಬಾಲ ಜುಡವೇದಿ ರೀದರಾದ ರೀಕಲಾದ ರೀದ ನಮ್ಮ ರಾಧರಾದ ರೀದರು ಈ ಬಾ ರಾಜಾಡ ಬಿಗರಾದ ರಿಬಲ ಬರಬಲ ದುಡವೆ ರಿಗಲ ದಿನಬಲ ದಿಗನಗ ರಿಗಲಗ ದುಡವೆ ಇಡಬಾಲ ವಾದಿ ರಿಬ ರಿಬರಾಬ ರಿಗಲಾಬ ರಿಗಲಾಗ ರಗಲಾಗ ದಿಡಗಟ್ಟ ರಿಗಡಾರ ವೇದಿಗಟ್ಟ ಅಡಿಗ ಬೇಗರ ದಿಡಗೆ ರಿಗಲ ದುಡಗಟ್ಟ ರಿಗಸಾರ ದುಡವೇದಿ ರೀದಗಲಾದೆ ಅಂದರವೇದಿ ರಿಬಲಾದೆ ಸಂಗಲ್ವಾದ ರೀದಕಟ್ಟ ವೇದಿಪಾಡ ಅರಗಲವೆರಗ ಜುಡಬೇರೆ ಅರಬಲ ಬರಬ ರೂಪಂಬಾಲ ಜುಡಕರೆ ಅಡಗಲವಾದಿಗರ ಅಸ್ತವೇದಿಗನಾಸ್ಯಂತರು ಅರಬಲ ಬರೋತು ಅರಕಲ ಶೌಗಲ್ವಾಡಿ ರೀದ ಕಡೆಗೆ ಅರಗಡ ವೇದಿಗಾನ ಜುಡವೇದಿರ ಈಡ ಬಾಬಾ ವಾರಬಾಲ ಜುಡವೆ ಅಡ ವೇಗ ರಿಬಾಸ್ಯಂತರು ಇಡಬಲ ಬರಬಲ ಜುಡಕೆರೆಗೆ ಅರ್ಧರವಾದಿಗ ರೀದಗಳಾದೆ ಅರ್ಧರವಾದೆ ರೀದ ಕಟ್ಟ ಆಡವೇದಿ ರೀದಲಾದ ರೀಬಾ ಬಾಬಾ ರಾಬಾಲಾಬ ರೀದರಾದ ರೀದರ ಈಡಾಲಾದ ರೀಬಾ ಬಾಬಾ ರಾಬಾಲಾದೆ ರೀದನಾದೆ ಅಡಗಡ ವೇದಿಗರ ದಿಗಲಗದೆ ಇಡಬಲ ಬರಬ ಜುಡವೇದಿ ರೀದಲಾದ ಜುಡರಾದೆ ರೀಬಾ ಬಾಬಾ ರಾದರ ಇಡಬಲ ಯೇಸುವಿನ ನಾಮದಲ್ಲಿ ಆಮೆನ್ 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 ಆಮೆನ್. ಅಂದರಾದ ರೀದಕಾಡ ವೇದಿಗಟ್ಟ ರಿಗಲಗ ಅಡಬಲ ಬರಬಲ ದಿಗರ ಬಲಗ ಜಗದಿಗ ರಗಲಗ ದಿರಗಟ ರಿಗಡಗ ರಿಗಡೆ ವೆಗರೆ പരിശുദ്ധാത്മാവിന്റെ പകലിടപെടുന്നു. ಪರಿಶುದ್ಧಾತ್ಮನ ಈ ಬೆಳಗಿನ ವೇಳೆಯಲ್ಲಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. കുപ്പയിൽ നിന്ന് ദൈവം എഴുന്നേൽപ്പിക്കുകയാണ്. ಕೆಲವೊಬ್ಬರನ್ನು ತಿಪ್ಪೆಯಿಂದ ತೆಗೆದು ಮೇಲೆ ಕೆತ್ತುತ್ತಾನೆ. ചൂടാരഘടകസ്യാദാന ചിലതരെ അടൽക്കമനം രോഗ കിടക്കയിൽ നിന്ന് ദൈവം എഴുന്നേൽപ്പിക്കുകയാണ്. ಕೆಲವೊಬ್ಬರನ್ನು ರೋಗದ ಹಾಸಿಗೆಯಿಂದ ದೇವರು വിശ്വസിക്കുന്നുണ്ടെങ്കിൽ ഏറ്റെടുത്തോ ദൈവം. ಬೆಳಗಿನ ವೇಳೆಯಲ್ಲಿ ನಂಬುವಂತ ದೇವರ ಮಕ್ಕಳಿರುವುದಾದರೆ മാനുഷികമായ നിലവാരത്തില് ಮಾನುಷಿಕವಾದಂತಹ ಒಂದು ಪರಿಸ್ಥಿತಿ ಬಿಡುಗಡೆ ಇಲ್ಲ ಅಂತ ಹೇಳಿ ಯಾರೆಲ್ಲ ವಿಧಿ ಬರ್ತಿದ್ದಾರೋ ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮ ನನ್ನಿಂದ ವ್ಯಾಪರಿಸುತ್ತಿರುವ ಒಂದು ದೈವಿಕ ಶಕ್ತಿ, ನನ್ನಿಂದ ಹೊರಡುವಂತ ದೈವಿಕ ಶಕ್ತಿ ಆದಿ ಬೆಳಗಿನ ವೇಳೆಯಲ್ಲಿ ಕೆಲವೊಬ್ಬರನ್ನು ಎಬ್ಬಿಸುತ್ತದೆ, ಕೆಲವೊಬ್ಬರನ್ನು ಎಬ್ಬಿಸುತ್ತದೆ. ಬೆಳಗಿನ ವೇಳೆಯಲ್ಲಿ ಕೆಲವೊಬ್ಬರನ್ನು ಎಬ್ಬಿಸುತ್ತದೆ, ಬಿಡುಗಡೆ ಸಂಭವಿಸುತ್ತದೆ. ಯೇಸುವಿನ ನಾಮದಲ್ಲಿ ಹಾಗೆಯೇ ಸಂಭವಿಸಲಿ. ಆಮೆನ್ 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 ಆಮೆನ್. ആത്മീയ തലങ്ങൾക്ക് ഇത് പകൽ മാറ്റം വരികയാണ്. ಕೆಲವೊಬ್ಬರ ಆತ್ಮಿಕ ಜೀವಿತಕ್ಕೆ ನನ್ನ ದೇವರು ಬಿಡುಗಡೆ ವ್ಯತ್ಯಾಸವನ್ನು ಕೊಡುವನಾಗಿರ್ತಾನೆ. ആത്മീയ തലങ്ങൾക്ക് ഇന്ന് പകൽ മാറ്റം വരികയാണ്. ಆತ್ಮಿಕವಾದಂತ ಮಟ್ಟಕ್ಕೆ ಒಂದು ವ್ಯತ್ಯಾಸವನ್ನು ದೇವರು ಕೊಡುತ್ತಾನೆ. ആത്മീയ തലങ്ങൾക്ക് ഇന്ന് പകൽ ഒരു വിശാലത ദൈവം കൽപ്പിക്കുകയാണ്. ಆತ್ಮಿಕ ಮಟ್ಟಕ್ಕೆ ದೇವರು ಒಂದು ವಿಶಾಲತೆಯನ್ನು ಕೊಡಲು ಹೋಗುತ್ತಾನೆ. പരിശുദ്ധാത്മാവ് ഇടപെടുന്നു. ಪರಿಶುದ್ಧಾತ್ಮನು ಹೇಳುವುದೇನೆಂದರೆ ആത്മാവിന്റെ തീക്കകത്ത് ಆತ್ಮನ ಬೆಂಕಿಯಲ್ಲಿ പരിശുദ്ധാത്മാവ് ഇന്ന് പകൽ ചിലതിനെ നിറയ്ക്കുകയാണ്. ಪರಿಶುದ್ಧಾತ್ಮನು ಕೆಲವೊಬ್ಬರನ್ನು ತುಂಬಿಸುವನಾಗಿದ್ದಾನೆ. ശുശ്രൂഷയുടെ തലങ്ങൾക്ക് മാറ്റം വരികയാണ്. ನಿನ್ನ ಸೇವೆಯ ಹಂತಗಳಿಗೆ ದೇವರು ಬದಲಾವಣೆ ಕೊಡುತ್ತಾನೆ. വിശ്വസിക്കുന്നുണ്ടെങ്കിൽ ಈ ಬೆಳಗಿನ ವೇಳೆಯಲ್ಲಿ ನಂಬುವುದಾದರೆ ಆತ್ಮದಲ್ಲಿ ಸ್ವೀಕರಿಸಿ ಹೇಳು, ಹೌದು ಅದನ್ನು ಹಾಗೆಯೇ ಸ್ವೀಕರಿಸುತ್ತೇನೆ, ನಾನು ಹಾಗೆಯೇ ಅದನ್ನು ಸ್ವೀಕರಿಸುತ್ತೇನೆ. ನಿಮ್ಮ ಹಂತಗಳಿಗೆ ದೇವರು ಬಿಡುಗಡೆಯನ್ನು ಕೊಡುವನಾಗಿರ್ತಾನೆ. ಆಮೆನ್. ಜಗದ ಪರಿಗದರ ಜುಡವೇದಿ ರೀದರಾದ ಶೌಡವೇದಿ ರೀದರಾದ ಜನത്തിന്റെ നടുവിൽ ಜನರ ಮಧ್ಯದಲ್ಲಿ ഒരു പത്രോസിനെ ദൈവം എഴുന്നേൽപ്പിച്ചതുപോലെ ಒಂದು ಪೇತ್ರನನ್ನು ಯಾವ ರೀತಿಯಲ್ಲಿ ದೇವರು ಎಬ್ಬಿಸಿದನು. ಬೆಳಗಿನ ವೇಳೆಯಲ್ಲಿ ದೇವರ ಆತ್ಮನ ಕೆಲವೊಬ್ಬರನ್ನು ಎಬ್ಬಿಸುತ್ತಾನೆ. ಬೆಳಗಿನ ವೇಳೆಯಲ್ಲಿ ಎಷ್ಟು ಜನ ದೇವರ ಮಕ್ಕಳು ನಂಬುತ್ತೀರಿ? ಈ ಬೆಳಗಿನ ವೇಳೆಯಲ್ಲಿ ದೇವರು ನಿಮ್ಮನ್ನು ಶಕ್ತೀಕರಿಸುತ್ತಾನೆ. ನನ್ನನ್ನು ಶಕ್ತೀಕರಿಸುವ ಮೂಲಕವಾಗಿ ಎಲ್ಲಕ್ಕೂ ಸಾಕಾಗದವನಾಗಿದೆ. ಈ ಬೆಳಗಿನ ವೇಳೆ ಎಷ್ಟು ಜನ ದೃಢವಾಗಿ ಹೇಳುತ್ತೀರಿ? ശത്രു വെച്ച അതിര്
ಶತ್ರು ಹಾಕಿದಂತಹ ಒಂದು ಗೋಡೆ ಈ ಪಗಲ್ ಪೊಟ್ಟಿಟ್ಟು ಈ ಬೆಳಗಿನ ವೇಳೆ ಅದನ್ನೆಲ್ಲ ಹೊಡೆದು ಹಾಕಿ ಇನ್ನು ಪಗಲ್ ನೀ ಪುರಾತ ಬರಿಗೆ ಈ ಬೆಳಗಿನ ವೇಳೆ ನೀವು ಹೊರ ಬರ್ತೀಯ ದೈವಾತ್ಮ ಬಡಬಡನು ದೇವರ ಆತ್ಮನ ಇದನ್ನು ಪುನಃ 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 ಹೇಳುತ್ತಿದ್ದಾನೆ. ಶತ್ರುವಾದವನು ಒಂದು ಇದಕ್ಕಿಂತ ನಂತರ ನೀವು ಹೋಗಬಾರದು, ಇದಕ್ಕಿಂತ ಮೇಲೆ ನೀವು ಹೋಗಬಾರದು, ಇದಕ್ಕಿಂತಲೂ ಮಿಗಿಲಾಗಿ ನೀವು ಅನುಭವಿಸಬಾರದು. ಇಷ್ಟು ಮಾತ್ರ ಸಾಕು, ಇಷ್ಟು ಮಾತ್ರ ಅನುಭವಿಸಿದರೆ ಇದು ಸಾಕು. ಅವನ್ ಮುದ್ರ ಬಚ್ಚ ಜಲ ಮುದ್ರಗಳು, ಅವನು ಮುದ್ರೆ ಇಟ್ಟಂತ ಕೆಲವೊಂದು ಮುದ್ರೆಗಳು ಇನ್ನು ಪಗಲ್ ವಾದನತನ ಶಕ್ತಿಯಾಲು ಈ ಬೆಳಗಿನ ವೇಳೆಯಲ್ಲಿ ವಾಕ್ಯದ ಶಕ್ತಿ ಆತ್ಮವನ ನಿಯೋಗ ತಾಲು ದೇವರ ಆತ್ಮನ ನಿಯೋಗದೊಂದಿಗೆ ವಾದನತನ ವಾಳಿನಾಲು ವಾಕ್ಯದ ಹೌದು ಖಡ್ಗದೊಂದಿಗೆ ಪಗಲದು ಬೇಟೆ ಬಿಡುಗೆ ಬೆಳಗಿನ ವೇಳೆಯಲ್ಲಿ ಅದು ಮುರಿಯಲ್ಪಡುತ್ತಿದೆ. ಪ್ರಾರ್ಥಿಸುವವನ ಪ್ರಾರ್ಥನೆ ಪಗಲ್ ತೀಯಾಗಿ ಮಾರುಗೆ ಬೆಳಗಿನ ವೇಳೆ ಅದು ಬೆಂಕಿಯಾಗಿ ಮಾರ್ಪಡಲಿ. ವಿಶ್ವಾಸಿക്കുന്നവർക്കായി ಸ್ತೋತ್ರ, ನಂಬುವವರಿಗಾಗಿ ನಾ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ഹല്ലേലൂയ, ഹല്ലേലൂയ. നീ വന്നത് രോഗം ചുമന്നുകൊണ്ടാണെങ്കിൽ, നീ വന്നത് ನೀ ಬಂದದ್ದು ചിലത് ചുമന്നുകൊണ്ടാണെങ്കിൽ, ಕೆಲವೊಂದು ಹೊತ್ತುಕೊಂಡಾಗಿರುವುದಾದರೆ പോകുന്നത് ನೀವು ಹೋಗುವಂತದ್ದು, നീ ചുമന്നത് ನೀವು ಹೊತ್ತುಕೊಂಡು ಹೋಗುವಂತದ್ದು തികച്ചു മാറിയിട്ടായിരിക്കും. ಅದು ಎಂದೆಂದಿಗಾಗಿ ದಹಿಸಿ ಹೋಗುವಂತದ್ದಾಗಿರುತ್ತದೆ. വിശ്വസിക്കുന്നവർ ആമേൻ പറഞ്ഞു. ನಮ್ಮವರು ಮಾತ್ರ ಒಂದು ಆಮೇಲೆ ಹೇಳುವ ഹല്ലേലൂയ. ಹಲ್ಲೆಲೂಯಾ. ഇന്ന് പകലൊരു വലിയ ദൈവ പ്രവൃത്തി സംഭവിക്കുന്നുണ്ട്. ಈ ಬೆಳಗಿನ ವೇಳೆಯಲ್ಲಿ ದೈವಿಕವಾದಂತ ದೊಡ್ಡ ಕಾರ್ಯ വലിയ വിടുതൽ ഇന്ന് പകൽ സംഭവിക്കുന്നുണ്ട്. ದೊಡ್ಡ ದೈವಿಕವಾದಂತ ಕಾರ್ಯ ಬಿಡುಗಡೆ ನಡೆಯುತ್ತಾ ಇದೆ. എത്ര ദൈവ മക്കൾ അനുഭവിക്കുന്നുണ്ടെന്ന് എനിക്കറിയത്തില്ല. ಎಷ್ಟು ದೈವಿಕವಾದಂತ ಮಕ್ಕಳು ಅನುಭವಿಸುತ್ತಾರೆ, ഞാൻ അനുഭവിക്കുന്നുണ്ട്. ಅದನ್ನು ಅನುಭವಿಸುತ್ತೇನೆ. ನನ್ನ ದೇವರು ಕೊಡುವಂತ ಆ ಒಂದು ಬಿಡುಗಡೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅವನು പറഞ്ഞൊരു പദമുണ്ട്, ಆತನು ಹೇಳಿದಂತ ಪದವಿದೆ, ഒരു ശക്തി പുറപ്പെട്ടു. ನನ್ನಿಂದ ಒಂದು ಶಕ್ತಿ ಪ್ರಕಟವಾಯಿತು. ഞാൻ ചോദിച്ചു, ನಾ ಕೇಳ್ತೇನೆ, ಈ ಶಕ್ತಿ എങ്ങോട്ടാ പോയത്? ಎಲ್ಲಿಗೆ ಹೋಯಿತು? മറുപടി ಪುನಃ ಉತ್ತರ, ആ വിശബോധത്തോടുകൂടി, ಆ ಒಂದು ಸ್ವಸ್ಥ ಬೋಧನೆ, ಆ ಒಂದು ಸ್ವಸ್ಥ ಚಿತ್ತದಿಂದ. ಸ್ತೋತ್ರಂ. ವಸ್ತ್ರತನ ತೊಂಗಲಿൽ ആരോ തൊട്ടു, ಆ ವಸ್ತ್ರದ ತುದಿಯನ್ನು ಯಾರೋ ಒಬ್ಬರು ಮುಟ್ಟಿದ್ರು. തൊട്ടവരാരാണെങ്കിലും, ಮುಟ್ಟಿದವರು ಯಾರೇ ಇರುವುದಾದರೂ ಅವರ ಮೇಲೆ എങ്കിൽ നിന്ന് ശക്തി പുറപ്പെട്ടു. ನನ್ನ ಮೂಲಕವಾಗಿ ಒಂದು ಶಕ್ತಿ ಹೊರಟಿತು. അതിന്റെ അർത്ഥം എന്താ? ಅದರ ಅರ್ಥ ಏನು? ഹല്ലേലൂയ, ഹല്ലേലൂയ. നീ തൊടുമെന്നും, ನೀ ಮುಟ್ತೀಯ ಅಂತ ಹೇಳಿ, നീ വരുമെന്നും, ನೀ ಬರ್ತೀಯ ಅಂತ ಹೇಳಿ, നീണ്ട 12 വർഷങ്ങൾ കൊണ്ട് നീ ചിലത് ചുമക്കുന്നുണ്ടെന്നും, 12 ವರ್ಷದಿಂದ ನೀ ಕೆಲವೊಂದು ಭಾರವನ್ನು ಹೊರುತ್ತಾ ಇದ್ದೀಯ ಅಂತ ಹೇಳಿ അരമനാഥന് നന്നായിട്ട് അറിയാം. ನನ್ನ ದೇವರಿಗೆ ಚೆನ್ನಾಗಿ ಗೊತ್ತುಂಟು. ಸ್ತೋತ್ರ. ഇന്ന് പകൽ ഞാനും നിങ്ങളും അനുഭവിക്കുന്ന വേദകളും, ಈ ಬೆಳಗಿನ ವೇಳೆಯಲ್ಲಿ ನಾನು ಮತ್ತೆ ನೀವು ಅನುಭವಿಸುತ್ತಿರುವ ಕೆಲವೊಂದು ವೇದನೆಗಳು, കരയുന്ന കരച്ചിലുകളും, ಹೃದಯ ಮುರಿದು ಕೂಗುವಂತ ಕೆಲವೊಂದು ಕೂಗುಗಳು ഇന്ന് പകൽക്കാലം നന്നായി അറിയുന്ന ഒരു ദൈവമുണ്ട്. ಈ ಬೆಳಗಿನ ವೇಳೆಯಲ್ಲಿ ಚೆನ್ನಾಗಿ ತಿಳಿದುಕೊಂಡಿರುವಂತ ಒಂದು ದೇವರಿದ್ದಾನೆ. ഇടത്തും വലത്തും ഇരിക്കുന്നവർക്ക് അറിയത്തില്ല, ಎಡಗಡೆಯು ಬಲಗಡೆ ಇರುವವರಿಗೆ ಅದು ಗೊತ್ತಿಲ್ಲ. ನಿನ್ನ ಭಾರ್ಯಕೋ ಭರ್ತಾವನೋ അറിയത്തില്ല, ನಿನ್ನ ಗಂಡನಿಗೂ ನಿನ್ನ ಹೆಂಡತಿಗೂ ಅದು ಗೊತ್ತಿಲ್ಲದೆ ಇರಬಹುದು. ಕುಟುಂಬದಲ್ಲಿರುವ ಯಾರಿಗೂ അറിയത്തില്ല, ನಿನ್ನ ಕುಟುಂಬದಲ್ಲಿರುವಂತ ಯಾರಿಗೂ ಸಹ ಅದು ಗೊತ್ತಿಲ್ಲದೆ ಇರಬಹುದು. അറിയത്തില്ല, ನಿಮ್ಮ ಸಮೂಹದವರಿಗೆ ಯಾರು ಗೊತ್ತಿಲ್ಲದೆ ಇರಬಹುದು. ನಿನ್ನ ಸ್ನೇಹಿತರಿಗೂ ಅದು ಗೊತ್ತಿಲ್ಲದೆ ಇರಬಹುದು. ನಿನ್ನ ಸಭೆಗೆ അറിയത്തിಲ್ಲ, ನಿನ್ನ ಸಭೆಗೆ ಅದು ಗೊತ್ತಿಲ್ಲದೆ ಇರಬಹುದು. അറിയുന്ന ഒരു ദൈവമുണ്ട്, ತಿಳಿದುಕೊಂಡಿರುವಂತ ಒಂದು ದೇವರು, അറിയുന്ന ഒരു ദൈവം ഇന്ന് പകലുണ്ട്. ತಿಳಿದುಕೊಂಡಿರುವಂತ ದೇವರೊಬ್ಬನಿದ್ದಾನೆ. ആ ദൈവം ഇന്ന് പകൽക്കാലം ಆ ದೇವರು ಈ ಬೆಳಗಿನ ವೇಳೆಯಲ್ಲಿ നിനക്കുള്ള മറുപടിയും കൊണ്ടാ വരുന്നത്. ನಿನಗೆ ಸದುತ್ತರವನ್ನು ತೆಗೆದುಕೊಂಡೇ ಬರುವವನಾಗಿದ್ದಾನೆ. ನಾಳೆ ಬಾ ಅಂತ ಹೇಳಿ ದೇವರು ಹೇಳುವುದಿಲ್ಲ. ಹಲ್ಲೆಲೂಯಾ. ಈ ಪಗಲ್ ನೀ അടുത്ത് ಬಂದಾൽ, ಈ ಬೆಳಗಿನ ವೇಳೆಯಲ್ಲಿ ನೀನು പകൽ നീ മറുപടി മാറ്റേ ಮಾಡಕತ್ತೋ. ಈ ಬೆಳಗಿನ ವೇಳೆಯಲ್ಲಿ ಸದುತ್ತರದೊಂದಿಗೆ ನೀನು ಹಿಂತಿರುಗಿ ಹೋಗುತ್ತೀಯಾ. വിശ്വസിക്കുന്നവർക്കായി സ്തോത്രം. ನಮ್ಮವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಹಲ್ಲೆಲೂಯಾ. അങ്ങനെയെങ്കിൽ ഇന്ന് പകൽ ചിലതിന് മറുപടി ഉണ്ട്. ಹಾಗೆ ಇರುವುದಾದ್ರೆ ಬೆಳಗಿನ ವೇಳೆಯಲ್ಲಿ ಕೆಲವೊಂದು ಸದುತ್ತರ ಹೋಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅನಾವಶ್ಯമായ കടഭാരം, ಅನಾವಶ್ಯಕವಾಗಿ ಸಾಲದ ಬಾಧೆ. സ്തോത്രം ചെയ്യുന്നു. ಸ್ತೋತ್ರ ಹೇಳ್ತೇನೆ. അല്ലെങ്കിൽ കടം മേടിച്ച് കുഴയുകയാ, ಸಾಲವನ್ನು ತೆಗೆದು ಸೋತೋಗಿರಬಹುದು. ಪರಿಶುದ್ಧಾತ್ಮನ ಅಂತವರಿಗೆ ಹೇಳುವುದೇನೆಂದರೆ, വഴിത്തിരിവ് ദൈവം വയ്ക്കാൻ പോകുക. ಅದು ಒಂದು ತಿರುಗುವಿಕೆಯನ್ನು ನನ್ನ ದೇವರು ಕೊಡುತ್ತಿದ್ದಾನೆ. അതിനൊരു അല്ലെങ്കിൽ പര്യവസാനം വയ്ക്കാൻ പോകുക. ದೇವರು ಪರಿಪೂರ್ಣವಾದಂತ ಒಂದು ಗೋಡೆಯನ್ನು ಕಟ್ಟುತ್ತಿದ್ದಾನೆ. വിശ്വസ്തയോടെ നിൽക്കാമെങ്കിൽ, ದೇವರ ಸನ್ನಿಧಾನದಲ್ಲಿ ನಂಬಿಗಸ್ತನಾಗಿ ನಿಲ್ಲುವುದಾದರೆ, സന്നിധിയിൽ വിശ്വസ്തയോടെ നിൽക്കാമെങ്കിൽ, ದೇವರ ಸನ್ನಿಧಾನದಲ್ಲಿ ನಂಬಿಗಸ್ತನಾಗಿ ನಿಲ್ಲುವುದಾದರೆ, പകൽ നിനക്കുള്ള മറുപടി ചലിക്കുകയാ. ಈ ಬೆಳಗಿನ ವೇಳೆ ನಿನಗೋಸ್ಕರವಾಗಿ ಸದುತ್ತರವು ಬರುತ್ತದೆ. കുടുംബത്തിനുള്ള മറുപടി ചലിക്കുകയാ. ನಿನ್ನ ಕುಟುಂಬಕ್ಕೋಸ್ಕರ
ನಮಗೋಸ್ಕರವಾಗಿ ಸದುತ್ತರವನ್ನು ആരും അറിയാതെ ಯಾರು ತಿಳಿಯದೆ അടകമന കടക്ക് നിന്നിൽ വ്യാപരിക്കുന്ന ನಿನ್ನಲ್ಲಿ ವ್ಯಾಪರಿಸುವಂತ ഒരു വല്ലാത്ത ബന്ധനത്തെ ಒಂದು ದೊಡ್ಡ ಒಂದು ಬಂಧನವನ್ನು ഇന്ന് പകൽ പരിശുദ്ധാത്മാവ് അഴിക്കുകയാ. ಈ ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮನು ಹೊಡೆಯುತ್ತಿದ್ದಾನೆ. പരിശുദ്ധാത്മാവ് ഇന്ന് പകൽ ഇടപെടുന്നു. ಈ ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮನು ಹೇಳುವುದೇನೆಂದರೆ പൂർണ്ണമായി സ്വതന്ത്രനായി പുറത്തു വരാൻ പോകുന്നു. ಈ ಪೂರ್ಣವಾಗಿ ಸ್ವಾತಂತ್ರ್ಯವಾಗಿ ಹೊರ ಬರುತ್ತೀಯಾ. ഇന്ന് പകൽ ദൈവാത്മാവ് അത് ഉറപ്പിക്കുകയാ. ಈ ಬೆಳಗಿನ ವೇಳೆ ದೇವರಾತ್ಮನು ಸ್ಪಷ್ಟೀಕರಿಸುತ್ತಿದ್ದಾನೆ. ഏറ്റെടുക്കുന്നവർക്കായി സ്തോത്രം. ಸ್ವೀಕರಿಸುತ್ತಾ ಇರುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಹಲ್ಲೆಲೂಯಾ. ഇനിയും നഷ്ടങ്ങളുടെ കണക്കല്ല. ಇನ್ನು ನಷ್ಟಗಳ ಲೆಕ್ಕ ಅಲ್ಲ. ഹല്ലേലൂയ. ഹല്ലേലൂയ. ഇനിയും നഷ്ടങ്ങളുടെ കണക്കല്ല. ಇನ್ನು ನಷ್ಟಗಳ ಲೆಕ್ಕ ಅಲ್ಲ. ഇനി നേടിയ ചില കണക്ക് പറയാൻ പോകുകയാണ്. ಇನ್ನು ಲಾಭದಾಯಕವಾದಂತಹ ಒಂದು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೀಯ. വിശ്വസിക്കുന്നുണ്ടല്ലോ ആമേൻ പറയണം. ഓ രാമ ശാന്താരാധനാദിയാര. ഇനിയും നഷ്ടം നിന്നെ വ്യാപരിക്കത്തില്ല. ಇನ್ನು ನಷ್ಟವು ನಿನ್ನನ್ನು ವ್ಯಾಪರಿಸುವುದಿಲ್ಲ. ഇനിയും ഈ യോർദാൻ ಇನ್ನು ಯೋರ್ದಾನ್ നിന്റെ കൊയ്ത്ത് കാലമാകുമ്പോൾ ನಿನ್ನ ಸುಗ್ಗಿ ಕಾಲ ಆಗುವಾಗ ഇനിയും അത് കര കവിയത്തില്ല. ಇನ್ನು ಅದು ದಡ ಮೀರಿ ಹರಿಯುವುದಿಲ್ಲ. കൊയ്ത്ത് കാലത്തൊക്കെയും ಆ ಒಂದು ಕೊಯ್ಯುವಂತ ಸಮಯದಲ್ಲಿ യോർദാൻ ഇരുകര കവിഞ്ഞിട്ട് ಯೋರ್ದಾನ್ ಬಂದು ಈ ರೀತಿಯಲ್ಲಿ അനുഭവിക്കേണ്ടത് നന്മ മുഴുവനെ ചോർത്തി മാറ്റും. ಅನುಭವಿಸಲಿಕ್ಕಿರುವಂತ ಎಲ್ಲಾ ಆಶೀರ್ವಾದವನ್ನು ಅದು ത്രാണിയില്ലാതെ ಪ್ರತಿಕ್ರಿಯಿಸಲು ಯಾವುದೇ ರೀತಿಯ ತ್ರಾಣ നിലവിളിയോടെ നിൽക്കുമ്പോൾ ನೀನು ಅಲ್ಲೇ ನಿಲ್ಲುವಾಗ പരിശുദ്ധാത്മാവ് ഇടപെടുന്നു. ಪರಿಶುದ್ಧಾತ್ಮನು ಹೇಳುವುದೇನೆಂದರೆ ഇനിയും നിന്റെ വാഗ്ദത്തത്തെ കവിയത്തില്ല. ಇನ್ನು ಅದು ನಿನ್ನ ವಾಗ್ದಾನವನ್ನು ದಡ ಮೀರಿ ಹರಿಯುವುದಿಲ್ಲ. കൊയ്ത്ത് കൊണ്ടുപോകത്തില്ല. ಇನ್ನು ಯಾವ ಕಾರಣಕ್ಕೂ ಅದು ಕೊಯ್ದು ತೆಗೆದುಕೊಂಡು ಹೋಗುವುದಿಲ್ಲ. ಈ ಬೆಳಗಿನ ವೇಳೆಯಲ್ಲಿ ದೇವರು ಅದೆಲ್ಲವಕ್ಕೂ ಸಹ ವಿರಾಮವನ್ನು ಹಾಕಲು ಹೋಗುತ್ತಾನೆ. ನಂಬುವವರ ಆತ್ಮದಲ್ಲಿ ಅದನ್ನು ಸ್ವೀಕರಿಸಿರಿ. ಅದು ಪ್ರಕಟವಾಗಲಿ. ಅದನ್ನು ಹೊಂದಿಕೊಳ್ಳಿರಿ. ಕುಟುಂಬದ ಒಳಗಡೆ ಈ ಬೆಳಗಿನ ವೇಳೆ ಸ್ವರ್ಗವಾದನ್ನು ಮಾಡಲು ಹೋಗುತ್ತದೆ. ಆಮೇನ್. വിശ്വസിക്കുന്ന എത്ര ദൈവമക്കളുണ്ട്? നമ്പുವಂತ ದೇವರ ಮಕ್ಕಳು ಎಷ್ಟು ಜನ ಇಲ್ಲಿದ್ದೀರಿ? ഹല്ലേലൂയ. 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 ഇനിയും യോർദാൻ കവരത്തില്ല. ಇನ್ನು ಯೋರ್ದಾನ್ ದಡ ಮೀರಿ ಹರಿಯುವುದಿಲ್ಲ. സ്തോത്രം. ಸ್ತೋತ್ರ. തലമുറകളോട് പറയത്തക്കവണ്ണം, ಸಂತತಿಗೆ ಹೇಳುವ ಹಾಗೆ, തലമുറകൾക്ക് ചൂണ്ടിക്കാണിക്കത്തക്കവണ്ണം, ಸಂತತಿಗೆ ಅದು ಬೆರಳು ತೋರಿಸುವ ಹಾಗೆ, ഇന്നലെ വരെ, ನಿನ್ನೆಯವರೆಗೂ, ചില മണിക്കൂറുകൾ വരെ, ಕೆಲವೊಂದು ಗಂಟೆಗಳವರೆಗೂ കര കവിഞ്ഞൊഴുകിയ യോർദാൻ, ಅದು ದಡ ಮೀರಿ ಹರಿಯುತ್ತಿದ್ದಂತ ಯೋರ್ದಾನ್, പെട്ടകം ചുമക്കുന്ന ಆ ಒಂದು ಮಂಜುಷವನ್ನು ಹೊರುವಂತಹ, അല്ലെങ്കിൽ പുരോഹിതന്റെ ഉള്ളംകാൽ വെക്കുമ്പോൾ, ಪುರೋಹಿತರ ಕಾಲುಗಳು ಇಡುವಾಗ, എത്ര ശക്തമായി ഒഴുകിയാലും, ಎಷ್ಟೇ ಶಕ್ತವಾಗಿ ಹರಿದರೂ ಸಹ, എത്ര കലങ്ങി മറിഞ്ഞു വന്നാലും, ಎಷ್ಟೇ ಅದು ಅಲುಗಾಡಿಸಿ ಅದು ರಭಸವಾಗಿ ಬಂದರೂ ಸಹ, നാളുകൊണ്ടൊഴുക്കി കളഞ്ഞാലും, ಎಷ್ಟೇ ರಭಸವಾಗಿ ದಿನಗಳಿಂದ ಹಾಯುತ್ತಿದ್ದರೂ ಸಹ, ಈ ಬೆಳಗಿನ ವೇಳೆಯಲ್ಲಿ പെട്ടകം ചുമക്കുന്ന പുരോഹിതന്റെ ಮಂಜುಷವನ್ನು ಹೊರುವಂತ ದೇವರ ಮನುಷ್ಯನೇ, നിന്റെ മേൽ ചവിട്ടുമ്പോൾ, ಆ ಒಂದು ಕಾಲನ್ನು ಇಡುವಾಗಲೇ, ಯೋರ್ದಾನೇ, ഈ പകൽ നീ ഓടി മാറിയേ പറ്റൂ. ಅದನ್ನು ದಾರಿ ತಪ್ಪಲೇಬೇಕು. ഈ പകൽ നീ ഓടി മാറിയേ പറ്റൂ. ಈ ಬೆಳಗಿನ ವೇಳೆಯಲ್ಲಿ ನೀ ದಾರಿ ತಪ್ಪಿ ಹೋಗಲೇಬೇಕು. നീ ഓടി മാറിയേ പറ്റൂ. ಈ ಬೆಳಗಿನ ವೇಳೆಯಲ್ಲಿ ನೀ ದಾರಿ ತಪ್ಪಿ ಹೋಗಲೇಬೇಕು. ಈ ಬೆಳಗಿನ ವೇಳೆಯಲ್ಲಿ നിന്റെ മഹത്വമല്ല, ನಿನ್ನ ಮಹತ್ವ ಅಲ್ಲ, പെട്ടകത്തിന്റെ മഹത്വം തെളിക്കുകയാണ്. ಅದು ಮಂಜೂಷದ ಮಹತ್ವ ಮಾತ್ರ ಪ್ರಕಟವಾಗುತ್ತದೆ. മഹത്വം തെളിക്കുകയാണ്. ಸರ್ವಶಕ್ತನ ಮಹತ್ವ ಇಲ್ಲಿ ಪ್ರಕಟವಾಗುತ್ತದೆ. ಈ ಬೆಳಗಿನ ವೇಳೆ ದೇವರ ಆತ್ಮನು ಹೇಳುವುದೇನೆಂದರೆ, ಅನಾವಶ್ಯಕವಾಗಿ കുടുംബങ്ങൾക്കകത്തേക്ക് ಕೆಲವೊಂದು ಕುಟುಂಬಗಳ ಮಧ್ಯದಲ್ಲಿ ಅಯ್ಯೋ ಬರುವಂತಹ ನಷ್ಟಗಳು, ഈ പകൽ ദൈവം ഒരു പര്യവസാനം ಈ ಬೆಳಗಿನ ವೇಳೆಯಲ್ಲಿ ನನ್ನ ದೇವರು ಪೂರ್ಣ ವಿರಾಮವನ್ನು ಹಾಕುತ್ತಿದ್ದಾನೆ. ಅನಾವಶ್ಯಕವಾಗಿ ಬರುತ್ತಿಲ್ಲ ಕೆಲವೊಂದು ರೋಗಗಳಿಗೆ ഈ പകൽ ഒരു പര്യവസാനം ಈ ಬೆಳಗಿನ ವೇಳೆಯಲ್ಲಿ ನನ್ನ ದೇವರು ಪರಿಪೂರ್ಣವಾದಂತ ವಿರಾಮ ಹಾಕುತ್ತಿದ್ದಾನೆ. ಅನಾವಶ್ಯಕವಾಗಿ ಬಂಧಿಸುತ್ತಿರುವ ಸೈತಾನನ ಬಂಧನಗಳ ಮೇಲೆ ಈ ಬೆಳಗಿನ ವೇಳೆಯಲ್ಲಿ ನನ್ನ ದೇವರು ಕೆಲವೊಂದು ಬಿಡುಗಡೆಯನ್ನು ಕೊಡಲು ಹೋಗುತ್ತಾನೆ. ನಂಬುವವರಿಗೋಸ್ಕರವಾಗಿ ಈ ಬೆಳಗಿನ ವೇಳೆಯಲ್ಲಿ ನಾನು ನನ್ನ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಹಲ್ಲೆಲೂಯಾ. ನಾನು ಯಾರಿಗೂ ಸಹ ದಾರಿ ಬಿಡುವುದಿಲ್ಲ. ಹಲ್ಲೆಲೂಯಾ. ആരുടെ മുൻപിൽ തല കുനിക്കത്തില്ല, ಯಾರ ಮುಂದೆ ನಾನು ತಲೆ ತಗ್ಗಿಸುವುದಿಲ್ಲ. ആരുടെ മുൻപിൽ ഞാൻ
മാറിപ്പോകത്തില്ലെന്ന് പറഞ്ഞു. ಯಾರ ಮುಂದೆಯೂ ನಾನು ಬಿಟ್ಟು ಹೋಗುವುದಿಲ್ಲ, ಬಿಟ್ಟು ಕೊಡುವುದಿಲ್ಲ. ഉറപ്പിച്ചതാ. ನಾನು ಸ್ಥಿರವಾಗಿ ಇರುವವರು. നീ അടിസ്ഥാനം ഉറപ്പിച്ചതാ. ನೀನು ಅಸ್ತಿವಾರವನ್ನು ಹಾಕಿರಬಹುದು. ಅದೇ ಬೆಳಗಿನ ವೇಳೆಯಲ್ಲಿ ದೇವರಾತ್ಮನ ಹೇಳುವುದೇನೆಂದರೆ, നിന്റെ അടിസ്ഥാനം ദൈവത്തിന്റെ വിഷയമല്ല. ನಿನ್ನ ಅಸ್ತಿವಾರ ಎಷ್ಟೇ ದೊಡ್ಡದಾಗಿದ್ರೂ ಅದು ದೇವರಿಗೆ ವಿಷಯವೇ ಅಲ್ಲ. നീ അത്ര ആഴമായ അടിസ്ഥാനം ഇട്ടതാണ്. ನೀನು ಎಷ್ಟು ಆಳವಾಗಿ ಅಸ್ತಿವಾರ ಹಾಕಿದ್ರು ಸಹ ಸೈತಾನನೇ നിന്റെ അടിസ്ഥാനത്തെ തകർക്കുന്ന, ನಿನ್ನ ಅಸ್ತಿವಾರವನ್ನು ಕದಲಿಸುವ, നിന്റെ അടിസ്ഥാനത്തെ ഇടിച്ചു കളയുന്ന, ನಿನ್ನ ಅಸ್ತಿವಾರವನ್ನು ಕಲಕಿಸುವಂತ, അടിസ്ഥാനത്തെ പിടിച്ചു കുലുക്കുന്ന ನಿನ್ನ ಅಸ್ತಿವಾರವನ್ನು ಕದಲಿಸುವಂತ ദൈവിക ശക്തി വ്യാപരിക്കുന്നുണ്ട്. ದೈವಿಕವಾದ ಶಕ್ತಿ ಪ್ರಕಟವಾಗುತ್ತಾ ಇದೆ. സംഭവിക്കുകയാണ്. ಬೆಳಗಿನ ವೇಳೆಯಲ್ಲಿ ಅದು ಸಂಭವಿಸುತ್ತಾ ಇದೆ. ಬೆಳಗಿನ ವೇಳೆಯಲ್ಲಿ ಅದು ವ್ಯಾಪರಿಸುತ್ತಾ ಇದೆ. ನಿನ್ನ ಎಲ್ಲ ಸಕಲ ತಂತ್ರಗಳನ್ನು ಕೆಡವಿಹಾಕಿ, ನಿನ್ನ ಸಕಲ ಪದ್ಧತಿಗಳನ್ನು ಕೆಡವಿಹಾಕಿ, ದೈವಿಕವಾದ ಪದ್ಧತಿ, ದೈವಿಕವಾದ ಗಾಳಿ ಈ ಬೆಳಗಿನ ವೇಳೆಯಲ್ಲಿ ನಿನ್ನ ಮೇಲೆ ಬೀಸುತ್ತಾ ಇದೆ. ಈ ಬೆಳಗಿನ ವೇಳೆಯಲ್ಲಿ ಎದ್ದೇಳಿ ನನ್ನ ದೇವರು ನಿನ್ನನ್ನು ಎಬ್ಬಿಸುತ್ತಾನೆ. ಯೆಹೋವನಾದಂತ ದೇವರು ಬೆಳಗಿನ ವೇಳೆಯಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ. ಪರಿಶುದ್ಧಾತ್ಮನ ದೃಢೀಕರಿಸುತ್ತಿದ್ದಾನೆ. ಯೆಹೋವನಾದಂತ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ. ಆಮೆನ್. ಈ ಬೆಳಗಿನ ವೇಳೆಯಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುವಂತ ದೇವರಿದ್ದಾನೆ. ಒಂದು ದಿನವೂ ಸಹ ನನ್ನ ಜನರು ನಿಂದೆಗೆ ಒಳಗಾಗುವುದಿಲ್ಲ. ನಂಬುವುದಾದರೆ ಬೆಳಗಿನ ವೇಳೆಯಲ್ಲಿ ಆಮೆನ್ ಎಂದು ಹೇಳಿ ಸ್ವೀಕರಿಸಿರಿ. ಸಮಯವನ್ನು ನೀವು ಬರೆದಿಟ್ಟುಕೋ. ಸೇನಾಧೀಶ್ವರಾದ ಯೆಹೋವನು ತಾನೇ ಇದನ್ನು ಹೇಳುತ್ತಾ ಇರುವಂತದ್ದು. ಈ ದೇವರ ಶಬ್ದಕ್ಕೆ ಯಾವುದೇ ಬದಲಾವಣೆ ಇಲ್ಲ. ಸೇನಾಧೀಶ್ವರಾದ ಯೆಹೋವನ ನುಡಿಯಾಗಿದೆ. ನಾನು ನನ್ನ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನನ್ನ ದೇವರು ನನ್ನ ಜೊತೆ ಸ್ಪಷ್ಟವಾಗಿ ಹೇಳುವುದೇನೆಂದರೆ, ವರ್ಷಗಳ ಹಿಂದೆ ಇರುತ್ತಿರುವ ಕೆಲವೊಂದು ರೋಗಗಳು, ಅದರ ಎಲ್ಲ ಕಟ್ಟುಗಳು ಇನ್ನು ಪಗಲ್ ಈ ಬೆಳಗಿನ ವೇಳೆಯಲ್ಲಿ ಈ ದೈವ ಶಬ್ದ ഇവിടെ മുഴങ്ങിക്കൊണ്ടിരിക്കും. ಈ ದೇವರ ಶಬ್ದ ಇಲ್ಲಿ ಮೊಳಗುತ್ತಿರುವಾಗಲೇ ಇದರ ಒಳಗಡೆಯೂ ಕುಟುಂಬಗಳ ಒಳಗಡೆಯೂ ದೂರದಲ್ಲಿಯೂ ಸಹ ಈ ಪಗಲ್ ಅದು ಬಿಡುದಲಾಗಿ ವ್ಯಾಪರಿക്കും. ಈ ಬೆಳಗಿನ ವೇಳೆಯಲ್ಲಿ ಇದು ಬಿಡುಗಡೆಯಾಗಿ ವ್ಯಾಪರಿಸುತ್ತದೆ. ಹೊರಗಡೆ ಬರಲು ಸಾಧ್ಯವಿಲ್ಲದೆ ಕುಟುಂಬದಲ್ಲಿ ಮಾತ್ರ ಅಡಗಿರುವಂತ ಕೆಲವೊಂದು ಹೊರಲೋಕವನ್ನು ಕಾಣದೆ ಮನೆಯ ಒಳಗಡೆ ಮಾತ್ರ ಅಡಗಿರುವಂತ ಕೆಲವೊಂದನ್ನು ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮನ ಹೇಳುವುದೇನೆಂದರೆ, ವಾಕ್ಯವು ಇಳಿದು ಹೋಗಿ ಆ ಕಟ್ಟುಗಳನ್ನು ತೆಗೆದುಹಾಕಿ ಹೊರ ತರುವಂತದ್ದಾಗಿರುತ್ತದೆ. ಬೆಳಗಿನ ವೇಳೆಯಲ್ಲಿ ಇದೊಂದು ಪ್ರಕಟಣೆಯ ಒಂದು ದೈವಿಕವಾದ ದೇವರ ಆತ್ಮರ ಕಾರ್ಯಗಳನ್ನು ಕುಟುಂಬದಲ್ಲಿ ಸಂಭವಿಸುತ್ತದೆ. ನಂಬುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಕೆಲವೊಂದರ ಕಟ್ಟುಗಳನ್ನು ಬಿಡಿಸಿ ನನ್ನ ದೇವರ ಹೊರ ತರುತ್ತಾನೆ. ಈ ಬೆಳಗಿನ ವೇಳೆಯಲ್ಲಿ ಶಕ್ತವಾದಂತ ಕಾರ್ಯಗಳನ್ನು ಈ ವಾಕ್ಯ ಮಾಡುತ್ತಾ ಇದೆ. ನೀವು ನಂಬಿದ್ರು ನಂಬದೇ ಇದ್ದರು ಅದನ್ನು ಸ್ವೀಕರಿಸದೆ ಇದ್ರು ನನ್ನ ದೇವರು ಹೌದು ಅಂತ ಹೇಳುವುದಾದ್ರೆ ಹೌದು, ಇಲ್ಲ ಅಂತ ಹೇಳುವುದಾದ್ರೆ ಇಲ್ಲವೇ ಆಗಿರ್ತದೆ. ಈ ಬೆಳಗಿನ ವೇಳೆಯಲ್ಲಿ ಆತನ ಬಲಗೈಯನ್ನು ಚಾಚಿ ದೇವರ ಶಬ್ದವನ್ನು ದೃಢಪಡಿಸುತ್ತಿದ್ದಾನೆ. ಈ ದೇವರ ಶಬ್ದಕ್ಕೆ ಯಾವುದೇ ಬದಲಾವಣೆ ಇಲ್ಲ. ಆಕಾಶವು ಭೂಮಿಯು ಮಾರ್ಗ ತಪ್ಪುತ್ತದೆ, ಆದರೆ ಈ ಒಂದು ಪ್ರವಾದನ ವಾಕ್ಯಕ್ಕೆ ಬದಲಾವಣೆ ಇಲ್ಲ. ನಂಬುವವರು ಇರುವುದಾದರೆ ಅದನ್ನು ಸ್ವೀಕರಿಸಿರಿ, ಪ್ರಾರ್ಥಿಸಿರಿ. ಈ ಬೆಳಗಿನ ವೇಳೆಯಲ್ಲಿ ದೇವರ ಶಬ್ದಕ್ಕೆ ಯಾವುದೇ ಬದಲಾವಣೆ ಇಲ್ಲ. ಯೇಸುವಿನ ನಾಮದಲ್ಲಿ ಅನೇಕರಿಗೆ ನಷ್ಟವಾಗಿ ಹೋಗಿದೆ, ಅನೇಕರಿಗೆ ಭಯವಾಗಿ ಬದಲಾದದ್ದು. ದೇವರಾತ್ಮ ಹೇಳುವುದೇನೆಂದರೆ, ಪ್ರಾರ್ಥನೆ ಮಾಡುವವನೇ ನೀ ಇನ್ನು ಅದಕ್ಕೆ ಭಯಪಡುವುದಿಲ್ಲ, ಆರಾಧನೆ ಮಾಡುವವರೇ ನೀ ಯಾವ ಕಾರಣಕ್ಕೆ ಭಯಪಡಬಾರದು. ಯಾವುದು ನಿನ್ನ ತಲೆಯ ಮೇಲೆ ಆಪಾದಿಸಿಕೊಳ್ಳುವುದಿಲ್ಲ. ಈ ಬೆಳಗಿನ ವೇಳೆಯಲ್ಲಿ ನನ್ನ ದೇವರು ಅದರ ಮೇಲೆ ಒಂದು ಜಯವನ್ನು ಕೊಡಲು ಹೋಗುತ್ತಾನೆ. ನನ್ನ ದೇವರು ಅದರ ಮೇಲೆ ಜಯವನ್ನು ಕೊಡುತ್ತಾನೆ. ನಂಬುವವರಿಗಾಗಿ ಸ್ತೋತ್ರ, ಸ್ವೀಕರಿಸುತ್ತಿರುವವರಿಗಾಗಿ ಸ್ತೋತ್ರ. ನಾನು ನನ್ನ ಮಹತ್ವವನ್ನು ಮತ್ತೊಬ್ಬರಿಗೂ, ನನ್ನ ಸ್ತುತಿಯನ್ನು ವಿಗ್ರಹಗಳಿಗೂ ಬಿಟ್ಟುಕೊಡುವುದಿಲ್ಲ.
എങ്കിൽ ಹಾಗೆ ಇರುವುದಾದರೆ എന്റെ ദൈവം ನನ್ನ ದೇವರು തന്റെ മഹത്വം ತನ್ನ ಮಹತ್ವವನ್ನು മറ്റൊരുത്തനും വിട്ടുകൊടുക്കത്തില്ല. ಬೇರೆಯವರಿಗೆ ಬಿಟ್ಟು ಕೊಡುವುದಿಲ್ಲ. പ്രാർത്ഥിക്കുന്നവന്, ಪ್ರಾರ್ಥನೆ ಮಾಡುವವನಿಗೆ, ആരാധിക്കുന്നവന്, ಆರಾಧನೆ ಮಾಡುವವನಿಗೆ, കാത്തിരിക്കുന്നവന്, ಕಾಯುತ್ತಿರುವವನಿಗೆ, നിലവിളിക്കുന്നവന്, ಕೂಗುವವರಿಗೆ, വിശ്വസ്തനായിരിക്കുന്നവന്, ನಂಬಿಗಸ್ತರಾಗಿರುವವರಿಗೆ അതിന്റെ മകൾ നീതിയായി കടക്കാൻ ಅದು പോകുകയാണ്. ನೀತಿಯಾಗಿ ಬದಲಾಗುತ್ತದೆ. ഹല്ലേലൂയ, ಹಲ್ಲೆಲೂಯ, ഹല്ലേലൂയ. ಹಲ್ಲೆಲೂಯ. നീണ്ട വർഷങ്ങൾ കൊണ്ട് ಉದ್ದನೆಯ ವರ್ಷದಿಂದ കാണുന്നവരൊക്കെ പറഞ്ഞു, ಕಾಣುವವರೆಲ್ಲರೂ ಹೇಳಿದ್ರು, ഇനി ഒരു പ്രയോജനവുമില്ല. ಇನ್ನು ಯಾವ ಪ್ರಯೋಜನವೂ ಇಲ್ಲ. ഹല്ലേലൂയ. ಹಲ್ಲೆಲೂಯ. യഹോവയായ ദൈവം പറഞ്ഞു, ಆದ್ರೆ ಯೆಹೋವನ ದೇವರು ಹೇಳಿದನು, പ്രവാചക, ಪ್ರವಾದಿಯೇ, നീ താഴ്വരയിലോട്ട് ഇറങ്ങിച്ചെല്ല്. ನೀನು ತಗ್ಗಿಗೆ ಇಳಿದು ಹೋಗು. ഹല്ലേലൂയ. നീ അസ്ഥികളുടെ ഇടയിലോട്ട് ഇറങ്ങിച്ചെല്ല്. ನೀನು ಆ ಎಲುಬುಗಳ ರಾಶಿಯ ಮಧ್ಯದಲ್ಲಿ ಹೋಗು. എന്നിട്ട് അതിനെ ഒന്ന് നോക്ക്. ಅದನ್ನೊಂದು ಸಾರಿ ನೋಡು. പ്രവാചകൻ ഇറങ്ങിച്ചെന്ന് നോക്കി. ಪ್ರವಾದಿ ಅಲ್ಲಿ ಹೋಗಿ ನೋಡಿದನು. അതിൽ നോക്കിയപ്പോ കണ്ടൊരു കാഴ്ച, ಅಲ್ಲಿ ನೋಡಿದಂತ ವೇಳೆಯಲ್ಲಿ ಕಂಡಂತ ದೃಶ್ಯ ഏറ്റവും ഉണങ്ങിയത്, ಬಹಳ ಒಣಗಿ ಹೋದದ್ದು, ഹല്ലേലൂയ, സ്തോത്രം, പൊടിഞ്ഞു തുടങ്ങിയത്, ಆ ಪುಡಿಯಾದದ್ದು, ಬೇರೆ ಬೇರೆ ಆದದ್ದು, സ്തോത്രം ചെയ്യുന്നു, ഹല്ലേലൂയ, വർഷങ്ങൾ പഴക്കമുള്ളത്, ವರ್ಷಗಳಿಂದ ಅದು ಎಲ್ಲೆಲ್ಲೋ ಇದ್ದದ್ದು. ഇതിനകത്ത് എന്ത് മാറ്റം വരാനാ? ಅದರ ಮಧ್ಯದಲ್ಲಿ ಯಾವ ಬದಲಾವಣೆ ಬರ್ಲಿಕ್ಕೆ ಸಾಧ್ಯ? എന്ത് മാറ്റം വരാനാ? ಹಾಗಾದ್ರೆ ಅದರ ಮಧ್ಯದಲ್ಲಿ ಯಾವ ಬದಲಾವಣೆ ಬರ್ತದೆ? എന്ത് ഗുണമുണ്ടാകാനാ? ಯಾವ ಗುಣ ಇದೆ? എന്തിനാ ദൈവമേ ಯಾಕೆ ದೇವರೇ എന്നെ ഇവിടെ അയച്ചത്? ನನ್ನನ್ನು ಇಲ್ಲಿಗೆ ಕಳಿಸಿದ್ಯಾ? എന്തിനാ എന്നെ ഇങ്ങോട്ട് ഇറക്കി വിട്ടത്? ಯಾಕೆ ನನ್ನನ್ನು ಈ ತಗ್ಗಿಗೆ ಕಳಿಸಿದ್ಯಾ? പകലൊരു മറുപടി, ಈ ಬೆಳಗಿನ ವೇಳೆ ಒಂದು ಸದುತ್ತರ, ഇതിനെ കണ്ട് നിരാശനായി പോകാൻ വേണ്ടിയല്ല, ಇದನ್ನು ನೋಡಿ ನಿರಾಶನಾಗಿ ಹೋಗುವುದಕ್ಕಾಗಿ ಅಲ್ಲ ನಾ ಇಲ್ಲಿ ಕರೆತಂದದ್ದು, ഇറക്കി വിട്ടത്, ಇದರಲ್ಲಿ ಕರೆದುಕೊಂಡು ಬಂದದ್ದು, നിന്റെ മേൽ പകർന്ന ഒരു അഭിഷേകം, ನಿನ್ನ ಮೇಲೆ ಇರುವಂತಹ ಒಂದು ಅಭಿಷೇಕ, നിന്റെ മേലുള്ള ഒരു അധികാരം, ನಿನ್ನ ಮೇಲೆ ಇರುವಂತಹ ಒಂದು ಅಧಿಕಾರ പകൽ ഇതിനകത്ത് വെളിപ്പെടാൻ ಈ പോകുകയാണ്. ಬೆಳಗಿನ ವೇಳೆಯಲ್ಲಿ ಇದರ ಮೇಲೆ ಚಲಿಸಲು ಹೋಗುತ್ತದೆ. ಆಮೆನ್, ಹಲ್ಲೆಲೂಯ. കണ്ടവരൊക്കെ പറഞ്ഞു, ಕಂಡವರೆಲ್ಲರೂ ಹೇಳಿದರು, ഇനി ഇതുകൊണ്ട് ഗുണമൊന്നുമില്ല, ಇದಕ್ಕೆ ಯಾವುದೇ ಗುಣ ಇಲ್ಲ, പുഷ്ടി മുഴുവൻ നഷ്ടപ്പെട്ടു, ಪುಷ್ಟಿ ಎಲ್ಲವೂ ನಷ್ಟವಾಗಿ ಹೋಗಿದೆ, കേവലം അസ്ഥികളായി, ಎಲ್ಲವೂ ಒಣಗಿದ ಅಸ್ಥಿಯಾಗಿ വേർപെട്ട് കിടക്കുകയാണ്. ಬೇರ್ಪಾಡು ಆಗಿದೆ. എന്റെ ചിന്ത പറഞ്ഞാൽ, ಆದ್ರೆ ನನ್ನ ಆಲೋಚನೆ ಇರುವುದಾದರೆ മഴയും കാറ്റും, ಮಳೆಯು ಗಾಳಿಯು, ഹല്ലേലൂയ, സ്തോത്രം, മഞ്ഞും ಮಂಜು ഒക്കെ കൊണ്ട്, ಎಲ್ಲವೂ ಹಾಗೆ, ഹല്ലേലൂയ, വെയിലും ഒക്കെ കൊണ്ട് ಬಿಸಿಲೆಲ್ಲ ಬಿದ್ದು ഒരു വല്ലാത്ത അവസ്ഥ കിടക്കുകയാണ്. ಅದೆಲ್ಲವೂ ಬೇಡವಾದಂತ ಅವಸ್ಥೆಯಲ್ಲಿ ഒരു ಬಿದ್ದಿದೆ, വല്ലാത്ത കുഴഞ്ഞ അവസ്ഥയിൽ, ಅದೆಲ್ಲವೂ ಕೊಳುತುವಾದ ಒಂದು ಅವಸ್ಥೆಯಲ್ಲಿ ಬಿದ್ದಿದೆ. ഈ അവസ്ഥയ്ക്കകത്ത് കിടക്കുമ്പം ಆ ಅವಸ್ಥೆಯಲ್ಲಿ ಇರುವಾಗ യഹോവയായ ദൈവം അരുളി ചെയ്തു, ಯೆಹೋವನಾದಂತ ದೇವರಲ್ಲಿ ಪ್ರಕಟಪಡಿಸಿದ್ದು, അല്ലയോ പ്രവാചക, ಅಲೋ ಪ್ರವಾದಿಯೇ, ഈ അസ്ഥികളെ നോക്കിയിട്ട് ಈ ಎಲುಬುಗಳನ್ನು ನೋಡಿ പ്രവചിക്കണം. ನೀನು ಪ್ರವಾದಿಸಬೇಕು. എന്തോ പ്രവചിക്കണം? ಏನು ಪ್ರವಾದಿಸಬೇಕು? അല്ലയോ അസ്ഥികളെ, ಅಲೋ ಎಲುಬುಗಳೇ, അല്ലയോ യഹോവ നിങ്ങളെ ജീവിപ്പിക്കേണ്ടത്, ಯೆಹೋವನು ನಿಮಗೆ ಜೀವ ಕೊಡುವುದನ್ನು നിങ്ങൾ യഹോവയുടെ വചനം കേൾപ്പി, ನೀವು ಯೆಹೋವನ ವಾಕ್ಯವನ್ನು ಕೇಳಿರಿ. ഇന്ന് പകൽ ಈ ಬೆಳಗಿನ ವೇಳೆಯಲ್ಲಿ ജീവൻ വേണമെങ്കിൽ, ಜೀವ ಬೇಕಾದರೆ, ജീവിക്കണമെങ്കിൽ ಜೀವಿಸಬೇಕಾದರೆ വചനം കേട്ടേ പറ്റത്തുള്ളൂ. ವಾಕ್ಯವನ್ನು ಕೇಳಲೇಬೇಕು. മറ്റൊരു ശക്തി കൊണ്ടും ಬೇರೆ ಯಾವ ശക്ತಿಯಿಂದಲೋ, മറ്റൊന്നും കൊണ്ടും ಬೇರೆ ಯಾವುದರಿಂದಲೋ എന്നെ നിങ്ങളെ ജീവിപ്പിക്കാൻ പറ്റത്തില്ല. ನನ್ನನ್ನು ಮತ್ತೆ ನಿಮ್ಮನ್ನು നമ്മെ ಜೀವಿಸಲು ಸಾಧ್ಯವಿಲ್ಲ. ജീവിപ്പിക്കണമെങ്കിൽ ನಾವು ഈ ಜೀವಿಸಬೇಕಾದರೆ പകൽ വചനത്തിനെ ಬೆಳಗಿನ കഴിയത്തുള്ളൂ. ವೇಳೆಯಲ್ಲಿ ವಾಕ್ಯಕ್ಕೆ ಮಾತ್ರ ಸಾಧ್ಯ. ಆಮೆನ್, ഹല്ലേലൂയ. ಹಲ್ಲೆಲೂಯ. വേറൊന്നും കേൾക്കണ്ട, ಬೇರೆ ಯಾವುದನ್ನು ಕೇಳಬೇಡ, ദൈവത്തിന്റെ വചനം കേട്ടാ മതി. ದೇವರ ವಾಕ್ಯವನ್ನು ಕೇಳಿದರೆ ಸಾಕು. വചനം ഇന്ന് പകൽ, ವಾಕ್ಯವು ಬೆಳಗಿನ ವೇಳೆಯಲ್ಲಿ ഇന്ന് പകൽ നിന്റെ അടുത്തേക്ക് ഇറങ്ങി വരികയാ. ನಿನ್ನ ಬೆಳಿಗ್ಗೆ ಬರುತ್ತದೆ. നീ വചനത്തിന്റെ അടുത്തോട്ട് പോകണ്ട, ನೀನು ವಾಕ್ಯದ ಬಳಿಗೆ ಹೋಗಬೇಡ, നീ വചനം കേട്ടാ മതി. ನೀನು ವಾಕ್ಯವನ್ನು ಕೇಳಿದರೆ നീ ಸಾಕು. കേൾക്കുന്ന കേൾവിയാ ನೀನು ಕೇಳುವಂತ വചനം നിന്റെ അകത്തേക്ക് ഇറങ്ങി വരികയാ. ವಾಕ್ಯವು ನಿನ್ನ ಒಳಗಡೆ ಬರುತ್ತದೆ. ഇന്ന് പകൽ നീ കേൾക്കുന്ന കേൾവിയാ ಬೆಳಗಿನ ವೇಳೆಯಲ್ಲಿ ಕೇಳುವಂತ ಕಿವಿಗೆ വചനം നിന്റെ അകത്തേക്ക് ഇറങ്ങി ವಾಕ್ಯವು വരികയാ. ನಿನ್ನ ಒಳಗಡೆ ಬರುತ್ತದೆ. ഇന്ന് പകൽ ಈ ಬೆಳಗಿನ ವೇಳೆಯಲ್ಲಿ ആർക്ക് വചനത്തെ തടയാൻ പറ്റും? ಯಾರಿಗೆ ವಾಕ್ಯವನ್ನು ತಡೆದು ನಿಲ್ಲಿಸಲಿಕ್ಕೆ ಸಾಧ್ಯ? സ്തോത്രം. ಸ್ತೋತ್ರ, ഹല്ലേലൂയ. ಹಲ್ಲೆಲೂಯ. നിങ്ങൾക്ക് മനസ്സിലാകുന്നുണ്ടെന്ന് വിശ്വസിക്കുന്നു. ನಿಮಗೆಲ್ಲರಿಗೂ ಸಹ ಅರ್ಥ ಆಗ್ತಾ ಇದೆ ಅಂತೇಳಿ ನಂಬುತ್ತೇನೆ. അല്ലല്ലേ, നിങ്ങൾക്ക് ഇത് അകത്ത് കയറുന്നുണ്ടെന്ന് ഞാൻ മനസ്സിലാക്കുന്നു. ಇದೆಲ್ಲವೂ ನಿಮ್ಮ ಒಳಗಡೆ ಹೋಗುತ್ತಾ ಇದೆ ಅಂತೇಳಿ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. ഹല്ലേലൂയ. ಹಲ್ಲೆಲೂಯ. നീ കേട്ടാ മതി. ನೀ ಕೇಳಿದ್ರೆ ಸಾಕು. പ്രവർത്തിക്കുന്നത് നീ അല്ല, ಕ್ರಿಯೆಗಳನ್ನು ಮಾಡುವಂತದ್ದು ನೀ ಅಲ್ಲ, പ്രവർത്തിക്കുന്നത് പ്രവാചകനല്ല, ಕ್ರಿಯೆಗಳನ್ನು ಮಾಡುವಂತದ್ದು ಪ್ರವಾದಿ ಅಲ್ಲ, അല്ലല്ല, പ്രവർത്തിക്കുന്നത് വചനമാ. ಕ್ರಿಯೆಗಳನ್ನು ಮಾಡುವಂತದ್ದು ಆ ಒಂದು ವಾಕ್ಯವಾಗಿದೆ. അങ്ങനെയെങ്കിൽ ಹಾಗೆ ಇರುವುದಾದರೆ ഇന്ന് പകല വചനത്തെ ഒന്ന് മുറുകെ പിടി. ಈ ಬೆಳಗಿನ ವೇಳೆಯಲ್ಲಿ ವಾಕ್ಯವನ್ನು ದೃಢವಾಗಿ വചന രൂപാന്തരം വരുത്തുന്നത്, ವಾಕ್ಯವು ರೂಪಾಂತರ ಪಡಿಸುತ್ತದೆ. വചനം വിടുതൽ ವಾಕ್ಯವು കൽപ്പിക്കുന്നത്, ಬಿಡುಗಡೆ ಕೊಡುವಂತದ್ದಾಗಿದೆ. വചന സ്ഥിതി മാറ്റുന്നത്, ವಾಕ್ಯವು ನಮ್ಮ ಸ್ಥಿತಿಯನ್ನು വചനം ಬದಲಾಯಿಸುತ್ತದೆ. നിന്നെ എഴുന്നേൽപ്പിക്കുന്നത്. ವಾಕ್ಯವು ನಿಮ್ಮನ್ನು ಎಬ್ಬಿಸುತ್ತದೆ. വിശ്വസിക്കുന്നവർക്ക് ನಂಬವರಿಗೋಸ್ಕರವಾಗಿ. ಆಮೆನ್. ചുടാരാബ ಹಲ್ಲೆಲೂಯ, ಹಲ್ಲೆಲೂಯ. ശാതാരാ ರೀಬನದ ರಗನದ ಜುಡವೆ യേശുവിന്റെ അധികാരമുള്ള ದೆರಬಲ നാമത്തിൽ ಜುಡಗೆ ರಬಲ ഇന്ന് ದೊರಬೆ. പകൽ എത്ര ദൈവമക്കൾ ഇതിനെ ആത്മാർത്ഥമായി ಈ ഏറ്റെടുക്കുന്നുണ്ട്? ಬೆಳಗಿನ ವೇಳೆಯಲ್ಲಿ ಎಷ್ಟು ಜನ ದೇವರ ಮಕ್ಕಳು ಯಥಾರ್ಥವಾಗಿ ಇದನ್ನು ಸ್ವೀಕರಿಸುತ್ತೀರಿ? ആത്മാവിൽ ഈ ദൈവശബ്ദത്തെ എത്ര പേര് ഏറ്റെടുക്കുന്നുണ്ട്? ಆತ್ಮದಲ್ಲಿ ಎಷ್ಟು ಜನ ಇದನ್ನು ಸ್ವೀಕರಿಸುತ್ತಿದ್ದೀರಿ? ഹല്ലേലൂയ. ಹಲ್ಲೆಲೂಯ. ഞാൻ തീരുമാനിച്ചു കൊണ്ടുവന്നതും ನಾನು ತೀರ್ಮಾನಿಸಿ ತೆಗೆದುಕೊಂಡು ಬಂದದ್ದು, ഞാൻ തയ്യാറാക്കിയതുമായ ನಾನು ತಯಾರಾಕಿದ್ದು ഒരൊറ്റ വിഷയത്തിനകത്തേക്ക് ഇന്ന് ಒಂದೇ പകൽ ಒಂದೇ
ಒಂದು എനിക്ക് ವಿಷಯದಲ್ಲಿ പ്രവേശിക്കുവാൻ കഴിഞ്ഞിട്ടില്ല. ನನಗೆ ಪ್ರವೇಶಿಸುವುದಕ್ಕೆ ಸಾಧ್ಯವಾಗಲಿಲ್ಲ. യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ. ഹല്ലേലൂയ. ಹಲ್ಲೆಲೂಯ. ഞാൻ തയ്യാറാക്കാത്തതും, ನಾನು ತಯಾರು ಮಾಡದೇ ಇರುವಂತದ್ದು, ഹല്ലേലൂയ, എന്റെ ബുദ്ധിക്കകത്തേക്ക് ഇറങ്ങി വരാത്തതും, ನನ್ನ ಬುದ್ಧಿಗೆ ನಿಟುಕಿಸದೇ ಇರುವಂತದ್ದು, എന്റെ പ്രാർത്ഥനയ്ക്കകത്ത് ನನ್ನ ಪ್ರಾರ್ಥನೆಯಲ್ಲಿ ഹല്ലേലൂയ മറയായി നിന്നതും ಮರೆಯಾಗಿದ್ದದ್ದು ഈ പകൽ സ്വർഗം വെളിപ്പെടുത്തുകയാ. ಈ ಬೆಳಗಿನ ವೇಳೆಯಲ್ಲಿ ಸ್ವರ್ಗವು ഞാൻ ಪ್ರಕಟಪಡಿಸುತ್ತದೆ. തയ്യാറാക്കിയത് ನಾನು ತಯಾರು ಮಾಡಿದ್ದು അതങ്ങനെ ഇരിപ്പുണ്ട്. ಅದು ಹಾಗೆಯೇ ಇದೆ. പക്ഷെ ഞാൻ തയ്യാറാക്കാത്തത് ಆದ್ರೆ ನಾನು ತಯಾರು ಮಾಡದೆ ഇന്ന് പകൽ പരിശുദ്ധാത്മാവ് ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮನಲ್ಲಿ ಪ್ರಕಟಪಡಿಸುತ್ತಾ ಇದ್ದಾರೆ. ಈ ಬೆಳಗಿನ ವೇಳೆ ನನಗೆ ಒಂದು ಕಾರ್ಯ ಗೊತ್ತುಂಟು. ശത്രുപാളയം തകർന്നിട്ടുണ്ട്. ಶತ್ರುಪಾಳೆಯು ಕೆಡವಲ್ಪಟ್ಟಿದೆ. അവൻ തോൽവി സമ്മതിച്ചിട്ടുണ്ട്. ಸೋಲನ್ನು ಒಪ್ಪಿಕೊಂಡಿದ್ದಾನೆ. പ്രാർത്ഥിക്കുന്നവൻ ഇന്ന് പകൽ എഴുന്നേറ്റിട്ടുണ്ട്. ಪ್ರಾರ್ಥನೆ ಮಾಡುವವನು ಈ ಬೆಳಗಿನ ವೇಳೆಯಲ್ಲಿ ಎದ್ದಿದ್ದಾನೆ. ആരാധിക്കുന്നവൻ ഇന്ന് പകൽ എഴുന്നേറ്റിട്ടുണ്ട്. ಈ ಬೆಳಗಿನ ವೇಳೆಯಲ್ಲಿ ಎದ್ದಿದ್ದಾರೆ. അവനെ കൊണ്ട് ദൈവം വൻ കാര്യങ്ങളെ ಈ ചെയ്യിപ്പിക്കും. ಬೆಳಗಿನ ವೇಳೆಯಲ್ಲಿ ಅವನ ಮೂಲಕವಾಗಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲು ಹೋಗುತ್ತಾನೆ. ഈ ദൈവ ശബ്ദത്തിന് ಈ ಒಂದು ಶಬ್ದಕ್ಕೆ ಯಾವುದೇ ರೀತಿಯ ಬದಲಾವಣೆಗಳೇ ಇಲ್ಲ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. ശ്രദ്ധിച്ചേ, ಗಮನಿಸಿರಿ. പ്രവാചകന് ಪ್ರವಾದಿ ഒരു സംശയം. ಒಂದು ಸಂಶಯ, ಪ್ರವಾದಿಯ ಒಂದು ಸಂಶಯ. ഈ അസ്ഥികൾ ജീവിക്കുമോ? ಈ ಎಲುಬುಗಳಿಗೆ ಜೀವ ಬರ್ತದೋ? യഹോവയായ ദൈവം ചോദിച്ചു. ಯೆಹೋವನಾದಂತ ದೇವರು ಕೇಳಿದನು, അല്ലയോ ദൈവപുരുഷ, ಅಲ್ಲೋ ದೇವರ ಮನುಷ್ಯನೇ, ഈ അസ്ഥികൾ ജീവിക്കുമോ? ಈ ಎಲುಬುಗಳಿಗೆ ಜೀವ ಬರ್ತದಾ? പ്രവാചകൻ അസ്ഥിയുടെ ഇടയിലൂടെ ഒക്കെ ചുറ്റി സഞ്ചരിച്ചിട്ട് ಪ್ರವಾದಿಯು ಆ ಒಂದು ಎಲುಬುಗಳ ಮಧ್ಯದೆಲ್ಲ ಸಂಚರಿಸಿ ನೋಡಿ ദൈവത്തോട് മറുപടി പറഞ്ഞു. ದೇವರ ಹತ್ರ ಹೋಗಿ ಹೇಳಿದನು, എന്റെ കണ്ണുകൊണ്ട്, ನನ್ನ ಕಣ್ಣಿನಿಂದ, എന്റെ അറിവ് കൊണ്ട്, ನನ್ನ ಅರಿವಿನಿಂದ, എന്റെ ബുദ്ധി കൊണ്ട് ನನ್ನ ಬುದ್ಧಿಯಿಂದ ഒരു ചലനം ഉണ്ടാകത്തില്ല. ಯಾವುದೇ ಚಲನೆ ಇದಕ್ಕೆ ಆಗುವುದಿಲ್ಲ. എന്റെ ബുദ്ധി കൊണ്ടും, ನನ್ನ ಬುದ್ಧಿಯಿಂದ, എന്റെ അറിവ് കൊണ്ടും, ನನ್ನ ಅರಿವಿಂದ, ഞാൻ പഠിച്ചടം കൊണ്ടും, ನಾನು ತಿಳಿದುಕೊಂಡ ವಿಷಯದಿಂದ, ഞാൻ മനസ്സിലാക്കിയത് കൊണ്ടും, ನಾನು ಅರ್ಥ ಮಾಡಿಕೊಂಡದ್ರಿಂದ, അല്ലല്ലോ ഇതിനകത്ത് ഒരു ചലനം ഇനിയില്ല. ಇದರ ಒಳಗಡೆ ಯಾವುದೇ ರೀತಿಯ ಚಲನೆಗಳು ಇಲ್ಲಿ ಬರುವುದಿಲ್ಲ. എന്റെ ഭാഷ പറഞ്ഞ ನನ್ನ ಭಾಷೆಯಲ್ಲಿ ನಾ ಹೇಳುವುದಾದರೆ, ഇതിനെ ഇനി പൊടിച്ച്, ಇನ್ನು ಇದನ್ನು ಪುಡಿ ಮಾಡಿ, അല്ലല്ലോ സ്തോത്രം വല്ല സ്തോത്രം വളമാക്കാനേ പറ്റത്തുള്ളൂ. ಇನ್ನು ಬೇರೆ ಯಾವುದಕ್ಕಾದ್ರೂ ಉಪಯೋಗಿಸಿಕೊಳ್ಬೇಕು. സ്തോത്രം ചെയ്യുന്നു. ಸ್ತೋತ್ರ ಹೇಳುತ್ತೇನೆ. അതൊരു ഗുണവുമില്ല ഇതിനകത്ത്. ಬೇರೆ ಯಾವುದೇ ರೀತಿಯ ಗುಣ ಇದಕ್ಕೆ ಇಲ್ಲ. സ്വർഗം ഇറങ്ങി ಅದು പറഞ്ഞു, ಸ್ವರ್ಗವು ಇಳಿದು ಬಂದು ಹೇಳಿತು, ഇല്ല ಇಲ್ಲ ഇല്ല, ഞാൻ ചിലത് കണ്ടിട്ടുണ്ട് ಇಲ್ಲ ഇതിനകത്ത്. ಇಲ್ಲ, ನಾ ಇದರ ಒಳಗಡೆಯಿಂದ ಕೆಲವೊಂದನ್ನು ಕಂಡಿದ್ದೇನೆ. നിന്റെ കണ്ണിന് മറവായിരിക്കുന്നു. ಪ್ರವಾದಿಯೇ, ನಿನ್ನ ಕಣ್ಣಿಗೆ ಅದು ಮರೆಯಾಗಿದೆ. ദേശത്തിന് മറവായി കിടക്കുന്നത്, ದೇಶದೊಳಗೆ ಇದು ಮರೆಯಾಗಿದೆ. അസ്ഥികളെ നിങ്ങൾക്ക് മറവായി കിടക്കുന്നത്, ಎಲುಬುಗಳೇ ನಿಮಗೆ ಅದು ಮರೆಯಾಗಿರಬಹುದು. ഇന്ന് പകൽ എനിക്ക് ദൃശ്യമായി കിടപ്പുണ്ട്. ಅದು ನನಗೆ ದೃಶ್ಯವಾಗಿ ಕಾಣುತ್ತಾ ಇದ್ದೇನೆ. ಹಲ್ಲೆಲೂಯ. അതൊരു കണ്ണ് കണ്ടതുള്ളതല്ല, ಅದು ಒಂದು ಕಣ್ಣು ಕಾಣಲಿಲ್ಲ, ഒരു കാത് ಒಂದು ಕಿವಿ കേട്ടതല്ല, ಕೇಳಲಿಲ್ಲ, ഒരു ഹൃദയത്തെ തോന്നിയിട്ടുള്ളതല്ല. ಯಾವುದೇ ಭಾವನೆಗಳು ಗೊತ್ತಿಲ್ಲ. ಅದು ಒಂದು ವ್ಯತ್ಯಸ್ತವಾದ ರೀತಿಯಲ್ಲಿ ಆಗಿದೆ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. ഏറ്റെടുക്കുന്ന എത്ര ദൈവമക്കളുണ്ട്? ಸ್ವೀಕರಿಸುವಂತ ದೇವರ ಮಕ್ಕಳು ಎಷ್ಟು ಜನ ಇದ್ದೀರಿ? യേശുവിന്റെ നാമത്തിൽ. ಯೇಸುವಿನ ನಾಮದಲ್ಲಿ. ഈ പ്രവാചകൻ ഇതെല്ലാം അന്വേഷിച്ചിട്ട് ಈ ಪ್ರವಾದಿ ಇದನ್ನೆಲ್ಲವನ್ನು ನೋಡಿ ദൈവത്തോടൊരു മറുപടി പറഞ്ഞു. ದೇವರಿಗೆ ಒಂದು ಉತ್ತರವನ್ನು ಹೇಳಿದನು. എന്റെ കാഴ്ചയ്ക്ക്, ನನ್ನ ದೃಷ್ಟಿಗೆ ഇതിനകത്ത് മറുപടി ഇല്ല. ಇದಕ್ಕೆ ಯಾವುದೇ ಸದುತ್ತರ ಇಲ್ಲ. പക്ഷേ ಆದರೆ നിനക്ക് ನಿನಗೆ സകലതും സാധ്യമാണ്. ಸಕಲವು ಸಾಧ್ಯ. ഹല്ലേലൂയ. ಹಲ್ಲೆಲೂಯ. ഇന്ന് പകൽ എത്ര ദൈവമക്കൾക്ക് ഉറപ്പിച്ച് പറയാൻ പറ്റും? ಈ ಬೆಳಗಿನ ವೇಳೆಯಲ್ಲಿ ಎಷ್ಟು ದೇವರ ಮಕ್ಕಳು ದೃಢವಾಗಿ ಹೇಳಬಲ್ಲಿರಿ? കർത്താവേ, ഞാൻ പ്രാർത്ഥിച്ചു, ಕರ್ತನೆ, ನಾನು ಪ್ರಾರ್ಥನೆ ಮಾಡಿದ್ದೇನೆ, ನಾನು ಕಾರ್ಯ ಮಾಡಿದ್ದೇನೆ, ഞാൻ ചെയ്തതൊക്കെ കുഴഞ്ഞു, ನಾನು ಮಾಡಿದೆಲ್ಲವೂ ಆಯ್ತು. ഹല്ലേലൂയ. ಹಲ್ಲೆಲೂಯ. എന്നാൽ ഇനി ഒന്നിനും പറ്റത്തില്ല. ಆದ್ರೆ ನನ್ನಿಂದ ಏನು ಸಾಧ್ಯವಿಲ್ಲ. പക്ഷേ എങ്കിലും നിന്നെ കൊണ്ട് ചിലത് ಆದ್ರೆ പറ്റും. ನಿನ್ನಿಂದ ಕೆಲವೊಂದನ್ನು ಮಾಡಲು ಸಾಧ್ಯ ಇದೆ. നിനക്ക് അസാധ്യങ്ങളെ സാധ്യമാക്കാൻ പറ്റും. ಸಾಧ್ಯವಾದವುಗಳನ್ನು ಸಾಧ್ಯವನ್ನಾಗಿ ಮಾರ್ಪಡಿಸಲು ಸಾಧ್ಯವಿದೆ. ನಾನು ಅದನ್ನು ನಂಬುತ್ತೇನೆ. ഇന്ന് പകൽ ഞാൻ അത് ഏറ്റെടുക്കുന്നു. ಈ ಬೆಳಗಿನ ವೇಳೆಯಲ್ಲಿ ನಾನು ಅದನ್ನು ಸ್ವೀಕರಿಸುತ್ತೇನೆ. ಈ ಬೆಳಗಿನ ವೇಳೆಯಲ್ಲಿ ನಾನು ಅದನ್ನು ತಿಳಿದುಕೊಳ್ಳುತ್ತೇನೆ. ನನ್ನ ಕೈಯಿಂದ ಮಾಡಲು ಸಾಧ್ಯವಿಲ್ಲದಿರುವಂತದ್ದು, ನನ್ನ ಬುದ್ಧಿಯಿಂದ ಮಾಡಲು ಸಾಧ್ಯವಿಲ್ಲದಿರುವಂತದ್ದು, ನನ್ನ ಅರಿವಿನಿಂದ ಮಾಡಲು ಸಾಧ್ಯವಿಲ್ಲದಿರುವಂತದ್ದು, ನನ್ನಿಂದ ಮಾಡಲು ಸಾಧ್ಯವಿಲ್ಲದಿರುವಂತದ್ದು, ನಿನ್ನಿಂದ ಎಲ್ಲವೂ ಸಾಧ್ಯ. ನಾನು ಅದನ್ನು ತಿಳಿದುಕೊಂಡಿದ್ದೇನೆ. ಆಮೆನ್. ಹಲ್ಲೆಲೂಯ. ಯೇಸುವಿನ ನಾಮದಲ್ಲಿ. ഇന്ന് പകൽ എത്ര ദൈവമക്കൾക്ക് വിശ്വസിക്കാൻ ಈ പറ്റും? ಬೆಳಗಿನ ವೇಳೆಯಲ್ಲಿ ಎಷ್ಟು ಜನ ದೇವರ ಮಕ್ಕಳು ಅದನ್ನು ನಂಬುತ್ತೀರಿ? എത്ര ദൈവമക്കൾക്ക് ഇന്ന് പകൽക്കാലം ഇതിനെ ഉറപ്പിക്കാൻ പറ്റുന്നു? ಈ ಬೆಳಗಿನ ವೇಳೆಯಲ್ಲಿ ಎಷ್ಟು ಜನ ದೇವರ ಮಕ್ಕಳು ಅದನ್ನು ದೃಢೀಕರಿಸುತ್ತೀರಿ? ഈ ദൈവശബ്ദം ഇന്ന് പകൽ പലതിന്റെ മേൽ ഇടപെടുകയാണ്. ಈ ಬೆಳಗಿನ ವೇಳೆಯಲ್ಲಿ ಈ ಒಂದು ದೈವಿಕವಾದಂತಹ ಶಬ್ದ ಕೆಲವೊಂದುಗಳ ಮೇಲೆ ಕಾರ್ಯಗಳನ್ನು ಮಾಡ್ತಾ ಇದೆ. ಹಲ್ಲೆಲೂಯ. ഇന്ന് പകൽ ഇവിടെ ഇരിക്കുന്ന സകലത്തിന്റെ മേൽ ഈ വചനം ಈ ചലിക്കുകയാണ്. ಬೆಳಗಿನ ವೇಳೆಯಲ್ಲಿ ಇಲ್ಲಿರುವಂತ ಎಲ್ಲರ ಮೇಲೆ ದೈವಿಕವಾದಂತಹ ಮಾತು ಕಾರ್ಯಗಳನ್ನು ಮಾಡ್ತಾ ಇದೆ. എനിക്ക് പ്രയോജനപ്പെട്ടില്ലെന്ന് ആർക്കെങ്കിലും പറയാൻ പറ്റുമോ? ನನಗೆ ಇದು ಪ್ರಯೋಜನ ಆಗ್ಲಿಲ್ಲ ಅಂತೇಳಿ ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯ ಇದೆಯಾ? സ്തോത്രം. ಇಲ್ಲ. ഇന്ന് പകൽ സകലത്തിന്റെ മേലും ഈ വചനം ഇറങ്ങുകയാണ്. ಈ ಬೆಳಗಿನ ವೇಳೆಯಲ್ಲಿ ಸಕಲ ವ್ಯಕ್ತಿಗಳ ಮೇಲೆ ಈ ವಾಕ್ಯವು ಕಾರ್ಯ ಮಾಡಿದೆ. ಮನುಷ್ಯನಾಗಿ പ്രവാചകൻ ഒരുത്തൻ, ಪ್ರವಾದಿಯೊಬ್ಬನು, ബാക്കി മുഴുവൻ അസ്ഥികളായി കിടക്കുകയാ. ಎಲ್ಲವೂ ಎಲುಬಾಗಿ ಇದೆ. സ്തോത്രം. ಸ್ತೋತ್ರ. പക്ഷെ പ്രവാചകൻ പറഞ്ഞു, ಆದ್ರೆ ಪ್ರವಾದಿ ಹೇಳಿದನು, എങ്കിലും ಆದರೂ നീ സകലതും അറിയുന്നു. ನೀನು ಸಕಲವನ್ನು
ತಿಳಿದವನಾಗಿದ್ದಿ. എന്റെ അറിവ് കൊണ്ട് എനിക്ക് പരിമിതി ഉണ്ട്. ನನ್ನ ಅರಿವಿಗೆ ಒಂದು ಪರಿಮಿತಿ ಇದೆ. ഞാൻ മനസ്സിലാക്കിയതിൽ എനിക്ക് പരിമിതി. ನಾನು ಅರ್ಥ ಮಾಡಿಕೊಂಡದಕ್ಕೆ ಒಂದು ಪರಿಮಿತಿ ಇದೆ. നീ സകലതും അറിയുന്നു. ಅದು ಸಕಲವನ್ನು ತಿಳಿದಂತ ದೇವರು ನೀನಾಗಿದ್ಯಾ. ಸಕಲವನ್ನು ತಿಳಿದವನು ನೀನಾಗಿದ್ಯಾ. സകലതും അറിയുന്ന ദൈവം. ನೀ ಸಕಲವನ್ನು ತಿಳಿದಂತ ದೇವರಾಗಿದ್ಯಾ. ദൈവം പറഞ്ഞു. ಯೆಹೋವನಾದಂತ ದೇವರು ಹೇಳಿದನು, ದೇವ ಪುರುಷನೇ, ಅಸ್ಥಿಗಳೇ ನೋಕಿ ಪ್ರವಚಿಕೆ. ಎಲುಬುಗಳನ್ನು ನೋಡಿ ಒಂದು ಪ್ರವಾದಿಸು. ಕಾಟುಗಳೋಡು ಪ್ರವಚಿಕೆ. ಗಾಳಿಗೆ ಪ್ರವಾದಿಸು. ಅಸ್ಥಿಗಳು ಜೀವಿക്കേണ്ടതിന്. ಈ ಎಲುಬುಗಳೆಲ್ಲ ಜೀವವಾಗುವುದಕ್ಕಾಗಿ. ಅಸ್ಥಿಗಳ ಮೇಲೆ ಬೀಸಾನ್. ಈ ಎಲುಬುಗಳ ಮೇಲೆ ಬೀಸುವುದಕ್ಕಾಗಿ ಗಾಳಿಗೆ ಪ್ರವಾದಿಸು. ഒറ്റയ്ക്ക് ഒരു മനുഷ്യൻ നിന്നിട്ട്, ಒಬ್ಬನೇ ಒಂದು ಮನುಷ್ಯ ನಿಂತು ദൈവ ശബ്ദത്തെ അനുസരിച്ച്, ದೇವರ ಶಬ್ದಕ್ಕೆ ಅನುಸರಿಸಿ, ഹല്ലേലൂയ, ಹಲ್ಲೆಲೂಯಾ, അസ്ഥികളെ നോക്കിക്കൊണ്ട് പറയുക, ಆ ಎಲುಬುಗಳನ್ನು ನೋಡಿ ಹೇಳುತ್ತಿದೆ, നിങ്ങൾ ജീവിക്കേണ്ടതിന്, ನೀವು ಜೀವಿಸುವುದಕ್ಕಾಗಿ കാറ്റുകളോട് കൽപ്പിക്കുക, ಗಾಳಿಗಳಿಗೆ ನಾನು ಆಜ್ಞಾಪಿಸುತ್ತಿದ್ದೇನೆ. ಗಾಳಿಯೇ, നാല് ദിക്കിൽ നിന്നും, ನಾಲ್ಕು ದಿಕ್ಕುಗಳಿಂದಲೂ, പകലതൊരു ദൂത, ಈ ಬೆಳಗಿನ ವೇಳೆಯ ಆಲೋಚನೆ, നിന്നോടുള്ള ദൈവത്തിന്റെ അരുളപ്പാടാ. ಆಮೆನ್, ഹല്ലേലൂയ, ಹಲ್ಲೆಲೂಯಾ. നാല് ദിക്കിൽ നിന്നും, ನಾಲ್ಕು ದಿಕ್ಕುಗಳಿಂದಲೂ നിനക്കുള്ള മറുപടി ദൈവം കൽപ്പിക്കുകയാണ്. ನಿನಗೋಸ್ಕರವಾಗಿ ಸದ್ದುತ್ತರವನ್ನು ನನ್ನ ದೇವರು ಇಟ್ಟಿದ್ದಾನೆ. ಶತ್ರುವಾದವನ್ನು ಅಡಗಿಸಿದ್ದು ಒಂದು ಬಾಗಿಲು, ശത്രുവിനെ കൊണ്ട് അടയ്ക്കാൻ പറ്റിയത്, ಶತ್ರುವಿನಿಂದ ಮುಚ್ಚಲಾದದು ಒಂದು ಬಾಗಿಲು, ಒಂದು ಬಾಗಿಲು. എന്റെ ദൈവം തുറക്കുന്നത് ಅದು ನನ್ನ ದೇವರು ತೆರೆಯುವಂತದ್ದು ಒಂದು ಬಾಗಿಲಲ್ಲ, നാല് ദിക്കുകളിൽ നിന്ന്, ನಾಲ್ಕು ದಿಕ್ಕುಗಳಿಂದ ഇന്ന് പകൽക്കാലം ಬೆಳಗಿನ ವೇಳೆಯಲ್ಲಿ നിനക്കുള്ള മറുപടി ನಿನಗಿರುವ ಸದ್ದುತ್ತರ ദൈവം ഇന്ന് പകൽ തുറക്കുകയാണ്. ನನ್ನ ದೇವರು ಬೆಳಗಿನ ವೇಳೆಯಲ್ಲಿ ತೆರೆಯುತ್ತಿದ್ದಾನೆ. ಎಷ್ಟು ದೇವರ ಮಕ್ಕಳು ಆಮೆನ್ ಅಂತ ಹೇಳ್ತೀರಿ? ಎಷ್ಟು ದೇವರ ಮಕ್ಕಳು ಇದನ್ನು ಸ್ವೀಕರಿಸುತ್ತೀರಿ? എനിക്കുള്ള വിഷയം, ನನಗಿರುವಂತ ವಿಷಯ ഒരു വിഷയമാ, ಒಂದೇ ಒಂದು ವಿಷಯ. സ്തോത്രം. അതെന്നെ പലപ്പോഴും പിടിച്ച് കുലുക്കുന്നുണ്ട്. ಅದು ಅನೇಕ ಸಾರಿ ಅದು ನನ್ನನ್ನು ಬಹಳವಾಗಿ ಅಲುಗಾಡಿಸುತ್ತದೆ. ഇന്ന് പകൽ പരിശുദ്ധാത്മാവ് ഇടപെടുന്നു. നിനക്ക് പ്രയാസകരമായി, ನಿನಗೆ ಪ್ರಯಾಸಕರವಾಗಿ ഒരു വാതിലായിരിക്കും അടഞ്ഞിട്ടുള്ളത്, ಒಂದು ಬಾಗಿಲು ಮುಚ್ಚಲ್ಪಟ್ಟಿರಬಹುದು. നീ അനുഭവിച്ചുകൊണ്ടിരിക്കുന്ന, ನೀನು ಅನುಭವಿಸುತ್ತಿರುವಂತದ್ದು, ഇന്നലെ വരെ തുറന്നിരുന്ന, ನಿನ್ನೆವರೆಗೂ ತೆರೆದಿದ್ದ, ഇന്നലെ വരെ അനുഭവിച്ച ನಿನ್ನೆವರೆಗೂ ಅನುಭವಿಸಿದ ഒരു വാതിലായിരിക്കാം ഇന്ന് പകൽ അടയപ്പെട്ടത്. ಒಂದು ಬಾಗಿಲು ನಿನಗೋಸ್ಕರವಾಗಿ ಮುಚ್ಚಲ್ಪಟ್ಟಿರಬಹುದು. പകൽ ദൈവാത്മാവ് ഇടപെടുന്നു. ದೇವರ ಆತ್ಮನ ಹೇಳುವುದೇನೆಂದರೆ, അടഞ്ഞത് അടയട്ടെ, ಅಯ್ಯೋ ಮುಚ್ಚಿದು ಮುಚ್ಚಿ ಹೋಗಲಿ. അതിനെ കുറിച്ച് ഇന്ന് പകൽ നീ ഭാരപ്പെടണ്ട. ಅದರ ಕುರಿತು ಯಾವುದೇ ಭಾರಪಡಬೇಡ. ദൈവം നിനക്ക് വേണ്ടി മറ്റൊരു വാതിൽ തുറക്കുന്നു. ಅದು ದೇವರು ನಿನಗೋಸ್ಕರವಾಗಿ ಬೇರೆ ಇನ್ನೊಂದು ಬಾಗಿಲನ್ನು ತೆರೆಯುತ್ತಾನೆ. നാല് ദിക്കുകളിൽ നിന്നും, ಅದು ನಾಲ್ಕು ದಿಕ್ಕುಗಳಿಂದಲೂ ഇന്ന് പകൽ ദൈവാത്മാവ് അത് ഉറപ്പിച്ചു പറയുന്നു. ಈ ಬೆಳಗಿನ ವೇಳೆ ದೇವರಾತ್ಮ ದೃಢವಾಗಿ ಹೇಳುತ್ತಿದ್ದಾನೆ. ഇന്ന് പകൽ ദൈവാത്മാവ് അത് ഉറപ്പിച്ചു പറയുന്നു. ದೇವರಾತ್ಮ ದೃಢವಾಗಿ ಹೇಳುತ್ತಿದ್ದಾನೆ. നാല് ദിക്കിൽ നിന്നും വീശി അടിക്കാൻ പോകുകയാണ്. ಅದು ನಾಲ್ಕು ದಿಕ್ಕುಗಳಿಂದಲೂ ಬರುತ್ತದೆ. എങ്ങോട്ട് വീശി അടിക്കും? ಯಾವ ಕಡೆಗೆ ಬೀಸುತ್ತದೆ? ഇന്നലകളിൽ തകർത്തു കളഞ്ഞ, ನಿನ್ನೆವರೆಗೂ ಅದು ಮುಚ್ಚಿದಂತ, ഇന്നലകളിൽ തകർന്നു പോയ, ನಿನ್ನೆವರೆಗೂ ತೆಗೆಯುವುದಂತ തകർച്ചയ്ക്കകത്തേക്ക് ಅವನ ಬೀಳುವಿಕೆಯ ಮಧ್ಯದಲ್ಲಿ ഈ പകൽ ദൈവശക്തി വീശി ಬೆಳಗಿನ അടിക്കുകയാണ്. ವೇಳೆಯಲ್ಲಿ ಆ ದೈವಿಕವಾದ ಶಕ್ತಿ ಬೀಸುತ್ತಾ ಇದೆ. ഇത് പകൽ എത്ര ദൈവമക്കൾ ಬೆಳಗಿನ വിശ്വസിക്കുന്നുണ്ട്? ವೇಳೆಯಲ್ಲಿ ಎಷ್ಟು ದೇವರ ಮಕ್ಕಳು ಅದನ್ನು ನಂಬುತ್ತೀರಿ? എത്ര ദൈവമക്കൾ ഇത് പകൽ ഏറ്റെടുക്കുന്നുണ്ട്? ಎಷ್ಟು ದೇವರ ಮಕ್ಕಳು ಅದನ್ನು ಸ್ವೀಕರಿಸುತ್ತೀರಿ? ഇന്ന് പകൽ എത്ര പേർക്ക് ആഴമായി വിശ്വസിക്കുവാൻ ಈ ಬೆಳಗಿನ കഴിയുന്നുണ്ട്? ವೇಳೆಯಲ್ಲಿ ಎಷ್ಟು ಜನ ಆಳವಾಗಿ ಅದನ್ನು ഇത് ಸ್ವೀಕರಿಸುತ್ತೀರಿ? സംഭവിക്കുന്ന ഒരു മറുപടിയാ. ಇದು ಸಂಭವಿಸಲಿಕ್ಕಿರುವಂತ ಒಂದು സംഭവിക്കുന്ന ഒരു മറുപടിയാ. ಸಂಭವಿಸಲಿಕ್ಕಿರುವಂತ ഇത് ದೇವರ ಶಕ್ತಿ. വെളിപ്പെടുന്ന ഒരു ദൈവ ശബ്ദമാ. ಇದು ಪ್ರಕಟವಾಗುವಂತ ದೇವರ ಶಬ್ದ. ദൈവ ശബ്ദത്തിന് മാറ്റമില്ല. ದೇವರ ಶಬ್ದಕ್ಕೆ ಯಾವುದೇ ಬದಲಾವಣೆ ಇಲ್ಲ. ഹല്ലേലൂയ. ಹಾಲೆಲೂಯಾ, ഹല്ലേലൂയ. ಹಾಲೆಲೂಯಾ. നാല് ദിക്കിൽ നിന്നും ನಾಲ್ಕು ದಿಕ್ಕಿನಿಂದಲೂ ദൈവത്തിന്റെ ആജ്ഞ അനുസരിക്കുന്ന, ದೇವರ ಆಜ್ಞೆಯನ್ನು ಅನುಸರಿಸುವಂತ ദൈവത്തിന്റെ കാറ്റ് വീശാൻ തുടങ്ങി. ದೇವರ ಗಾಳಿಯು ಬೀಸಿತು. ഹല്ലേലൂയ. ಹಾಲೆಲೂಯಾ. ദൈവത്തിന്റെ കാറ്റ് വീശി അടിച്ചപ്പോൾ ದೇವರ ಗಾಳಿ ಬೀಸಿದಾಗ ഇന്നലകളിൽ ചിതറി കിടന്നത്, ನಿನ್ನೆಯ ದಿನದಲ್ಲಿ ಚದರಿ ಹೋದದ್ದು, പ്രവർത്തനങ്ങൾ അറ്റുപോയത്, ಕಾರ್ಯಗಳನ್ನು ಮಾಡದೆ ಇದ್ದದ್ದು, പ്രവർത്തന ശേഷി ഇല്ലാത്തത്, ಯಾವುದೇ ಚಲನೆ ಇಲ್ಲದೆ ಇರುವಂತದ್ದು, തികച്ചും നിർജീവമായത്, ಅದು ನಿರ್ಜೀವವಾದದ್ದು, ദൈവത്തിന്റെ വചനത്തിന്റെ അടിസ്ഥാനത്തിൽ, ದೇವರ ಬಾಕಿದ ಅಸ್ತಿವಾರದ ನಿಮಿತ್ತವಾಗಿ, ദൈവത്തിന്റെ കൽപ്പന പ്രകാരം, ದೇವರ ಆ ಒಂದು ಕಲ್ಪನೆಯ ಪ್ರಕಾರ, ദൈവത്തിന്റെ അരുളപ്പാടിൻ പ്രകാരം, ದೇವರ ಆ ಒಂದು ಪ್ರಕಟಣೆಯ ಪ್ರಕಾರ, ദൈവം അയച്ച കാറ്റിന്റെ മുൻപാകെ, ದೇವರು ಕಳಿಸಿದಂತ ಗಾಳಿಯ ಮುಂದೆ അല്ലെങ്കിൽ ചലിക്കാതെ കിടന്നത് ಚಲಿಸದೆ ಇದ್ದದ್ದು ചലിക്കാൻ തുടങ്ങി. ಚಲಿಸುವುದಕ್ಕೆ ಪ್ರಾರಂಭಿಸಿತು. അസ്ഥിയോട് ചേരാൻ തുടങ്ങി. ಎಲುಬುಗಳೊಂದಿಗೆ ಜೋಡಣೆ ಆಯಿತು. ഹല്ലേലൂയ. ഹല്ലേലൂയ. എല്ലാവരും പറഞ്ഞതാ, ഇനി ഒരിക്കലും ഇത് കൂട്ടി യോജിപ്പിക്കാൻ പറ്റത്തില്ല. ಎಲ್ಲರೂ ಯೋಚನೆ ಮಾಡಿದ್ರು ಇನ್ನು ಯಾವ ಕಾರಣಕ್ಕೂ ಇದನ್ನು ಕೂಡಿಸಲು ഒരിക്കലും ಸಾಧ್ಯವಿಲ್ಲ. നീ അല്ലെങ്കിൽ ഐക്യമത്യപ്പെട്ട് വരത്തില്ലെന്ന്, ಇನ್ನು ಯಾವ ಕಾರಣಕ್ಕೂ ಐಕ್ಯವಾಗಿ ಮೇಲೆ ಬರುವುದಿಲ್ಲ ಅಂತ ಹೇಳಿ, ഒരിക്കലും നീ ഒരുമിക്കത്തില്ലെന്ന്, ಯಾವ ಕಾರಣಕ್ಕೂ ನೀನು ಒಂದಾಗುವುದಿಲ್ಲ ಅಂತ ಹೇಳಿ ಅನೇಕರು ಹೇಳಿದರು. ಆದರೆ ಪರಿಶುದ್ಧಾತ್ಮನು ಹೇಳುವುದೇನೆಂದರೆ, ദൈവത്തിന്റെ കാറ്റ് വീശിയപ്പോൾ ದೇವರ ಗಾಳಿ ಬೀಸಿದಾಗ അസ്ഥിയോട് വന്ന് ചേർന്നു. ಎಲುಬಿನ ಜೊತೆಯಲ್ಲಿ ಬಂದು ಸೇರಿತು. ഹല്ലേലൂയ. ಹಾಲೆಲೂಯಾ, ഹല്ലേലൂയ. ಹಾಲೆಲೂಯಾ. നിനക്ക് സ്വയം ചേർക്കാൻ പറ്റത്തില്ല. ನಿನಗೆ ಸ್ವಯವಾಗಿ ಇದನ್ನು ಮಾಡಲು ಸಾಧ್ಯವಿಲ್ಲ. ദൈവത്തിന് ചിലത് കൂട്ടി യോജിപ്പിക്കാൻ പറ്റും.
ದೇವರಿಂದ ಕೆಲವೊಂದನ್ನು ಕೂಡಿಸಲು ಸಾಧ್ಯ. വിശ്വസിക്കുന്ന ദൈവമക്കൾ, ನಂಬುವಂತ ದೇವರ ಮಕ್ಕಳೇ, ഇന്ന് പകൽക്കാലം ಈ ಬೆಳಗಿನ ವೇಳೆಯಲ್ಲಿ ಕಣ್ಣುಗಳಲ್ಲಿ ಮುಚ್ಚೋಣ. അതാത് സ്ഥലങ്ങളിൽ ഒരു നിമിഷം ಆ ಸ್ಥಳಗಳಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳುವ. പകൽക്കാലം ಈ ಬೆಳಗಿನ ವೇಳೆ ആഴമായി വിശ്വസിക്കുന്നു, ಆಳವಾಗಿ ನಂಬುವುದಾದರೆ, ആഴമായി ഏറ്റെടുക്കുന്നു, ಆಳವಾಗಿ ಸ್ವೀಕರಿಸುವುದಾದರೆ ಈ ಬೆಳಗಿನ ವೇಳೆಯಲ್ಲಿ ಹೇಳು, കാറ്റന്റെ മേലൊന്ന് ಕರ್ತನೇ, ಆ ಗಾಳಿ ನನ್ನ ಮೇಲೆ ಒಂದು ಸಾರಿ ಬೀಸಲಿ, എന്റെ കുടുംബത്തിന്റെ മേലൊന്ന് ನನ್ನ ಕುಟುಂಬದಲ್ಲಿ ಬೀಸಲಿ, വിഷയങ്ങളുടെ മേലൊന്ന് ವಿಷಯಗಳ ಮೇಲೆ ಬೀಳಲಿ, എന്റെ കണ്ണുനീരിന്റെ മേലെ അതൊന്ന് വീശണമേ, ನನ್ನ ಕಣ್ಣೀರಿನ ಮೇಲೆ രോഗത്തിന്റെ മേലെ അതൊന്ന് വീശണമേ, ಬೀಳಲಿ. ഇന്ന് പകൽ അതൊരു വിടുതലായി മാറുക, ಈ ಬೆಳಗಿನ ವೇಳೆ ಅದು ಬಿಡುಗಡೆಯಾಗಿ ಬದಲಾಗಲಿ, ಬಿಡುಗಡೆಯಾಗಿ ಕಾರ್ಯವಾಗಿ ಬದಲಾಗಲಿ, അതൊരു മറുപടിയായി ചലിക്കുകയാണ്. ಬೆಳಗಿನ ವೇಳೆ ಅದು ಸದುತ್ತರವಾಗಿ ಚಲಿಸಲಿ യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ. ഇന്ന് പകൽ അതൊരു ചലനമായി മാറുക, ಈ ಬೆಳಗಿನ ವೇಳೆಯಲ್ಲಿ ಒಂದು ಚಲನೆಯಾಗಿ ಬದಲಾಗಲಿ. ഹല്ലേലൂയ. ചലനം നഷ്ടപ്പെടുത്തി, ಚಲನೆಯನ್ನು ನಷ್ಟಪಡಿಸಿ, ചലിക്കാൻ കഴിയാതെ വണ്ണം ಚಲಿಸಲು ಸಾಧ್ಯವಿಲ್ಲದ ഒരു ರೀತಿಯಲ್ಲಿ ഭാഗത്ത് നിന്നെ ഒതുക്കിയിട്ടുണ്ട്. ಒಂದು ಭಾಗದಲ್ಲಿ ನಿನ್ನನ್ನು ಅಡಗಿಸಿಟ್ಟಿರುವುದಾದರೆ, ಪರಿಶುದ್ಧಾತ್ಮನ ಹೇಳುವುದೇನೆಂದರೆ, ഒതുക്കിയോടത്ത് നിന്ന് ನಿನ್ನನ್ನು ಅಡಗಿಸಿಟ್ಟಿರುವಂತಹ ಸ್ಥಳದಿಂದ ನನ್ನ ದೇವರು ನಿನ್ನನ್ನು ಎಬ್ಬಿಸಲು ഒരു ചലനം ഇന്ന് പകൽ ഇതിനകത്ത് ಒಂದು സംഭവിക്കുന്നു. ಚಾಲನೆ ದೇವರು ಕೊಡಲು ಹೋಗುತ್ತಾನೆ. പരിശുദ്ധാത്മാവിന്റെ കാറ്റിന്റെ ചലനം ഇതിനകത്ത് ಪರಿಶುದ್ಧಾತ್ಮನ ಆ സംഭവിക്കുന്നു. ಒಂದು ಚಾಲನೆ, ಪರಿಶುದ್ಧಾತ್ಮನ ಗಾಳಿಯ ಚಾಲನೆ ಇಲ್ಲಿ ಬೆಳೆಯುತ್ತದೆ. ಈ ಬೆಳಗಿನ ವೇಳೆ ಹೊಂದಿಕೊಳ್ಳಲಿಕ್ಕಿರುವಂತಹ ದೇವರ ಮಕ್ಕಳನ್ನು ಹೊಂದಿಕೊಳ್ಳಿರಿ. ಈ ಬೆಳಗಿನ ವೇಳೆಯಲ್ಲಿ ಹೊಂದಿಕೊಳ್ಳಲಿಕ್ಕಿರುವಂತಹ ದೇವರ ಮಕ್ಕಳ ಆತ್ಮದಲ್ಲಿ ಚಲಿಸಿರಿ. ದೇವರ ಶಕ್ತಿ ಪ್ರಕಟವಾಗುತ್ತಿದೆ, ದೇವರ ಶಕ್ತಿ ವ್ಯಾಪರಿಸುತ್ತಿದೆ, ದೇವರ ಆತ್ಮದ ಗಾಳಿ ಬೀಸುತ್ತಾ ಇದೆ, ದೇವರ ಕ್ರಿಯೆಗಳು ದೇವರ ಕಾರ್ಯದಲ್ಲಿ ಪ್ರಕಟವಾಗುತ್ತಿದೆ. ನೀನು ಕಟ್ಟಲ್ಪಟ್ಟವಳಲ್ಲ, ನೀನು ಕಟ್ಟಲ್ಪಟ್ಟವನಲ್ಲ. ದೇವರು ಕೆಲವೊಂದು ಬಿಚ್ಚುತ್ತಾ ಇದ್ದಾನೆ. ಹೊಂದಿಕೊಳ್ಳಿರಿ ದೇವರ ಮಕ್ಕಳೇ, ಆತ್ಮದಲ್ಲಿ ಹೊಂದಿಕೊಳ್ಳಿರಿ, ಆತ್ಮದಲ್ಲಿ ಹೊಂದಿಕೊಳ್ಳಿರಿ, 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 ಹೊಂದಿಕೊಳ್ಳಿರಿ. ಕೆಲವೊಬ್ಬರ ಬಾಯಿಗಳ ಮೇಲೆ ಪರಿಶುದ್ಧಾತ್ಮನ ಬೆಂಕಿ ಬೀಳುತ್ತಿದೆ, ಕೆಲವೊಬ್ಬರ ನಾಲಿಯ ಬಂಧನ. ഈ പകൽ പരിശുദ്ധാത്മാവ് അടിച്ചു മാറ്റുക. ಬೆಳಗಿನ ವೇಳೆಯಲ್ಲಿ ಕರ್ತನ ಆತ್ಮನ ಬಿಚ್ಚುತ್ತಿದ್ದಾನೆ. ಬಾಯಿಗಳನ್ನು ತೆರೆದು ಮಾತನಾಡು, ಮಾತನಾಡು, ಮಾತನಾಡು. പകലാക്കി മാറ്റുകയോ. ಈ ಬೆಳಗಿನ ವೇಳೆ ಕರ್ತನ ಮಾತನಾಡುತ್ತಿದ್ದಾನೆ. ನೆನ್ನೆವರೆಗೆ ಕಟ್ಟಿದ್ದಾನೆ, ನೆನ್ನೆವರೆಗೆ ಬಂಧಿಸಿದ್ದು പകൽ സ്വർഗം ಈ ಬೆಳಗಿನ ವೇಳೆ ಸ್ವರ್ಗವು ಬಿಚ್ಚುತ್ತಿದೆ. ಯೇಸುವಿನ ನಾಮದಲ್ಲಿ, ಯೇಸು ನಾಮದಲ್ಲಿ ನಿನ್ನ ಬಾಯಿಂದ ಆತ್ಮನ ಬೆಂಕಿ ಪ್ರಕಟವಾಗಲಿ. ಈ ಬಾಲಾದಿರ ವೇದಿಗನಾದಗರೆ ಬಲಬಲಬಲ ಜಗನಾದಗರೆ ದೀನಾರಾಧೆ ರೀದಗರೆ ಆರ್ಧನ ವೇದಿ ರೀ ಬಾಬಾ ರಾಧಿ ರಾಧ ರೀದಗರಾಧೆ ರೀವರದೆ ಅಸ್ತ ರಾಜ ವೇಡಿ ರಾಧ ರೀ ಬಾಬಾ ರಾಬಲೆ ರೀಡ ಬಲ ಬರಬರ ದಿನಗರ ಬರಬರ ದಿನಬರ ಬರಬರ ದಿನಗಾರಗರೆ ದರ್ಬಾರಗರೆ ದರ್ಬಾರಿಗರ ದಿರವೆ ಈ ಬಾಲಾದೆ ರೀದಗರಾಧೆ ರೀದಗರಂದರ ವೇದಿಗಾರಗರೆ ದರ್ಬರ ಬರಬರ ಜಗದೀರ ಈಡ ಕಟ್ಟ ವೇಡಿರ ಅರ್ಧನ ವೇದಿಗ ರೀದಗರೆ ಅಸಾರಾಧೆ ರೀದಗರೆ ಅರ್ಧನ ವೇದಿಗ ರೀ ಬಲ ಬರಬರ ಜಗದೀರ ಬಲ ದರ್ಬರ ಬರಬರ ದೂರ ವೇದಿ ರೀದಗರಾಧೆ ರೀದಗರಾಧೆ ರೀದಗರೆ ಅಸ್ತ ವೇದಿ ರೀ ಬಲಾಬ ರೀದರಾಧೆ ರೀದಗರೆ ಅಭಿಷೇಕದ ಆಳ ಪ್ರಕಟವಾಗಲಿ. ಅಭಿಷೇಕದ ಆಳ ಇಲ್ಲಿ ಪ್ರಕಟವಾಗುತ್ತಿದೆ. ಕೆಲವರ ಮೇಲೆ ಅಭಿಷೇಕ ಇಳಿಯುತ್ತಿದೆ. ಅನ್ಯ ಭಾಷೆಯ ಆ ಒಂದು ಗುರುತೊಂದಿಗೆ ಈ ಬೆಳಗಿನ ವೇಳೆಯಲ್ಲಿ ಆ ಒಂದು ಬಾಯಿಗಳು ತೆರೆಯಲ್ಪಡಲಿ, ನಾಲಿಗೆಯ ಬಂಧನ ನೀಗಲ್ಪಡಲಿ. ಯೇಸುವಿನ ನಾಮದಲ್ಲಿ ಅಸಾಧಾರಣ ದೈವಿಕ ಶಕ್ತಿ, ದೈವಿಕ ಶಕ್ತಿ ಬಿಡುಗಡೆ ಈ ಬೆಳಗಿನ ವೇಳೆಯಲ್ಲಿ ಪ್ರಕಟವಾಗಲಿ. ಈ ಬಾನಾದ ರೀದಾರಂದ ವೇದಿ ರಾಮ ರಾಮರಾದ ವೇದಿಗರಾದ ರೀ ಬಲ ಬಲ ದೂರರಾದ ರೀ ಬಾಬಾ ವರಕಲ ದರಿದರೆ ಈ ಡಾಬಾನ ದಿ ಡಾಬಾಲ ದೂರ ಬಲ 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 ದೆರ ಬಲ ಬಲ ದೆರ ರೀ ಬಾಬಾ ಬರದೆರ ಈ ಡಾಬಾಲ ದೀರಾರಂದ ವೇದಿ ರಾದ ರೀ ಬರದೆ ಅಸಾರಾದ ವೇದಿ ರಾ ಕಲಾಗಾರಂದ ವೇದಿ ರಾ ಅರಬರ ಬರೆ ದರ ಬಲ ದೂರ ರಗಲೆ ದರ ಬಲ ದೀಡಗರಾದ ಬರೆ ಬದೆ ಈ ಡಮಾನ ದಾರದೆ ಈ ಕಲಾದ ರೀದಾರ ಈ ಡಗಲಾದ ರೀ ಬಲ 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 ದರ ಜವರೆ ಈ ಬಾಬಾ ವರಕಲ ದರಿ ಕಲ ಕರಕಲ ದೆರೆ ಪರಿಶುದ್ಧಾತ್ಮನ ಸ್ಪರ್ಶನ ಜನರ ಮೇಲೆ ಪ್ರಕಟವಾಗಲಿ. ಆಮೆನ್ 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 ಆಮೆನ್. ದೇವರಾತ್ಮನೇ ಸ್ತೋತ್ರ, ದೇವರಾತ್ಮನೇ ಮಹಿಮೆ 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 ಮಹಿಮೆ. ಒಂದು ವಿಶೇಷವಾದ ಅಭಿಷೇಕ, ವಿಶೇಷ ಅಭಿಷೇಕ ಈ ಬೆಳಗಿನ ವೇಳೆ ಕೆಲವೊಬ್ಬರ ಮೇಲೆ ಪ್ರಕಟವಾಗುತ್ತಿದೆ. ಪ್ರಕಟವಾಗಲಿ ವಿಶೇಷ ಅಭಿಷೇಕ, ವಿಶೇಷ ಅಭಿಷೇಕ, ವಿಶೇಷ ಅಭಿಷೇಕ. ಈ ಕಾಲದೆ ರೀ ಬಲ 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 ದಿಗಲ ಅಡಗನ ಬೆರಗನ ದಿಗನಗ ದೆಲಬ ಈ ಬಾಬಾ ದೇವರಾತ್ಮನು ಕಲ್ಪಿಸುತ್ತಿದ್ದಾನೆ.
ആമേൻ 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 ನಿನ್ನ ನಾಲಿಗೆ ಮೇಲೆ ಒಂದು ಅಭಿಷೇಕ ಇಳಿಯುತ್ತಿದೆ. ನಿನ್ನ ನಾಲಿಗೆ ಮೇಲೆ ಒಂದು ಬಿಡುಗಡೆಗಳು. ನೀ ಬಾಯಿ ತೆರೆಯುವಾಗ ನಿನ್ನ ಬಾಯಿಂದ ಹೊರಡುವಂತ ಮಾತುಗಳು ಕೆಲವೊಂದು ಕಬ್ಬಿಣದ ಆಗುಳಿಗಳನ್ನು ಬಿಚ್ಚುವುದಾಗಿರುತ್ತದೆ. ಕೆಲವೊಂದು ಅಸ್ಥಿ ಭಾರಗಳನ್ನು ಕದಲಿಸುತ್ತದೆ. ಒಂದು ಬಿಡುಗಡೆಯಾಗಿ ಬದಲಾಗುತ್ತದೆ. ಈ ಬೆಳಗಿನ ವೇಳೆ ದೇವರಾತ್ಮ ಹಾಗೆ ಕಲ್ಪಿಸುತ್ತಿದ್ದಾನೆ. ಹೊಂದಿಕೊಳ್ಳುತ್ತಿರುವವರಿಗಾಗಿ ಹೊಂದಿಕೊಳ್ಳಿರಿ, ಹೊಂದಿಕೊಳ್ಳಿರಿ. ಅನುಭವಿಸುತ್ತಿರುವವರಿಗಾಗಿ ತುಂಬುವಂತ ಸಾನ್ನಿಧ್ಯ ಬೆಳಗಿನ ವೇಳೆಯಲ್ಲಿ ಎಲ್ಲರ ಮೇಲೆ ವ್ಯಾಪರಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆಗೂ ಆಳತೆ ಇಲ್ಲದೆ ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮ ಚಲಿಸುತ್ತಿದ್ದಾನೆ. ಪರಿಶುದ್ಧಾತ್ಮ ಬೆಂಕಿ ಆವರಿಸಿಕೊಳ್ಳುತ್ತಿದೆ. ಈ ಬೆಳಗಿನ ವೇಳೆ ದೇವರಾತ್ಮ ಎಷ್ಟು ಮಕ್ಕಳು ಹೊಂದಿಕೊಳ್ಳುತ್ತಿದ್ದಾರೆ, ಎಷ್ಟು ಮಕ್ಕಳು ಅನುಭವಿಸುತ್ತಿದ್ದಾರೆ. ಈ ಬೆಳಗಿನ ವೇಳೆ ಒಂದು ಬಿಡುಗಡೆ ಸಂಭವಿಸಲಿ, ದೇವರ ಶಕ್ತಿ ವ್ಯಾಪರಿಸಲಿ. ನಿನ್ನ ಕುಟುಂಬವು ಸ್ವಾತಂತ್ರ್ಯವಾಗಲಿ, ಸ್ವಾತಂತ್ರ್ಯವಾಗಿ ಹೊರಬರಲಿ. ಪರಿಶುದ್ಧಾತ್ಮನ ನಿಮ್ಮನ್ನು ಸ್ವೀಕರಿಸುತ್ತಿರುವವರಿಗಾಗಿ ಸ್ತೋತ್ರ. ಈ ಬೆಳಗಿನ ವೇಳೆಯಲ್ಲಿ ಕೆಲವೊಬ್ಬರ ಆ ಒಂದು ಹೊಟ್ಟೆಯಲ್ಲಿ ಈ ಪಗಲ್ ದೈವ ಶಕ್ತಿ ವ್ಯಾಪರಿക്കുന്നു. ಈ ಬೆಳಗಿನ ವೇಳೆಯಲ್ಲಿ ದೇವರ ಶಕ್ತಿ ವ್ಯಾಪರಿಸಲಿ. ആളുകൾ കൊണ്ട് ചുമക്കുന്ന ചില രോഗത്തിന്റെ കെടുതികൾ, ದಿನಗಳಿಂದ ಒತ್ತುಕೊಂಡು ಹೋಗುತ್ತಿರುವಂತಹ ಕೆಲವೊಂದು ಹೊಟ್ಟೆಯಲ್ಲಿರುವಂತಹ ಎಲ್ಲ ಬಂಧನಗಳು ಈಗಲೇ 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 ವಚನ കൊണ്ട് വഴിയുക, ವಾಕ್ಯದ ಮೂಲಕವಾಗಿ ಅದು ಕಡಿಯಲ್ಪಡಲಿ. ವಾಕ್ಯದ ಮೂಲಕವಾಗಿ ನಾಶವಾಗುತ್ತದೆ. ವಾಕ್ಯದ ಮೂಲಕವಾಗಿ ಅದು ವಾಕ್ಯದ ಮೂಲಕವಾಗಿ ಎಲ್ಲ ಕಟ್ಟುಗಳು ನೀಗಲ್ಪಡಲಿ. ನನ್ನನ್ನು ಬಂಧಿಸಿರುವಂತಹ ಕೆಲವೊಂದು ಬಂಧನಗಳು ವಾಕ್ಯದ ಮೂಲಕವಾಗಿ ಪರಿಶುದ್ಧಾತ್ಮನ ಆ ಎಲ್ಲ ಕಟ್ಟುಗಳು ನೀಗಿಸಲಿ. ಈ ಬೆಳಗಿನ ವೇಳೆಯಲ್ಲಿ ಹೊಂದಿಕೊಳ್ಳುತ್ತಿರುವವರಿಗಾಗಿ ಅದನ್ನು ಸ್ವೀಕರಿಸುತ್ತಿರುವವರಿಗಾಗಿ ಅನುಭವಿಸುತ್ತಿರುವವರಿಗಾಗಿ ತಲೆಯನ್ನು ಎತ್ತಲು ಸಾಧ್ಯವಿಲ್ಲದೆ തല വെട്ടി പിളർക്കുന്നത് പോലെ തലയു ബഹളವಾಗಿ ನೋವನ್ನು ಅನುಭವಿಸುತ್ತಿರುವಂತಹ ವೇದನೆಗಳನ್ನು ಸಹಿಸಿ പലപ്പോഴും ಅನೇಕ ಸಾರಿ തല ഉയർത്താൻ പറ്റാതെ ತಲೆಯನ್ನು ಎತ್ತಲು ಸಾಧ್ಯವಿಲ್ಲದೆ ಅದು ನಿನ್ನನ್ನು ಬಹಳವಾಗಿ ಬಂಧಿಸುತ್ತಿರುವಾಗ ಪರಿಶುದ್ಧಾತ್ಮನ ಹೇಳುವುದೇನೆಂದರೆ ಪರಿಶುದ್ಧಾತ್ಮನ ಬೆಂಕಿ ಈ ಬೆಳಗಿನ ವೇಳೆಯಲ್ಲಿ ನಡುನೆತ್ತಿಂದ ಪಾದದವರೆಗೂ ಈ ಬೆಳಗಿನ ವೇಳೆಯಲ್ಲಿ ಚಲಿಸುತ್ತಾ ಇದೆ. ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳಿರಿ. ಈ ಕಟ್ಟುಗಳು ನೀಗಲ್ಪಡಲಿ. ಸೈತಾನನ ಕ್ರಿಯೆಗಳು ಯೇಸು ನಾಮದಲ್ಲಿ ನೀಗಲ್ಪಡಲಿ. ಯೇಸುವಿನ ನಾಮದಲ್ಲಿ ಈ ಬೆಳಗಿನ ವೇಳೆಯಲ್ಲಿ ಒಂದು ಬಿಡುಗಡೆ ಸಂಭವಿಸಲಿ. ಎಷ್ಟು ದೇವರ ಮಕ್ಕಳು ಅದನ್ನು ಅನುಭವಿಸಲು ಹೋಗುತ್ತೀರಿ. ವೇದಿಗಳಾದ ಕೆಲವೊಬ್ಬರಿಂದ ದುರಾತ್ಮದ ವ್ಯಾಪಾರಗಳು ನೀಗಲ್ಪಡಲಿ. ವಾಕ್ಯದ ಖಡ್ಗದಿಂದ ಆತ್ಮನ ಬೆಂಕಿಯಿಂದ ಕೆಲವೊಂದು ದುರಾತ್ಮನ ಕ್ರಿಯೆಗಳು ವೇಳೆಯಲ್ಲಿ ನೀಗಲ್ಪಡಲಿ. ಈ ಬೆಳಗಿನ ವೇಳೆಯಲ್ಲಿ ಶರೀರದಲ್ಲಿ ಎಷ್ಟು ಜನ ಅದನ್ನು ಅನುಭವಿಸುತ್ತಾ ಇದ್ದೀರಿ. ಪರಿಶುದ್ಧಾತ್ಮನ ಬೆಳಗಿನ ವೇಳೆಯಲ್ಲಿ ಕಾರ್ಯಗಳನ್ನು ಮಾಡುತ್ತಿದ್ದಾನೆ. ಆರಾಧನೆ ಪ್ರಕಟವಾಗುವಾಗ ಆರಾಧನೆಯು ಅಗ್ನಿಯಾಗಿ ಪ್ರಕಟವಾಗದಾಗೆ ಅದನ್ನು ನಿಮ್ಮ ಆರಾಧನೆಯನ್ನು ಬಂಧಿಸುತ್ತಿರುವಂತ ಆರಾಧನೆಯನ್ನು ಬಂಧಿಸಿರುವ ಅನ್ಯ ಅಗ್ನಿಯ ಶಕ್ತಿ ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮನ ಬೆಂಕಿಯ ಮೂಲಕವಾಗಿ ಪರಿಪೂರ್ಣ ನಾಶವಾಗಲಿ. ಆ ಪರಿಶುದ್ಧಾತ್ಮನ ಬೆಂಕಿಯಿಂದ ಪರಿಪೂರ್ಣ ನಾಶವಾಗಲಿ. ಪರಿಶುದ್ಧಾತ್ಮನ ಬೆಂಕಿಯಿಂದ ಈ ಬೆಳಗಿನ ವೇಳೆ ಪರಿಪೂರ್ಣ
ಆತನ ನಾಶವಾಗಲಿ. പരിശുദ്ധാത്മാവിന്റെ പകൽ ഉറപ്പിക്കുന്നു. ಪರಿಶುದ್ಧಾತ್ಮನ ಬೆಳಗಿನ ವೇಳೆಯಲ್ಲಿ ದೃಢಪಡಿಸುತ್ತಿದ್ದಾನೆ. ಈ ಬೆಳಗಿನ ವೇಳೆಯಲ್ಲಿ ಬಹಳ ದೊಡ್ಡ ಬಿಡುಗಡೆ, ಒಂದು ದೊಡ್ಡ ಬಿಡುಗಡೆಯಲ್ಲಿ ಸಂಭವಿಸುತ್ತಾ ಇದೆ. ಅದನ್ನು ಸ್ವೀಕರಿಸುತ್ತಾ ಇರುವವರಿಗಾಗಿ ಸ್ತೋತ್ರ, ಅದನ್ನು ಅನುಭವಿಸುತ್ತಿರುವವರಿಗಾಗಿ ಸ್ತೋತ್ರ. ಈ ಬೆಳಗಿನ ವೇಳೆಯಲ್ಲಿ ಆತನ ವಸ್ತ್ರದ ಅಂಚಿನಲ್ಲಿ ಆತನ ವಸ್ತ್ರದ ಅಂಚನ ಒಂದು ಸಾರಿ ಮುಟ್ಟೋಣ. ವರ್ಷಗಳಿಂದ ಕಟ್ಟಿಟ್ಟಿರುವ ಕಟ್ಟುಗಳು ನೀಗುತ್ತಾ ಇದೆ. ಎಷ್ಟು ದೇವರ ಮಕ್ಕಳು ದೃಢವಾಗಿ ನಂಬುತ್ತೀರಿ? ನನಗೆ ಅನುಮತಿಸಿದ ಸಮಯಗಳು ಮುಗಿಯಿತು. ಎಲ್ಲ ಕಣ್ಣುಗಳು ಮುಚ್ಚಲ್ಪಡಲಿ. ಈ ಬೆಳಗಿನ ವೇಳೆಯಲ್ಲಿ ಒಂದಾಗಿ ಸೇರಿ ಹೇಳುವ, ಈ ಬೆಳಗಿನ ವೇಳೆಯಲ್ಲಿ ನಾನು ಸ್ವತಂತ್ರವಾಗಿ ಹೊರ ಬರುತ್ತಿದ್ದೇನೆ. ಬಾಯಿಗಳನ್ನು ತೆರೆದು ಹೇಳುವ, ಇನ್ನು ನಾನು ನಿನಗೆ ಅಧೀನನಲ್ಲ. ಸೈತಾನನೇ, ಇನ್ನು ನಾನು ನಿನಗೆ ಅಧೀನನಲ್ಲ. ರೋಗವೇ, ಇನ್ನು ನಾನು ನಿನಗೆ ಅಧೀನನಲ್ಲ. ಈ ಬೆಳಗಿನ ವೇಳೆಯಲ್ಲಿ ವಾಕ್ಯದ ಮೂಲಕ ದೇವರು ನನಗೆ ಹೊರ ತಂದಿದ್ದಾನೆ. ದೇವರು ನನಗೆ ಹೊರ ತಂದಿದ್ದಾನೆ. ದೇವರು ನನಗೆ ಹೊರ ತಂದಿದ್ದಾನೆ. ಇನ್ನು ನಾನು ನಿನಗಾಗಿ ಇರುವವನಲ್ಲ, ನನ್ನ ದೇವರಿಗೋಸ್ಕರವಾಗಿ ಇರುವವನು. ಎಷ್ಟು ದೇವರ ಮಕ್ಕಳು ಇದನ್ನು ದೃಢವಾಗಿ ಹೇಳಬಲ್ಲಿರಿ? ಎಷ್ಟು ಜನ ಇದನ್ನು ದೃಢವಾಗಿ ಹೇಳಬಲ್ಲಿರಿ? ಈ ಬೆಳಗಿನ ವೇಳೆಯಲ್ಲಿ ಆತ್ಮದಲ್ಲಿ ಎಷ್ಟು ಜನ ಇದನ್ನು ಸ್ವೀಕರಿಸುತ್ತೀರಿ? ಈ ಬೆಳಗಿನ ವೇಳೆಯಲ್ಲಿ ಒಂದು ದೊಡ್ಡ ಬಿಡುಗಡೆ ದೇವರು ಕೊಟ್ಟಿರುತ್ತಾನೆ. ಈ ಬೆಳಗಿನ ವೇಳೆಯಲ್ಲಿ ಈ ಬೆಲೆ ಬಾಳುವಂತಹ ದೈವಿಕವಾದಂತಹ ಪ್ರಕಟಣೆಗೋಸ್ಕರವಾಗಿ ನಮ್ಮನ್ನೇ ನಾವು ಒಪ್ಪಿಸಿಕೊಡೋಣ. ಕರ್ತನ ಈ ಸತ್ಯವೇದದ ಆಧಾರಿತವಾಗಿ ಕರ್ತನ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.